Hello guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ಅವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತ ಅಂದರೆ ಪಾಲಿಟಿ ಕರೆಂಟ್ ಅಫೇರ್ಸ್ ಏನು ಲಾಸ್ಟ್ 6 ಮಂತ್ಸ್ ಜಾನ್ವರಿಯಿಂದ ಜೂನ್ವರೆಗೂ 2026ನೇ ಇಸ್ವಿಯ ಜಾನ್ ಟು ಜೂನ್ ಮಂತನ 6 ತಿಂಗಳ ಕರೆಂಟ್ ಅಫೇರ್ಸು. ಸೊ ಇದಕ್ಕೆ ಮೂಲ ಯಾವುದು ಅಂತ ಅಂದರೆ ನೀವು ಏನು ಮಾರ್ಕೆಟಲ್ಲಿ ಇರೋವಂಥ ಬೆಸ್ಟ್ ರಿಸೋರ್ಸಸ್, ಆಲ್ ದ ಬೆಸ್ಟ್ ಮ್ಯಾಗ್ಝಿನ್ಸ್ಗಳು, ಜೊತೆಗೆ ಇಂಪಾರ್ಟೆಂಟ್ ಗೌರ್ನಮೆಂಟ್ ವೆಬ್ಸೈಟ್ಸ್ಗಳು. ಸೊ ಈ ಎಲ್ಲ ಒಂದು ಸೋರ್ಸಸ್ಗಳನ್ನು ರೆಫರ್ ಮಾಡಿ ನೀವು ಮುಂದೆ ಬರ್ತಾ ಇರೋ ನಮ್ಮೆಲ್ಲ ಎಕ್ಸಾಮ್ಸ್ಗಳು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, ಎ ಒ ಆಗಿರ್ಬೋದು, PC, ESI, PSI ಎಲ್ಲ ಎಕ್ಸಾಮ್ಸ್ಗಳಿಗೂ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಟಾಪಿಕ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ಮಿನಿಮಮ್ ಟೈಮಲ್ಲಿ ಕವರ್ ಮಾಡೋಣ. ಸೊ ಡೋಂಟ್ ಮಿಸ್ ಔಟ್ ದಿಸ್ ವಿಡಿಯೋ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ವೆರಿ ಫಸ್ಟ್ ಟಾಪಿಕ್. ರಾಜ್ಯಶಾಸ್ತ್ರ ಅಥವಾ ಪಾಲಿಟಿ ಕರೆಂಟ್ ಅಫೇರ್ಸ್ನ ಈ ಇಡೀ ಹಿಂದೆ 6 ಮಂತ್ಸಲ್ಲಿ ಆಗಿರೋ ಎಲ್ಲ ಟಾಪಿಕ್ಸ್ಗಳನ್ನು ಕ್ವಿಕ್ಕಾಗಿ ಡೀಟೇಲ್ಡಾಗಿ ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚಿಂದ ಡಿಸ್ಕಸ್ ಮಾಡೋಣ. ದ ವೆರಿ ಫಸ್ಟ್ ಟಾಪಿಕ್ ಈಸ್ ರೈಟ್ ಟು ಸೇಫ್ ಟ್ರಾವೆಲ್ ಆನ್ ಹೈವೇಸ್ ಅಥವಾ ಹೆದ್ದಾರಿಗಳಲ್ಲಿ ಸುರಕ್ಷಿತ ಪ್ರಯಾಣ. ಇದು ಒಂದು ಮೂಲಭೂತ ಹಕ್ಕು ಅಂತ ಇತ್ತೀಚೆಗೆ ಮಾನ್ಯ ಸುಪ್ರೀಂ ಕೋರ್ಟ್, ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಯಾವುದ್ರ ಅಡಿಯಲ್ಲಿ ಹೇಳಿದೆ ಅಂತ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಲ್ವಾ, ಜೀವಿಸುವ ಹಕ್ಕಿನ ಭಾಗವಾಗಿ ಸುರಕ್ಷಿತ ಪ್ರಯಾಣ ಅಥವಾ ಚೆನ್ನಾಗಿರುವಂಥ ರಸ್ತೆಗಳು ಅಥವಾ ಸುರಕ್ಷಿತ ರಸ್ತೆಗಳನ್ನು ಹೊಂದುವುದು ಕೂಡ ಒಂದು ಫಂಡಮೆಂಟಲ್ ರೈಟ್ ಅಂತ ಅನುಚ್ಛೇದ 21ನ ಭಾಗವಾಗಿ ಹೇಳುತ್ತೆ. ಓಕೆ, ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಒಂದು ತೀರ್ಪು, ಫಲೋಡಿ ಅಪಘಾತದ ಪ್ರಕರಣ ನಂತರ ಬಂದಂಥ ತೀರ್ಪು. ಸೊ ಅದರ ಭಾಗವಾಗಿ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಅಂದರೆ, ಇಟ್ ಈಸ್ ದಿ ಗವರ್ನಮೆಂಟ್ ಡ್ಯೂಟಿ ಟು ಕನ್ಸ್ಟ್ರಕ್ಟ್ ಆ್ಯಂಡ್ ಮೈಂಟೈನ್ ಸೇಫ್ ರೂಟ್ಸ್ ಅಥವಾ ಸುರಕ್ಷಿತ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಒಂದು ಸರ್ಕಾರದ ಹೊಣೆ ಅಂತ ಕೂಡ ಹೇಳೋದ್ರ ಮುಖಾಂತರ ರೈಟ್ ಟು ಸೇಫ್ ಟ್ರಾವೆಲ್ ಆನ್ ಹೈವೇಸ್ ಇಸ್ ಅ ಫಂಡಮೆಂಟಲ್ ರೈಟ್ ಅಥವಾ ಮೂಲಭೂತ ಹಕ್ಕು ಅಂತ ಹೇಳ್ತಾ ಇದೆ. ಓಕೆ, ಸೊ ಇಷ್ಟು ಗೊತ್ತಿರಲಿ, ಎಕ್ಸಾಮ್ಗೆ ಏನು ಗೊತ್ತಿರಬೇಕು, ಈ ಕೇಸ್ ಬಗ್ಗೆ ಗೊತ್ತಿರಲಿ. ಅದರ ಜೊತೆಗೆ ಇದು ಯಾವ ಒಂದು ಆರ್ಟಿಕಲ್ನ ಭಾಗ ಅಥವಾ ಯಾವ ಒಂದು ಅನುಚ್ಛೇದದ ಭಾಗ ಅಂದರೆ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಥವಾ ಜೀವಿಸುವ ಹಕ್ಕಿನ ಭಾಗ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಫ್ಯಾಕ್ಟ್ ಕ್ವಿಕ್ಕಾಗಿ ನೋಡ್ಬೇಡ. ಸೊ ಉತ್ತಮ ಆಡಳಿತ ದಿನ ಅಥವಾ ಗುಡ್ ಗವರ್ನೆನ್ಸ್ ಡೇನ ಇತ್ತೀಚೆಗೆ ಯಾವಾಗ ಸೆಲೆಬ್ರೇಟ್ ಮಾಡಿದ್ದಾರೆ ಅಥವಾ ಪ್ರತಿ ವರ್ಷ 25 ಡಿಸೆಂಬರ್ ಅಥವಾ 25 ಡಿಸೆಂಬರ್ ಸೆಲೆಬ್ರೇಟ್ ಮಾಡ್ತಾರೆ. ಇದು ಯಾರ ಸ್ಮರಣಾರ್ಥ ಅಂತ ಅಂದರೆ ಇನ್ ದ ಮೆಮೊರಿ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಬರ್ತ್ ಆ್ಯನಿವರ್ಸರಿ ಅಥವಾ ಜನ್ಮದಿನದ ಸ್ಮರಣಾರ್ಥವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇದ್ರ ಗುರಿ ಏನಪ್ಪ ಅಂತ ಅಂದರೆ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟೆಬಲ್ ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಅಥವಾ ಉತ್ತಮ ಆಡಳಿತ ಅಥವಾ ಪಾರದರ್ಶಕತೆ ಮತ್ತು ಜನಕೇಂದ್ರಿತ ಸೇವೆಯನ್ನು ಪ್ರೋತ್ಸಾಹಿಸುವುದು ಇದರ ಒಂದು ಗುರಿಯಾಗಿರುತ್ತೆ. ಇಲ್ಲಿಗೆ 2 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ವಿತ್ ವೆರಿ ಕ್ವಿಕ್ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಆಫ್ ಪಾಲಿಟಿ, ನ್ಯೂ PMO ಕಾಂಪ್ಲೆಕ್ಸ್ ಅಥವಾ ಇತ್ತೀಚೆಗೆ ಹೊಸ ಪ್ರಧಾನಿ ಕಚೇರಿ ಸಂಕೀರ್ಣಕ್ಕೆ ನೇಮ್ ಮಾಡಿದ್ದಾರೆ, ರೀನೇಮ್ ಮಾಡಿದ್ದಾರೆ, ಸೇವಾ ತೀರ್ಥ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಈ ಹಿಂದೆನೂ ನಾವು ನೋಡ್ಬೋದು ರಾಜ್ಪಥ್ನ ಕರ್ತವ್ಯ ಪಥ ಅಂತ ಕೂಡ ಹೆಸರು ಬದಲಾಯಿಸಿದ್ರು, ಹೌದಲ್ವಾ. ಸೊ ಅದೇ ರೀತಿ ಪ್ರಧಾನಿ ಕಚೇರಿ ಸಂಕೀರ್ಣಕ್ಕೆ ಸೇವಾ ತೀರ್ಥ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಒಂದು ಸೆಂಟ್ರಲ್ ವಿಸ್ಟಾ ಯೋಜನೆ ಇತ್ತಲ್ಲ, ಅದ್ರ ಭಾಗ. ಇಲ್ಲಿ ಏನೇನಿದೆ ಅಂತ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್, ಓಕೆ, ಮತ್ತು ಬೇರೆ ಕಮಿಷನ್ಸ್ಗಳು ಕೂಡ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ನ್ಯೂ PMO ಕಾಂಪ್ಲೆಕ್ಸ್. ಹೊಸ ಹೆಸರು ಅಥವಾ ಒಂದು ರಿನೇಮ್ ಮಾಡಿರುವಂಥದ್ದು ಹೆಸರೇನಪ್ಪ ಅಂತ ಅಂದರೆ ಸೇವಾ ತೀರ್ಥ ಅಂತ. ಈ ಹಿಂದೆ ರಾಜ್ಪಥನ ಕರ್ತವ್ಯ ಪಥ ಅಂತ ಕೂಡ ನೇಮ್ನ ಬದಲಾಯಿಸಿದ್ರು. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್, ಓಕೆ, 2.0 ಇದೇನಪ್ಪ ಅಂತ ಅಂದರೆ ಫಸ್ಟ್ ಟೈಮು ನ್ಯಾಷನಲ್ ಲೆವೆಲ್ ಒಂದು ಇಂಡೆಕ್ಸ್ನ ರಿಲೀಸ್ ಮಾಡಿದ್ದಾರೆ. ಏನಕ್ಕೆ ಅಂತ ಅಂದರೆ ಪಂಚಾಯತ್ಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವ ವಿಶ್ವದ ಮೊದಲನೆಯ ರಾಷ್ಟ್ರೀಯ ಸೂಚ್ಯಂಕ ಟು ಅಸೆಸ್ ದಿ ಪರ್ಫಾರ್ಮೆನ್ಸ್ ಆಫ್ ಗ್ರಾಮ ಪಂಚಾಯತ್ಸ್ ಆ್ಯಂಡ್ ಲೋಕಲ್ ಬಾಡೀಸ್. ಓಕೆ, ನಾವೇನು ಸ್ಥಳೀಯ ಮಟ್ಟದಲ್ಲಿ ಅಥವಾ ವಿಕೇಂದ್ರೀಕೃತ ಆಡಳಿತ ಉದ್ದೇಶದಿಂದ ಪಂಚಾಯತ್ ವ್ಯವಸ್ಥೆಯನ್ನು ತಗೊಬಂದಿದ್ದೀವಿ. ಸೊ ಅದ್ರ ಭಾಗವಾಗಿ ಅವುಗಳ ಒಂದು ಪರ್ಫಾರ್ಮೆನ್ಸ್ನ ಅಥವಾ ಕಾರ್ಯಕ್ಷಮತೆಯನ್ನು ಅನಲೈಸ್ ಮಾಡೋದಕ್ಕೆ ವರ್ಲ್ಡಲ್ಲೇ ಫಾರ್ ದ ಫಸ್ಟ್ ಟೈಮ್ ಓಕೆ ಒಂದು ಇಂಡೆಕ್ಸ್ನ ರಿಲೀಸ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ಪಂಚಾಯತ್ ಪ್ರಗತಿ ಸೂಚ್ಯಂಕ ಅಂತ. ಇದು ಯಾವ ಟೈಮ್ ಪೀರಿಯಡ್ ಅಂದರೆ 2023-24 ಒಂದು ಟೈಮ್ ಪೀರಿಯಡ್. ಹೂ ಇಸ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಅಕಾರ್ಡಿಂಗ್ ಟು ದಿಸ್ ಇಂಡೆಕ್ಸ್ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ಈ ಒಂದು ಸೂಚ್ಯಂಕದ ಆಧಾರದ ಮೇಲೆ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಇದು ತ್ರಿಪುರಾ. ಓಕೆ, ಯಾಕೆ ಅಂದರೆ ಇಲ್ಲಿರುವಂಥ 80% ಅಥವಾ ಪ್ರತಿಶತ 80% ಪಂಚಾಯತ್ಗಳು ಫ್ರಂಟ್ ರನ್ನರ್ ಕ್ಯಾಟಗರಿ ಅಥವಾ ಸ್ಟೇಟಸ್ನ ಅಚೀವ್ ಮಾಡಿದೆ. ಅದೇ ರೀತಿ
ಸ್ಪೆಸಿಫಿಕ್ ಗ್ರಾಮ ಪಂಚಾಯಿತಿ ಯಾವುದು ನ್ಯಾಷನಲ್ ಲೆವೆಲಲ್ಲಿ ಟಾಪ್ ಅಂತ ಕೇಳಿದ್ರೆ ಜುಗಲ್ ಕಿಶೋರ್ ನಗರ್ ಅಥವಾ ಜುಗಲ್ ಕಿಶೋರ್ ಸಿಪಾಯಿಜಾಲ ಜಿಲ್ಲೆಯ ಜುಗಲ್ ಕಿಶೋರ್ ನಗರದ ಒಂದು ಪಂಚಾಯಿತಿ ಟಾಪ್ ರ್ಯಾಂಕ್ನ ಅಚೀವ್ ಮಾಡಿದೆ. ದಿಸ್ ಈಸ್ ಅಬೌಟ್ ದಿಸ್ ಕರೆಂಟ್ ಅಫೇರ್ಸ್ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರುವಂಥ ಒಂದು ಅಸಾಧಾರಣ ಅಧಿಕಾರವನ್ನು ಬಳಸ್ಕೊಂಡು ಅಥವಾ ಎಕ್ಸ್ಟ್ರಾಡಿನರಿ ಪವರ್ನ ಯೂಸ್ ಮಾಡಿಕೊಂಡು ಒಂದು ವರ್ಡಿಕ್ನ ಅಥವಾ ಒಂದು ರೂಲಿಂಗ್ನ ಕೊಟ್ಟಿದೆ ಇತ್ತೀಚೆಗೆ. ಸೊ ಅದು ಯಾವುದಪ್ಪ, ಆ ಒಂದು ಆರ್ಟಿಕಲ್ ಯಾವುದು ಅಂತ ಅಂದರೆ ಕಂಪ್ಲೀಟ್ ಜಸ್ಟಿಸ್ ಬಗ್ಗೆ ಮಾತಾಡೋ ಒಂದು ಆರ್ಟಿಕಲ್ಲು ಅನುಚ್ಛೇದ 142 ಆರ್ಟಿಕಲ್ 142. ಇಟ್ ಗಿವ್ಸ್ ಪ್ಲಿನರಿ ಆ್ಯಂಡ್ ಎಕ್ಸ್ಟ್ರಾಡಿನರಿ ಪವರ್ಸ್ ಟು ಸುಪ್ರೀಂ ಕೋರ್ಟ್ ಫಾರ್ ಕಂಪ್ಲೀಟ್ ಜಸ್ಟಿಸ್. ಓಕೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣ ನ್ಯಾಯ ಒದಗಿಸುವ ಅಸಾಧಾರಣ ಅಧಿಕಾರವನ್ನು ಕೊಡುವಂಥ ಒಂದು ಅನುಚ್ಛೇದ. ನಿಮಗೆ ಇಲ್ಲಿ ಏನೇನು ಗೊತ್ತಿರಬೇಕು ಅಂದರೆ ಈ ಆರ್ಟಿಕಲ್ದು ಮೂಲ ಏನು ಅಥವಾ ಏನು ಹೇಳುತ್ತೆ ಈ ಆರ್ಟಿಕಲ್ ಅಂತ ಗೊತ್ತಿರಬೇಕು. ಮತ್ತು ಈ ಒಂದು ಅಸಾಧಾರಣ ಪವರ್ನ ಯೂಸ್ ಮಾಡ್ಕೊಂಡು ಏನು ಕೊಟ್ಟಿದೆ ಅಂತ ಅಂದರೆ ಸುರಕ್ಷಿತ ಪ್ರಯಾಣ, ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಲ್ಲ, ಅದು ಒಂದು ಮೂಲಭೂತ ಹಕ್ಕು ಅಂತ ಘೋಷಣೆ ಮಾಡಿದೆ. ಇದೇ ಕಾರಣಕ್ಕೆ ಬಿಲ್ಡಿಂಗ್ ಆ್ಯಂಡ್ ಮೇಂಟೈನಿಂಗ್ ದ ಸೇಫ್ ರೋಡ್ಸ್ ಈಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಆಫ್ ದಿ ಗವರ್ನಮೆಂಟ್ಸ್. ಸುರಕ್ಷಿತ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಸರ್ಕಾರದ ಸಾಂವಿಧಾನಿಕ ಹೊಣೆಗಾರಿಕೆ ಅಂತ ಕೂಡ ಈ ಒಂದು ರೂಲಿಂಗ್ನ ಮುಖಾಂತರ ಹೇಳಿದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತೆ ಮತ್ತೊಂದು ಕರೆಂಟ್ ಅಫೇರ್ಸ್ ಇದೆ. ಎಐ ಕಮಿಟಿ ಅಥವಾ ಏನು ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ, ಅದನ್ನು ನೈತಿಕವಾಗಿ ಬಳಸಬೇಕು ಅಥವಾ ಎಥಿಕಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಎಥಿಕಲ್ ಆ್ಯಂಡ್ ರೆಸ್ಪಾನ್ಸಿಬಲ್ ಎಐ ಮತ್ತು ಮಾನವನ ಮೇಲ್ವಿಚಾರಣೆ ಮಾಡಬೇಕಾದ್ರೆ ನೈತಿಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅದು ಯಾರು ಹೆಡ್ ಮಾಡ್ತಿದ್ದಾರೆ ಅಂದರೆ ಜಸ್ಟಿಸ್ PS ನರಸಿಂಹ. ಸುಪ್ರೀಂ ಕೋರ್ಟ್ ಎಐ ಕಮಿಟಿ ರೀಕಾನ್ಸ್ಟಿಟ್ಯೂಟೆಡ್ ವಿಚ್ ಈಸ್ ಹೆಡೆಡ್ ಬೈ ಜಸ್ಟಿಸ್ PS ನರಸಿಂಹ. ಓಕೆ, ಅದೇ ರೀತಿ ಸುಪ್ರೀಂ ಕೋರ್ಟಲ್ಲಿ ವಿತ್ ರೆಸ್ಪೆಕ್ಟ್ ಟು ಸುಪ್ರೀಂ ಕೋರ್ಟಲ್ಲಿ 2 ಅಥವಾ 3 ಇಂಪಾರ್ಟೆಂಟ್ ಆ್ಯಪ್ಗಳಿದೆ. ಒಂದು ಸುಪೇಸ್ ಅಂತ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತೆ ಇದು. ಓಕೆ, ಇದು ಯಾವುದು ಹೇಳುತ್ತೆ ಅಂತ ಅಂದರೆ ಕೇಸ್ ಮ್ಯಾನೇಜ್ಮೆಂಟ್ಗೆ ರಿಲೇಟೆಡ್. ಸುವಾಸ್ ಈಸ್ ರಿಲೇಟೆಡ್ ಟು ಟ್ರಾನ್ಸ್ಲೇಷನ್ ಇನ್ 19 ಲ್ಯಾಂಗ್ವೇಜಸ್, 19 ಭಾಷೆಗಳಲ್ಲಿ ಅನುವಾದಕ್ಕೆ ಬಳಸುವಂಥದ್ದು. ಅದೇ ರೀತಿ TERES ಅನ್ನುವಂಥದ್ದೊಂದು ರಿಯಲ್ ಟೈಮ್ ಟ್ರಾನ್ಸ್ಕ್ರಿಪ್ಷನ್ಗೆ ಇರುವಂಥ ಒಂದು ಟೂಲ್. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ಇನ್ ಡೀಟೇಲ್ ಆಫ್ ಸುಪ್ರೀಂ ಕೋರ್ಟ್ ಎಐ ಕಮಿಟಿ. ಓಕೆ, ಸೊ ಅದಾದಮೇಲೆ ಮುಂದಿನ ಕರೆಂಟ್ ಅಫೇರ್ಸ್ ನೋಡೋಣ. ದಿಸ್ ಈಸ್ ಅಗೇನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಸಂಬಂಧಿಸಿದಂತೆ ಒಂದು ವಿಧೇಯಕವನ್ನು ತಗೊಬಂದಿದೆ. ಅದು ಯಾವ ಒಂದು ಸರ್ಕಾರ ಅಂದರೆ ಗುಜರಾತ್ ಸರ್ಕಾರ. ಸೊ ಗುಜರಾತ್ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆ ವಿಧೇಯಕ 2026 ಅಂಗೀಕರಿಸಿದೆ. ಗುಜರಾತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ಡ್ ದಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ ಆಫ್ 2020. ವಿಶೇಷತೆ ಅಂತ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಕ್ವಶನ್, ಇದು ಫಸ್ಟ್ ಟೈಮಾ ಅಂತ ಕೇಳ್ಬೋದು. ಇದು ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ ನಮಗೆ ಉತ್ತರಾಖಂಡ ಅಥವಾ ಉತ್ತರಾಖಂಡ್ ರಾಜ್ಯ ಆಲ್ರೆಡಿ ತಗೊಬಂದಿತ್ತು. ಅದಾದಮೇಲೆ ಗುಜರಾತ್ ಬಿಕಮ್ಸ್ ದಿ ಸೆಕೆಂಡ್ ಸ್ಟೇಟ್ ಇನ್ ಇಂಡಿಯಾ ಆಫ್ಟರ್ ಉತ್ತರಾಖಂಡ್ ಟು ಎನಾಕ್ಟ್ ಕಾಂಪ್ರಿಹೆನ್ಸಿವ್ UCC ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಈ ಹಿಂದೆ ಈ ಗುಜರಾತ್ ಮತ್ತು ಉತ್ತರಾಖಂಡಕ್ಕಿಂತ ಮುಂಚೆನೂ ಕೂಡ ಯಾವ ಒಂದು ರಾಜ್ಯದಲ್ಲಿ ಇತ್ತು ಅಂತ ಅಂದರೆ ಗೋವಾ. ಓಕೆ, ಸಿನ್ಸ್ ಇಟ್ಸ್ ಪೋರ್ಚುಗೀಸ್ ರೂಲ್ ಅಥವಾ ಪೋರ್ಚುಗೀಸರ ಕಾಲದಿಂದಲೂ ಇದು ಜಾರಿಯಲ್ಲಿದೆ. ಓಕೆ, ಸೊ ಅದಾದಮೇಲೆ ಏನು ಹೇಳುತ್ತೆ ಅಂತ ಅಂದರೆ UCC ಏನು ಹೇಳುತ್ತೆ ಅಂತ ಅಂದರೆ ಯಾವುದೇ ಧರ್ಮ ಅಥವಾ ಜಾತಿಯ ಭೇದವಿಲ್ಲದೆ ವಿವಾಹ, ವಿಚ್ಛೇದನ, ಆಸ್ತಿ ಹಕ್ಕು ಮತ್ತು ದತ್ತು ಪ್ರಕ್ರಿಯೆಗಳಲ್ಲಿ ಏಕರೂಪದ ಕಾನೂನು. ಬೇರೆ ಬೇರೆ ಧರ್ಮಗಳಿಗೆ ಅಥವಾ ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ಕಾನೂನುಗಳು ಇರೋದಿಲ್ಲ. ಸೊ ಇಟ್ ಏಮ್ಸ್ ಟು ಎಸ್ಟಾಬ್ಲಿಷ್ ಅ ಕಾಮನ್ ಸೆಟ್ ಆಫ್ ಸಿವಿಲ್ ಲಾಸ್ ಫಾರ್ ಮ್ಯಾರೇಜ್, ಡೈವೋರ್ಸ್, ಇನ್ಹೆರಿಟೆನ್ಸ್ ಆ್ಯಂಡ್ ಅಡಾಪ್ಷನ್ ಫಾರ್ ಆಲ್ ಸಿಟಿಸನ್ಸ್. ಓಕೆ, ಸೊ ಇದು ಯಾವ ಒಂದು ಸಂವಿಧಾನದ ವಿಧಿ ಪ್ರಕಾರ ಬರುತ್ತೆ ಅಂದರೆ ಆರ್ಟಿಕಲ್ 44. ಓಕೆ, ಅಂಡರ್ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಲ್ವಾ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸೊ 44ನೇ ಒಂದು ವಿಧಿ ಇದ್ರ ಬಗ್ಗೆ ಮಾತಾಡುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಶಿಫಾರಸು ಕಮಿಟಿ ಇದ್ರ ರಿಲೇಟೆಡ್ ಅಂತ ಅಂದರೆ ದಿಸ್ ಬಿಲ್ ವಾಸ್ ಡ್ರಾಫ್ಟೆಡ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಕಮಿಟಿ ಹೆಡ್ ಬೈ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ. ಓಕೆ, ರಂಜನಾ ಪ್ರಕಾಶ್ ದೇಸಾಯಿ ಅವರ ನೇತೃತ್ವದ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ವಿಧೇಯಕವನ್ನು ಸಿದ್ಧಪಡಿಸಲಾಗಿದೆ. ಅದೇ ರೀತಿ ಏನು ಹೇಳುತ್ತೆ ಇದು ಅಂತ ಅಂದರೆ 60 ದಿನದೊಳಗಡೆ ವಿವಾಹಗಳ ಕಡ್ಡಾಯ ನೋಂದಣಿಯನ್ನು ಮಾಡಬೇಕು. ಮ್ಯಾಂಡೇಟ್ಸ್ ಕಂಪಲ್ಸರಿ ಮ್ಯಾರೇಜ್ ರಿಜಿಸ್ಟ್ರೇಷನ್
ವಿತಿನ್ 60 ಡೇಸ್. ಓಕೆ, ಮತ್ತು ಬಹುಪತ್ನಿತ್ವ ಅಥವಾ ಪಾಲಿಗ್ಯಾಮಿಯನ್ನು ನಿಷೇಧ ಮಾಡುತ್ತೆ. ಲಿವ್ ಇನ್ ಸಂಬಂಧಗಳನ್ನು ನೋಂದಣಿ ಮಾಡಬೇಕು ಅನ್ನೋದನ್ನು ಅಥವಾ ಕಾನೂನುಬದ್ಧವಾಗಿ ಮಾಡಿದೆ, ಅಥವಾ ಲಿವ್ ಇನ್ ರಿಲೇಷನ್ಶಿಪ್ಗಳನ್ನ ರಿಜಿಸ್ಟರ್ ಮಾಡಬೇಕು ಅಂತ ಕೂಡ ಹೇಳುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ನ ನೀವು ನೆನ್ಪಿಡಬೇಕಾಗಿರೋದು, ರಾಜ್ಯದ ಪರಿಶಿಷ್ಟ ಪಂಗಡಗಳು, ಆ ಒಂದು ರಾಜ್ಯದಲ್ಲಿ ಬರುವಂಥ ಶೆಡ್ಯೂಲ್ಡ್ ಟ್ರೈಬ್ಸ್ ಕಮ್ಯುನಿಟಿ ಅವರನ್ನು ಈ ಒಂದು ಕೋಡಿಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ, ಎಕ್ಸೆಂಪ್ಟ್ ಮಾಡಲಾಗಿದೆ ಅಥವಾ ಹೊರಗಿಡಲಾಗಿದೆ. ಸೊ ದಿಸ್ ಈಸ್ ಅಬೌಟ್ ದ ನ್ಯೂಸ್ ಆಫ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದಂಥ ಒಂದು ನ್ಯೂಸ್. ಅದಾದಮೇಲೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗಳನ್ನ ನೋಡೋಣ. ಓಕೆ, ಸೊ 18ನೇ ಒಂದು ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನು ಇತ್ತೀಚೆಗೆ ಆಚರಿಸಲಾಗಿದೆ. ಸೊ ಪ್ರತಿ ವರ್ಷ ಇದನ್ನು ಏಪ್ರಿಲ್ 21ರಂದು ಆಚರಿಸಲಾಗುತ್ತೆ. ಓಕೆ, ಏನಕ್ಕೆ ಅಂತ ಅಂದರೆ ಟು ಹಾನರ್ ಡೆಡಿಕೇಶನ್ ಆ್ಯಂಡ್ ಸೆಲ್ಫ್ಲೆಸ್ ಸರ್ವಿಸ್ ಆಫ್ ಸಿವಿಲ್ ಸರ್ವೆಂಟ್ಸ್ ಅಥವಾ ನಾಗರಿಕ ಸೇವಾ ಅಧಿಕಾರಿಗಳ ನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆಯನ್ನು ಶ್ಲಾಘಿಸೋದಕ್ಕೆ ಗುರಿ ಇಟ್ಕೊಂಡು ಇದೊಂದು ಸಿವಿಲ್ ಸರ್ವಿಸ್ ಡೇನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಆ ರೀತಿ ಸೆಲೆಬ್ರೇಟ್ ಮಾಡಿದಂಥ 2026 ಒಂದು ಸಿವಿಲ್ ಸರ್ವಿಸಸ್ ಡೇ ಧ್ಯೇಯವಾಕ್ಯ ಅಥವಾ ಥೀಮ್ ಏನಾಗಿತ್ತು ಅಂದರೆ ವಿಕಸಿತ್ ಭಾರತ್ ಅಟ್ ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್. ಇದನ್ನು ಕೇಳ್ಬೋದು ನಿಮಗೆ, ವಿಕಸಿತ ಭಾರತ ಅಟ್ ಜನಕೇಂದ್ರಿತ ಆಡಳಿತದಲ್ಲಿ ವಿಕಸಿತ ಭಾರತ ಅಂತ ಒಂದು ಗುರಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಮೇಯ್ನ್ಲಿ ಈ ಇತ್ತೀಚೆಗೆ ಏನು ರಿಫಾರ್ಮ್ಸ್ ಆಗ್ತಿದೆ ಸಿವಿಲ್ ಸರ್ವಿಸಸಲ್ಲಿ ಅಂತ ಅಂದರೆ ಒಂದು ಲ್ಯಾಟ್ರಲ್ ಎಂಟ್ರಿನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಹೌದಲ್ವಾ? ಸೊ ಸ್ವಲ್ಪ ಫ್ಯಾಕ್ಟ್ ನಾವೇನಾದರೂ ಎಕ್ಸಾಮ್ ದೃಷ್ಟಿಯಿಂದ ರಿಕಾಲ್ ಮಾಡ್ಕೊಳ್ಳೋದಾದರೆ ನಮ್ಮ ಮಾಡರ್ನ್ ಹಿಸ್ಟ್ರಿ ಪರ್ಸ್ಪೆಕ್ಟಿವಿಂದ ಸತ್ಯೇಂದ್ರನಾಥ್ ಟಾಗೂರ್ ಅವರು ಏನಿದ್ರು, ಈ ವಾಸ್ ದಿ ಫಸ್ಟ್ ಇಂಡಿಯನ್ ಟು ಕ್ಲಿಯರ್ ICS ಎಕ್ಸಾಮ್ ಇನ್ 1864. 1864ರಲ್ಲಿ ICS ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮೊದಲ ಭಾರತೀಯ ಸತ್ಯೇಂದ್ರನಾಥ ಟಾಗೂರ್ ಅವರು. ದಿಸ್ ಈಸ್ ದಿ ನ್ಯೂಸ್ ಆಫ್ 18th ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗೆ ಶಿಫ್ಟ್ ಆಗೋಣ. ಏನು ಅಂತ ಅಂದರೆ ಇತ್ತೀಚೆಗೆ ಕೇರಳ ರಾಜ್ಯವು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಥವಾ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ರಾಜ್ಯ ನಿರ್ದಿಷ್ಟ ವಿಪತ್ತು ಅಂತ ಘೋಷಣೆ ಮಾಡಿದೆ. ಇಟ್ಸ್ ಅ ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರ್. ಸೊ ಯಾವ ಒಂದು ರಾಜ್ಯ ಅಂತ ಹೇಳಿದರೆ ಕೇರಳ. ಸೊ ಇದರಿಂದ ಏನಾಗುತ್ತೆ, ಟು ಕಂಟ್ರೋಲ್ ದಿ ರೈಸಿಂಗ್ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಡ್ಯೂ ಟು ವೈಲ್ಡ್ ಲೈಫ್ ಅಟ್ಯಾಕ್ಸ್ ಅಥವಾ ವನ್ಯಜೀವಿಗಳ ದಾಳಿಯಿಂದ ಹೆಚ್ಚುತ್ತಿರುವ ಜೀವ ಮತ್ತು ಆಸ್ತಿ ನಿಯಂತ್ರಣಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಏನು ವಿಶೇಷತೆ ಅಂದರೆ ಇದು ಭಾರತದ ಮೊದಲ ರಾಜ್ಯ ಈ ರೀತಿ ಅಧಿಕೃತವಾಗಿ ಈ ಒಂದು ಹ್ಯೂಮನ್ ಆ್ಯಂಡ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ನ ವಿಪತ್ತು ಅಂತ ಘೋಷಣೆ ಮಾಡಿದಂಥ ಮೊಟ್ಟ ಮೊದಲ ರಾಜ್ಯ ಯಾರಪ್ಪ ಅಂತ ಅಂದರೆ ಕೇರಳ. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗೆ ಶಿಫ್ಟ್ ಆಗೋಣ. ಎಸ್, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಸೊ ನಿಮಗೆ ಪಾಲಿಟಿಯಲ್ಲಿ ಓದಿರ್ಬೋದು, ಇಟ್ ಈಸ್ ದಿ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಫೈನಾನ್ಷಿಯಲ್ ಕಮಿಟಿ ಆಫ್ ದಿ ಪಾರ್ಲಿಮೆಂಟ್ ಅಲ್ವಾ? ಅತ್ಯಂತ ಹಳೆಯ ಮತ್ತು ಪ್ರಭಾವಶಾಲಿ ಸಮಿತಿ. ಈ ಸಮಿತಿಗೆ ಅಧ್ಯಕ್ಷರಾಗಿ ಇತ್ತೀಚೆಗೆ KC ವೇಣುಗೋಪಾಲ್ ಅವರನ್ನು ಮರುನೇಮಕ ಮಾಡಲಾಗಿದೆ ಅಥವಾ ರೀಅಪಾಯಿಂಟ್ ಮಾಡಿದ್ದಾರೆ. ಓಕೆ, ಏನಿದ್ರು ಮುಖ್ಯ ಕಾರ್ಯ ಅಥವಾ ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿದು ಮುಖ್ಯ ಕಾರ್ಯ ಏನಪ್ಪ ಅಂದರೆ ಇಟ್ ಈಸ್ ದಿ ಸುಪ್ರೀಂ ವಾಚ್ ಡಾಗ್ ಆಫ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಅಕೌಂಟ್ಸ್ ಅಥವಾ ಸರ್ಕಾರದ ಖರ್ಚು ಮತ್ತು ಲೆಕ್ಕಪತ್ರಗಳ ಸರ್ವೋಚ್ಚ ಕಾವಲುಗಾರವಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇ ರೀತಿ ಇದರ ಒಂದು ಮೆಂಬರ್ಸ್ಗಳನ್ನ ನೋಡೋದಾದರೆ ಒಟ್ಟು 22 ಸದಸ್ಯರುಗಳಿರ್ತಾರೆ. ಅದರಲ್ಲಿ 15 ಜನ ಲೋಕಸಭೆಯಿಂದ, 7 ಜನ ರಾಜ್ಯಸಭೆಯಿಂದ ಸೆಲೆಕ್ಟ್ ಮಾಡಲಾಗತ್ತೆ. ಓಕೆ, ದ್ಯಾಟ್ ಈಸ್ ಅಬೌಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಇತ್ತೀಚೆಗೆ ಜನಸಂಖ್ಯಾ ಬದಲಾವಣೆ ಕುರಿತು ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಹೈ ಲೆವೆಲ್ ಕಮಿಟಿ ಆನ್ ಪಾಪ್ಯುಲೇಷನ್ ಚೇಂಜ್ ಅಥವಾ ಜನಸಂಖ್ಯಾ ಬದಲಾವಣೆಗೆ ಕುರಿತಂಥ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಯಾರು ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಕೇಂದ್ರದ ಗೃಹ ಸಚಿವಾಲಯವು ಇದನ್ನು ರಚನೆ ಮಾಡಿದೆ. ಓಕೆ, ಹಂಗಿದ್ರೆ ಈ ಒಂದು ಸಮಿತಿಗೆ ಅಧ್ಯಕ್ಷರಾರಪ್ಪ ಅಂತ ಅಂದರೆ ಚೇರ್ಮನ್ ಯಾರಪ್ಪ ಅಂತ ಅಂದರೆ ಜಸ್ಟಿಸ್ ಪ್ರಕಾಶ್ ಪ್ರಭಾಕರ್ ನಾಲ್ವೇಕರ್ ಇವರು ಈ ಒಂದು ಸಮಿತಿಯ ಚೇರ್ಮನ್ ಆಗಿದ್ದಾರೆ. ಏನಿದ್ರು ಗುರಿ ಅಂತ ಅಂದರೆ ಟು ಸ್ಟಡಿ ದಿ ಡೆಮೋಗ್ರಫಿಕ್ ಚೇಂಜಸ್ ಡ್ಯೂ ಟು ಇಲ್ಲಿಗಲ್ ಇಮಿಗ್ರೇಷನ್ ಆ್ಯಂಡ್ ಅನ್ಯಾಚುರಲ್ ಫ್ಯಾಕ್ಟರ್ಸ್ ಅಥವಾ ಅನಧಿಕೃತ ವಲಸೆ ಮತ್ತು ಅಸಹಜ ಕಾರಣಗಳಿಂದ ಉಂಟಾಗುವ ಜನಸಂಖ್ಯಾ ಬದಲಾವಣೆಗಳ ಅಧ್ಯಯನವನ್ನು ಮಾಡಲು ಮತ್ತು ಜನಸಂಖ್ಯಾ ಸ್ಥಿತ್ಯಂತರಗಳ ವೈಜ್ಞಾನಿಕ ವಿಶ್ಲೇಷಣೆ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಇದರ ವರದಿಯನ್ನು 1 ವರ್ಷದೊಳಗಡೆ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ಹೈ ಲೆವೆಲ್ ಕಮಿಟಿ ಆನ್ ಪಾಪ್ಯುಲೇಷನ್ ಚೇಂಜಸ್. ಹೂ ಇಸ್ ದಿ ಚೇರ್ಮನ್? ಪ್ರಕಾಶ್
ಪ್ರಭಾಕರ್ ನಾಲ್ವೇಕರ್. ಓಕೆ, ಇವರು ಇದರ ಚೇರ್ಮನ್ ಆಗಿದ್ದಾರೆ. ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ನಮ್ಮ ಪಾಲಿಟಿಯ ಕರೆಂಟ್ ಅಫೇರ್ಸಲ್ಲಿ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಥಿಯರಿ ಅಥವಾ ಜನಸಂಖ್ಯಾ ಪರಿವರ್ತನೆಯ ಸಿದ್ಧಾಂತ. ಓಕೆ, ಇದರ ಆಧಾರವಾಗಿ ಇತ್ತೀಚೆಗೆ ಆಂಧ್ರ ಪ್ರದೇಶ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಅಥವಾ ಒಂದು ಹೊಸ ಪ್ರೋತ್ಸಾಹವನ್ನು ಅನೌನ್ಸ್ ಮಾಡಿದೆ. 3ನೇ ಮತ್ತು 4ನೇ ಮಗುವಿಗೆ ವಿಶೇಷ ಆರ್ಥಿಕ ಉತ್ತೇಜನವನ್ನು ಕೊಡ್ತೀವಿ ಅಂತ ಹೇಳಿದಂಥ ರಾಜ್ಯ ಯಾವುದಪ್ಪ ಅಂತ ಅಂದರೆ ಅದು ಆಂಧ್ರ ಪ್ರದೇಶ್. ಇಟ್ ಅನೌನ್ಸ್ಡ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಫಾರ್ 3rd and 4th ಚೈಲ್ಡ್. ಓಕೆ, ಸೊ ಇದ್ರ ಭಾಗವಾಗಿ ಇಂಡಿಯಾದು ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಥವಾ ಬದಲಿ ಫಲವತ್ತತೆ ದರ ಎಷ್ಟಿದೆ ಅಂತ ಅಂದರೆ 2.1. ಓಕೆ, ಸೊ ಬಿಕಾಸ್ ನಮ್ಮ ಸದರನ್ ಸ್ಟೇಟ್ಸ್ಗಳೇನಿದೆ ಇನ್ಕ್ಲೂಡಿಂಗ್ ಆಂಧ್ರ ಪ್ರದೇಶ್ ಟೋಟಲ್ ಫರ್ಟಿಲಿಟಿ ರೇಟ್ 1.5 ಇದೆ ಅಥವಾ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ ಇದೆ. ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ದು ಡೆಫಿನೇಷನ್ ಏನಪ್ಪ ಅಂದರೆ ಅವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಎ ವುಮೆನ್ ನೀಡ್ಸ್ ಟು ಹ್ಯಾವ್ ಟು ರಿಪ್ಲೇಸ್ ದ ಪಾಪ್ಯುಲೇಷನ್. ಜನಸಂಖ್ಯೆಯನ್ನು ಯಥಾವತ್ತಾಗಿ ಕಾಯ್ದುಕೊಳ್ಳಲು ಮಹಿಳೆಯೊಬ್ಬಳು ಹೊಂದಬೇಕಾದ ಸರಾಸರಿ ಮಕ್ಕಳ ಸಂಖ್ಯೆ. ಇದನ್ನು ನಾವು ಬದಲಿ ಫಲವತ್ತತೆ ದರ ಅಥವಾ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ಅಂತ ಕೂಡ ಕರಿತೀವಿ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದಿಸ್ ನ್ಯೂಸ್. ಮುಂದೆ ಇಂಪಾರ್ಟೆಂಟ್ ಮತ್ತೊಂದು ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಇಂಡಿಯನ್ ರೈಲ್ವೇಸ್ ಅವರು ಒಂದು ಆಂಬಿಷಿಯಸ್ ಇನಿಷಿಯೇಟಿವ್ನ ತಗೊಬಂದಿದ್ದಾರೆ. ಅತ್ಯಂತ ಮಹತ್ವಾಕಾಂಕ್ಷೆಯು ಉಪಕ್ರಮ ಯಾವುದಪ್ಪ ಅಂದರೆ 52 ವಾರಗಳಲ್ಲಿ 52 ಸುಧಾರಣೆಗಳು ಅಥವಾ 52 ರಿಫಾರ್ಮ್ಸ್ ಇನ್ 52 ವೀಕ್ಸ್ ರೀಸೆಂಟ್ಲಿ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂತ ಕೇಳಿದರೆ ಇಟ್ ಈಸ್ ದಿ ಇಂಡಿಯನ್ ರೈಲ್ವೇಸ್ ಅಥವಾ ಭಾರತೀಯ ರೈಲ್ವೆ. 2026ರಲ್ಲಿ ಪ್ರಾರಂಭಿಸಿದ್ದಾರೆ. ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಪ್ರತಿ ವಾರ ಒಂದು ಪ್ರಮುಖ ರಚನಾತ್ಮಕ ಸುಧಾರಣೆಯನ್ನು ತಗೊಬರುವಂಥದ್ದು. ಸೊ ದ್ಯಾಟ್ ವರ್ಷ ಪೂರ್ತಿ ಪ್ರತಿ ವಾರ ಒಂದೊಂದು ಸುಧಾರಣೆಗಳನ್ನ ತಗೊಬಂದರೆ ಒಂದು ವರ್ಷದಲ್ಲಿ 52 ರಿಫಾರ್ಮ್ಗಳನ್ನ ತಗೊಬರ್ಬೋದು 52 ವಾರಗಳಲ್ಲಿ, ಹೌದಲ್ವಾ? ಸೊ ಟು ಬ್ರಿಂಗ್ ದಿ ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳು, ಫಾರ್ ಎಕ್ಸಾಂಪಲ್ ಮೇ ಬಿ ಮೇಂಟೆನೆನ್ಸ್ ಆಫ್ ರೈಲ್ವೇಸ್ ಆಗಿರ್ಬೋದು, ಬುಕಿಂಗ್ ಸಿಸ್ಟಮಲ್ಲಿ ರಿಫಾರ್ಮ್ಸ್ ಆಗಿರ್ಬೋದು, ಪ್ಯಾಸೆಂಜರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಓಕೆ, ಫ್ಲೀಟ್ ಮ್ಯಾನೇಜ್ಮೆಂಟ್. ಸೊ ಆಲ್ ದೀಸ್ ರಿಫಾರ್ಮ್ಸ್ಗಳನ್ನ ತರ್ತಾ 52 ವಾರಗಳಲ್ಲಿ 52 ಸುಧಾರಣೆಗಳನ್ನ ತಗೊಂಡು ರೈಲ್ವೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸುವಂಥ ಒಂದು ಗುರಿಯಿಂದ ತಂದಂಥ ರಿಫಾರ್ಮು 52 ರಿಫಾರ್ಮ್ಸ್ ಇನ್ 52 ವೀಕ್ಸ್. ಯಾರು ತೊಗೊಬಂದಿದ್ದಾರೆ ಅಂದರೆ ಇಂಡಿಯನ್ ರೈಲ್ವೇಸ್. ಓಕೆ, ಸೊ ಅಷ್ಟು ಗೊತ್ತಿರಲಿ. ಅದಾದಮೇಲೆ ಮುಂದಿನ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇತ್ತೀಚೆಗೆ ಸಿಕ್ಕಿಂ ಏಕೀಕರಣದ ಒಂದು ಸುವರ್ಣ ಮಹೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಗೋಲ್ಡನ್ ಜುಬಿಲಿ ಆಫ್ ದಿ ಸಿಕ್ಕಿಮ್ಸ್ ಮರ್ಜರ್ ವಿತ್ ಇಂಡಿಯಾ. ಸೊ ಇದರಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಇದನ್ನು ಪಾರ್ಟಿಸಿಪೇಟ್ ಮಾಡಿದರು. ಬ್ಯಾಕ್ಗ್ರೌಂಡನ್ನ ನೋಡೋದಾದರೆ ಯಾಕೆ ನಾವು ಸುವರ್ಣ ಮಹೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ರು ಅಂತ ಅಂದರೆ 1975ರಲ್ಲಿ 16ನೇ ರಾಜ್ಯವಾಗಿ ಸಿಕ್ಕಿಂ ಭಾರತದಲ್ಲಿ ವಿಲೀನ ಆಗುತ್ತೆ. ಇಟ್ ಮರ್ಜ್ಡ್ ಸ್ಮಾಲ್ ಕರೆಕ್ಷನ್. ಸೊ ಮೇ 16ರಂದು 22ನೇ ರಾಜ್ಯವಾಗಿ 22nd ಸ್ಟೇಟ್ ಆಗಿ ಮೇ 16ರಂದು ಭಾರತದ ಜೊತೆ ವಿಲೀನ ಆಗತ್ತೆ. ಓಕೆ, ಸೊ ಬ್ರಿಟಿಷರ ಕಾಲದಲ್ಲಿ ಇದು ಬಫರ್ ಸ್ಟೇಟ್ ಆಗಿತ್ತು. 1974ರಲ್ಲಿ ಇದಕ್ಕೆ ಅಸೋಸಿಯೇಟ್ ಸ್ಟೇಟ್ ಸ್ಥಾನಮಾನ ಕೊಡ್ತಾರೆ. ಸಿಕ್ಕಿಂನ ಇತಿಹಾಸನ ನೋಡೋದಾದರೆ ಇಟ್ ಆಸ್ ಅನ್ ಇಂಡಿಪೆಂಡೆಂಟ್ ಕಿಂಗ್ಡಮ್ ಅಂಡರ್ ನಾಮ್ಯಾಲ್ ಡೈನಸ್ಟಿ ಅಥವಾ ನಾಮ್ಯಾಲ್ ರಾಜವಂಶದ ಆಳ್ವಿಕೆಯಲ್ಲಿ ಒಂದು ಸ್ವತಂತ್ರ ರಾಜ್ಯವಾಗಿತ್ತು 1975 ತನಕ. ಅದಾದಮೇಲೆ ಇದನ್ನು ಭಾರತದ ಜೊತೆ ವಿಲೀನಗೊಳಿಸಲಾಗುತ್ತೆ 22ನೇ ರಾಜ್ಯವಾಗಿ ಮೇ 16ರಂದು 1975ರಲ್ಲಿ. ಇದರ ಒಂದು ಸುವರ್ಣ ಮಹೋತ್ಸವವನ್ನು ಇತ್ತೀಚೆಗೆ ಸೆಲೆಬ್ರೇಟ್ ಮಾಡಲಾಗಿದೆ. ಓಕೆ, ಸೊ ಮುಂದಿನ ಕರೆಂಟ್ ಅಫೇರ್ಸ್ ನೋಡೋಣ. PM ವಿಕಾಸ್ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ವಿಕಾಸ್ ಯೋಜನಾ ಇದೇನಕ್ಕಪ್ಪ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಧನ ಸಹಾಯ ಯೋಜನೆ ಆಗಿದೆ. ಯಾರಿಗೆ ಆಗಿದೆ ಅಂತ ಅಂದರೆ ಅಥವಾ ಯಾವ ಒಂದು ಮಿನಿಸ್ಟ್ರಿ ಅವ್ರು ಮಾಡ್ತಿದ್ದಾರೆ, ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣದ ಒಂದು ಸಚಿವಾಲಯದಿಂದ ಕೊಡಲಾಗತ್ತೆ. ಯಾರಿಗೆ ಅಂತ ಅಂದರೆ ಇಟ್ ಏಮ್ಸ್ ಅಟ್ ಸೋಷಿಯೋ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ 6 ನೋಟಿಫೈಡ್ ಮೈನಾರಿಟಿ ಕಮ್ಯುನಿಟೀಸ್. ಅಧಿಸೂಚಿತ ಅಲ್ಪಸಂಖ್ಯಾತ ಸಮುದಾಯಗಳು ಎಷ್ಟು ಅಂದರೆ 6. ಯಾವ್ಯಾವು ಅಂದರೆ ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಸಿಖ್, ಬೌದ್ಧ, ಪಾರ್ಸಿ, ಜೈನ. ಈ ಸಮುದಾಯಗಳಿಗೆ ಒಂದು 100% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನ ಮುಖಾಂತರ ಏನಕ್ಕೆ ಅಂತ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ
ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ಯುವಜನತೆ ಮತ್ತು ಮಹಿಳೆಯರ ಅಭಿವೃದ್ಧಿ, ಯೂತ್ ಆ್ಯಂಡ್ ವುಮೆನ್ ಎಂಪವರ್ಮೆಂಟ್ನ ಉದ್ದೇಶದಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡಲಾಗುತ್ತೆ. ಯಾವ ಒಂದು ಮಿನಿಸ್ಟ್ರಿ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ಯಾವ ಒಂದು ಸ್ಕೀಮ್ ಇದು ಅಂತ ಅಂದರೆ PM ವಿಕಾಸ್ ಯೋಜನಾ. ಓಕೆ, ಇಟ್ ಈಸ್ ರಿಲೇಟೆಡ್ ಟು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ಒಂದು ಯೋಜನೆ ಅಂತ ಗೊತ್ತಿರಲಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಅಥ್ಲೆಟಿಕ್ಸ್ ಇಂಟೆಗ್ರಿಟಿ ಯೂನಿಟ್ ಅಥವಾ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಏನು ನಮ್ಮ ಇಂಡಿಯಾದಲ್ಲಿದೆ, ಒನ್ ಆಫ್ ದಿ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಬಾಡಿ ಫಾರ್ ಇಂಟೆಗ್ರಿಟಿ ಇನ್ ಅಥ್ಲೆಟಿಕ್ಸ್ ಅಥವಾ ಅಥ್ಲೆಟಿಕ್ ಅಂತ ಸ್ಪೋರ್ಟ್ಸ್ಗಳಲ್ಲಿ ನೈತಿಕತೆಯನ್ನು ಮೇಂಟೈನ್ ಮಾಡೋದಕ್ಕೆ ಇರೋಂಥ ಒಂದು ಆರ್ಗನೈಸೇಷನ್ ಏನಿದೆ, ಅವರಿಗೆ ಇತ್ತೀಚೆಗೆ ಎ ಕ್ಯಾಟಗರಿ ಸರ್ಟಿಫಿಕೇಷನ್ ಸಿಕ್ಕಿದೆ. ಅದರ ಅರ್ಥ ಏನು? ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಾ ಇದೆ ತನ್ನ ಕಾರ್ಯಗಳಲ್ಲಿ. ಅದೇ ಈ ವಿಭಾಗ ಏನಾದರೂ ಕೊಟ್ಟಿದ್ರು ಅಂತ ಅಂದರೆ ಅತ್ಯಂತ ಅಪಾಯದ ವರ್ಗ ಅಥವಾ ಹೈಯೆಸ್ಟ್ ರಿಸ್ಕ್ ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತಾಯಿದ್ರು. ಸೊ ಏನು ಮಾಡ್ತಾರೆ ಇವರು ಅಂತ ಅಂದರೆ ಡೋಪಿಂಗ್ನ ಪ್ರಿವೆನ್ಷನ್ ಮಾಡ್ತಾರೆ. ಏನು ಡೋಪಿಂಗ್ ಅಂತ ಅಂದರೆ ಇಟ್ ಈಸ್ ದಿ ಯೂಸ್ ಆಫ್ ಪ್ರೊಹಿಬಿಟೆಡ್ ಸಬ್ಸ್ಟೆನ್ಸಸ್ ಟು ಅನ್ಫೇರ್ಲಿ ಎನ್ಹಾನ್ಸ್ ಪರ್ಫಾರ್ಮೆನ್ಸ್ ಅಥವಾ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ನ ಎನ್ಹಾನ್ಸ್ ಮಾಡೋದಕ್ಕೆ ಕ್ರೀಡೆಯಲ್ಲಿ ಅಡ್ಡದಾರಿ ಬಳಸಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂಥ ನಿಷೇಧಿತ ಮದ್ದುಗಳ ಬಳಕೆಯನ್ನು ಮಾಡೋ ಅಂಥ ಒಂದು ಕಾರ್ಯವನ್ನು ಡೋಪಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅನಬಾಲಿಕ್ ಸ್ಟಿರಾಯ್ಡ್ಸ್ಗಳಾಗಿರ್ಬೋದು ಅಥವಾ ಗ್ರೋತ್ ಸ್ಟಿಮ್ಯುಲೆಂಟ್ಸ್ಗಳಾಗಿರ್ಬೋದು, ಹ್ಯೂಮನ್ ಗ್ರೋತ್ ಹಾರ್ಮೋನ್ಸ್ಗಳನ್ನು ಬಳಸೋದಾಗಿರ್ಬೋದು. ಸೊ ಇವುಗಳನ್ನು ಬಳಸೋದನ್ನು ತಡೆಗಟ್ಟುವಂಥ ಒಂದು ಉತ್ತಮ ಕಾರ್ಯಕ್ಕೆ ಶ್ಲಾಘನೆಯಾಗಿ AFIಗೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾಗೆ ಕ್ಯಾಟಗರಿ 1 ಸರ್ಟಿಫಿಕೇಷನ್ನ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ನಿಯೋಫೈಟ್ ಐ.ಡಿ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದರೆ ಕೇರಳದಲ್ಲಿ. ಏನಕ್ಕೆ ಅಂತ ಅಂದರೆ ಇಟ್ ಈಸ್ ಅನ್ AI ಬೇಸ್ಡ್ ಮೊಬೈಲ್ ಅಪ್ಲಿಕೇಶನ್ ಟು ಐಡೆಂಟಿಫೈ ಇನ್ವೇಸಿವ್ ಪ್ಲ್ಯಾಂಟ್ ಸ್ಪೀಶೀಸ್ ಅಥವಾ ಆಕ್ರಮಣಕಾರಿ ಸಸ್ಯ ಪ್ರಭೇದಗಳು ಅಂತ ಕರಿತೀವಿ. ವಿದೇಶಿ ಪ್ರಭೇದಗಳು, ಆಕ್ರಮಣಕಾರಿ ಪ್ರಭೇದಗಳು, ಯಾವುದಾದ್ರೂ ಒಂದು ಪ್ಲ್ಯಾಂಟು ನಾನ್ ನೇಟಿವ್ ಸ್ಪೀಶೀಸ್ ಆಗಿದ್ದು ಅಥವಾ ಔಟ್ಸೈಡಿಂದ ಬಂದು ತನ್ನ ಒಂದು ಒರಿಜಿನಲ್ ಹ್ಯಾಬಿಟ್ಯಾಟಲ್ಲಿರುವಂಥ ಒಂದು ಸಸ್ಯಗಳಿಗೆ ಏನಾದರೂ ಹಾರ್ಮ್ ಕ್ರಿಯೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಪಾರ್ಥೇನಿಯಮ್ ಅಂತ ಕರಿತೀವಲ್ವಾ, ಅದಾಗಿರ್ಬೋದು, ಲ್ಯಾಂಟನ ಕೆಮರಾ ಆಗಿರ್ಬೋದು, ಪ್ರಾಸ್ಪೇಸ್ ಜಲಿಫ್ಲೋರಾ ಆಗಿರ್ಬೋದು. ಇವೆಲ್ಲ ಇನ್ವೇಸಿವ್ ಪ್ಲ್ಯಾಂಟ್ಸ್ಗಳು. ಅವುಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಇತ್ತೀಚೆಗೆ AI ಬೇಸ್ಡ್ ಒಂದು ಮೊಬೈಲ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಅದು ಯಾವುದು ಅಂದರೆ ನಿಯೋಫೈಟ್ ID ಅಂತ. ಯಾರು ಮಾಡಿದ್ದಾರೆ ಅಂತ ಅಂದರೆ ಕೇರಳ ಸರ್ಕಾರ. ಓಕೆ, ದಟ್ ಈಸ್ ದಿ ಕರೆಂಟ್ ಅಫೇರ್ಸ್ ಟಾಪಿಕ್ ಆ್ಯಂಡ್ ನ್ಯೂಸ್ ರಿಲೇಟೆಡ್ ಟು ಇಟ್. ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಜಿಬೋತಿ ರಾಷ್ಟ್ರದ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಕಂಡಕ್ಟ್ ಆಗಿದೆ. ಯಾರು ಎಲೆಕ್ಟ್ ಆಗಿದ್ದಾರೆ ಅಂತ ಅಂದರೆ ಇಸ್ಮಾಯಿಲ್ ಒಮರ್ ಗುಹೇಲೆ ಅನ್ನೋರು. ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಇಸ್ಮಾಯಿಲ್ ಒಮರ್ ಗುಹೇಲೆ. ಓಕೆ, ಇವರು ಎಷ್ಟನೇ ಬಾರಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದರೆ 6th ಟರ್ಮ್, 6ನೇ ಬಾರಿಗೆ, ಸತತ 6ನೇ ಬಾರಿ ಅಥವಾ 6ನೇ ಅವಧಿಗೆ ಮರು ಆಯ್ಕೆ ಆಗಿದ್ದಾರೆ. ಯಾವ ಒಂದು ರಾಷ್ಟ್ರ? ಜಿಬೋತಿ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದಿಸ್ ನ್ಯೂಸ್. ಅದಾದಮೇಲೆ ಸೀಡ್ ಯೋಜನೆ ಬಗ್ಗೆ ನೋಡೋಣ. ಸೀಡ್ ಸ್ಕೀಮ್. ಸೀಡ್ ಏನು ಹೇಳುತ್ತೆ ಅಂತ ಅಂದರೆ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ಡಿನೋಟಿಫೈಡ್ ಟ್ರೈಬ್ಸ್ ಅಥವಾ ವಿಮುಕ್ತ ಬುಡಕಟ್ಟುಗಳ ಆರ್ಥಿಕ ಸಬಲೀಕರಣಕ್ಕೆ ತಂದಿರುವಂಥ ಒಂದು ಯೋಜನೆ. ಇದ್ರ ಮುಖಾಂತರ ಡಿನೋಟಿಫೈಡ್ ಟ್ರೈಬ್ಸ್ಗಳನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡುವಂಥದ್ದು. ಸೊ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳುವಾಗ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಲೈಕ್ UPSC, KPSC ಅಥವಾ SSC, ಬ್ಯಾಂಕಿಂಗ್ ಈ ಪರೀಕ್ಷೆಗಳಿಗೆ, ನಾಟ್ KPSC ಸ್ಪೆಸಿಫಿಕಲಿ ಬಟ್ ಆಲ್ ದ ಬುಡಕಟ್ಟು ಜನಾಂಗಗಳಿಗೆ. ಓಕೆ, ಸೊ ಐ ಜಸ್ಟ್ ಗೇವ್ ಅನ್ ಎಕ್ಸಾಂಪಲ್. ಸೊ ಫ್ರೀ ಕೋಚಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಉಚಿತ ತರಬೇತಿ ಕೊಡುವಂಥದ್ದು. ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಆರೋಗ್ಯ ವಿಮೆ ಕೊಡುವಂಥದ್ದು, ಹೆಲ್ತ್ ಇನ್ಶೂರೆನ್ಸ್ ಅಂಡರ್ ಆಯುಷ್ಮಾನ್ ಭಾರತ್. ಅದೇ ರೀತಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಹೌಸಿಂಗ್ ಅಥವಾ ಅವ್ರಗಳಿಗೆ ಮನೆ ಕಟ್ಕೊಳ್ಳೋದಕ್ಕೆ ಒಂದು ಧನ ಸಹಾಯ ಮಾಡುವಂಥದ್ದು, ಲೈವ್ಲಿಹುಡ್ ಸಪೋರ್ಟ್ ಮಾಡುವಂಥದ್ದು. ಸೊ ಇದನ್ನ ತರ್ತಿರುವಂಥ ಒಂದು ಸಚಿವಾಲಯ ಯಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯ ತಂದಿರುವಂಥ ಒಂದು ಸ್ಕೀಮ್ ಆಗಿದೆ. ಏನು ಸ್ಕೀಮ್ ಇದು? ಸೀಡ್ ಸ್ಕೀಮ್ ಅಂತ. ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ನೋಟಿಫೈಡ್ ಅಥವಾ ಡಿನೋಟಿಫೈಡ್ ಟ್ರೈಬ್ಸ್ ಅಂತ. ಈ ಒಂದು ಬುಡಕಟ್ಟು ಸಮುದಾಯಗಳಿಗೆ ಆರ್ಥಿಕ ಸಬಲೀಕರಣ ತರೋದಕ್ಕೆ ತಂದಿರುವಂಥ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ಅದೇ ರೀತಿ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ನೋಡೋಣ. ಸಂಪನ್ ಪೋರ್ಟಲ್. ಓಕೆ, ಸೊ ಸಂಪನ್ ಪೋರ್ಟಲ್ ಯಾವಾಗ ಸ್ಥಾಪನೆ ಆಯಿತು ಅಂತ ಅಂದರೆ 2018ರಲ್ಲಿ. ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್. ಓಕೆ, ಸೊ ಇತ್ತೀಚೆಗೆ
ಈ ಒಂದು MTNL ಇಂದ ನಿವೃತ್ತಿಯಾಗಿರೋ ಉದ್ಯೋಗಗಳನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ. ಅದು ಕರೆಂಟ್ ಅಫೇರ್ಸ್ ನ್ಯೂಸು. ಈ ಸಂಪಲ್ ಪೋರ್ಟಲ್ದು ವಿಶೇಷತೆ ಏನಪ್ಪ ಅಂತ ಅಂದರೆ, ಇದು ಪೆನ್ಷನ್ಸ್ ಏನಿರುತ್ತೆ, ಈ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದಂಥ ವರ್ಕರ್ಸ್ದು ಪೆನ್ಷನ್ ಆಗ್ಬೋದು, ಸ್ಯಾಂಕ್ಷನ್ಸ್ ಆಗ್ಬೋದು, ವೆರಿಫಿಕೇಷನ್ ಆಗ್ಬೋದು, ಪೇಮೆಂಟ್ ಆಗ್ಬೋದು, ಪಿಂಚಣಿ ಮಂಜೂರಾತಿ, ದೃಢೀಕರಣ ಮತ್ತು ಪಾವತಿಯನ್ನು ಡಿಜಿಟಲ್ ವೇದಿಕೆಯಲ್ಲಿ ಏಕೀಕರಣ ಮಾಡೋದಕ್ಕಿರುವಂಥ ಒಂದು ಪೋರ್ಟಲ್ಲು ಸಂಪನ್ ಪೋರ್ಟಲ್. ಯಾವ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್. ಇದು ಹಳೇದೇ ಸ್ಕೀಮು. ಇತ್ತೀಚೆಗೆ ಏನು ಆ್ಯಡ್ ಮಾಡಿದ್ದಾರೆ ಅಂತ ಅಂದರೆ MTNL ನಿವೃತ್ತ ಉದ್ಯೋಗಿಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ನಾವೇನೀಗ ಪ್ರಾಕ್ಸಿ ಸರ್ಪಂಚ್ ಅಂತ ಕರಿತೀವಿ, ಅಥವಾ ಸರ್ಪಂಚ್ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಿ ಈವನ್ ವುಮೆನ್ನೇ ಎಲೆಕ್ಟ್ ಆಗಿದ್ರು ಅವರ ಹಸ್ಬೆಂಡ್ಸ್ಗಳು ಪಂಚಾಯಿತಿಗಳನ್ನು ಲೀಡ್ ಮಾಡ್ತಿರ್ತಾರೆ, ಹೌದಲ್ವಾ? ಅದು ಆಗಬಾರ್ದು ಅಂತೇಳಿ ಟು ಎನ್ಶೂರ್ ರಿಯಲ್ ಎಂಪವರ್ಮೆಂಟ್ ಆಫ್ ವುಮೆನ್ ಇನ್ ಪಂಚಾಯಿತಿಗಳಲ್ಲಿ ಮಹಿಳೆಯರ ನೈಜ ಪ್ರತಿನಿಧಿತ್ವವನ್ನು ಕಾಪಾಡಿಕೊಳ್ಳಲು ಪ್ರಾಕ್ಸಿ ಸರ್ಪಂಚ್ ಬೇಡ ಅನ್ನುವಂಥ ಒಂದು ಅಭಿಯಾನವನ್ನು ತಗೊಬಂದಿದ್ದಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಚಿವಾಲಯ ಯಾವುದು ಅಂತ ಹೇಳಿದರೆ, ಇಟ್ ಈಸ್ ದಿ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಥವಾ ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ. ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ಮೇಲ್ ರಿಲೇಟಿವ್ಸ್ ಏನಿರ್ತಾರಲ್ವಾ, ಅವರು ಜಾಸ್ತಿ ಪವರ್ಸ್ನ ಎಕ್ಸಸೈಸ್ ಮಾಡ್ತಿದ್ದಾರೆ. ಮಹಿಳಾ ಸರ್ಪಂಚ್ನ ಹೆಸರಲ್ಲಿ ಪುರುಷರು ಅಥವಾ ಪತಿಯಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು, ಅಣ್ಣ ತಮ್ಮ ಕೂಡ ಆಗಿರ್ಬೋದು, ಅವರುಗಳು ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ ಎಲೆಕ್ಟೆಡ್ ವುಮೆನ್ ಸರ್ಪಂಚ್ನ ಬದಲಾಗಿ. ಅದು ಬೇಡ ಅಂತ ಒಂದು ಕ್ಯಾಂಪೇನ್ ತಗೊಬಂದು, ಆ್ಯಂಡ್ ಟು ಮೇಕ್ ದಿ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಷನ್ ಫಾರ್ ವುಮೆನ್ ಎಫೆಕ್ಟಿವ್ ಇನ್ ಪ್ರಾಕ್ಟೀಸ್, ಅಥವಾ ಪಂಚಾಯತಿ ಮಟ್ಟಗಳಲ್ಲಿ ಮಹಿಳೆಯರ ಸಾಂವಿಧಾನಿಕ ಮೀಸಲಾತಿಯನ್ನು ಪರಿಣಾಮಕಾರಿಯಾಗಿ ಆಗಿಸೋದಕ್ಕೆ ಪ್ರಾಕ್ಸಿ ಸರ್ಪಂಚ್ಗೆ ನೋ ಅಂತ ಹೇಳಬೇಕು ಅಂತ ಒಂದು ಕ್ಯಾಂಪೇನ್ ಲಾಂಚ್ ಮಾಡ್ತಿದ್ದಾರೆ. ಯಾರು ಮಾಡ್ತಿರ್ತಾರೆ ಈ ಥರ, ಅವ್ರ ವಿರುದ್ಧ ದಂಡ ಮತ್ತು ಕ್ರಿಮಿನಲ್ ಮೊಕದ್ದಮೆ, ಹೆವಿ ಪೆನಾಲ್ಟಿ ಆ್ಯಂಡ್ ಕ್ರಿಮಿನಲ್ ಕೇಸಸ್ನ ಕೂಡ ರಿಜಿಸ್ಟರ್ ಮಾಡಲಾಗತ್ತೆ. ಓಕೆ, ದಟ್ ಈಸ್ ಅಬೌಟ್ ಸೇ ನೋ ಟು ಪ್ರಾಕ್ಸಿ ಪ್ರಾಕ್ಸಿ ಸರ್ಪಂಚ್ ಕ್ಯಾಂಪೇನ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಇತ್ತೀಚೆಗೆ NCERT ಏನಿದೆಯಲ್ಲ, ಓಕೆ, ಆ ಒಂದು NCERTಗೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತ ಸ್ಟೇಟಸ್ ಕೊಡಲಾಗಿದೆ, ಅಥವಾ ಪರಿಗಣಿತ ವಿಶ್ವವಿದ್ಯಾಲಯ ಅಂತ ಸ್ಥಾನಮಾನ ಕೊಡಲಾಗಿದೆ. ಓಕೆ, ಯಾರಿದನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು. ವಾಟ್ ಆರ್ ಕೀ ಬೆನಿಫಿಟ್ಸ್ ಅಂತ ಅಂದರೆ, ಸ್ವತಂತ್ರವಾಗಿ UG, PG ಮತ್ತು PhDಗಳ ಕೋರ್ಸ್ಗಳನ್ನು ಪ್ರಾರಂಭಿಸೋ ಹಕ್ಕು ಕೂಡ ಕೊಡಲಾಗಿದೆ NCERTಗೆ, ನಾವು ಈ ಅಥಾರಿಟಿ ಕೊಟ್ಟ ಕಾರಣದಿಂದ. ಅದೇ ರೀತಿ ಇಟ್ ಕ್ಯಾನ್ ಅವಾರ್ಡ್ ಇಟ್ಸ್ ಓನ್ ಡಿಗ್ರಿ ಕೂಡ ಕೊಡ್ಬೋದು. ಇವಾಗ ಸ್ವತಃ ಪದವಿಗಳನ್ನು ಪ್ರಮಾಣ ಮಾಡುವಂಥ ಅಧಿಕಾರನ ಕೂಡ ಕೊಡಲಾಗಿದೆ. ಓಕೆ, ಘೋಷಣೆ ಮಾಡಿರೋರು ಯಾರು ಅಂತ ಅಂದರೆ ಕೇಂದ್ರ ಶಿಕ್ಷಣ ಸಚಿವಾಲಯ. ಓಕೆ, ಅನೌನ್ಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, ಏನಾಗಿದೆ ಅಂತ ಅಂದರೆ, ಇತ್ತೀಚೆಗೆ ಇದೊಂದು ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ, ಈ OBC ಸಮುದಾಯಗಳು ಏನಿರುತ್ತಲ್ವ, ಓಕೆ, ಅವ್ರುಗಳ ಸಾಮಾಜಿಕ ಆರ್ಥಿಕ ಸಬಲೀಕರಣ ಮಾಡೋದಕ್ಕೆ ಗುರಿ ಇಟ್ಕೊಂಡು ತಂದಿರುವಂಥ ಒಂದು ಕಾರ್ಪೊರೇಷನ್ ಅಥವಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು. ಓಕೆ, ಇತ್ತೀಚೆಗೆ ಅವರ ಒಂದು ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಹೈಯೆಸ್ಟ್ ಎವರ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಅಚೀವ್ ಮಾಡಿದೆ, ಅಥವಾ ಅತಿ ದೊಡ್ಡ ಆರ್ಥಿಕ ಪ್ರಗತಿಯನ್ನು ದಾಖಲಿಸಿದೆ. ಓಕೆ, ಸೊ ಯಾರನ್ನ ಒಂದು ವಾರ್ಷಿಕ ಕೌಟುಂಬಿಕ ಆದಾಯ 3 ಲಕ್ಷದವರೆಗೆ ಕೂಡ ಇದು ಲಿಮಿಟ್ ಮಾಡುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಸಾಯಿಲ್ ಸಖಿ. ಓಕೆ, ಸಾಯಿಲ್ ಸಖಿ ಇನಿಷಿಯೇಟಿವ್ ಏನಿದ್ರು ಉದ್ದೇಶ ಅಂತ ಅಂದರೆ, ಗ್ರಾಮ ಮಟ್ಟಗಳಲ್ಲಿ ಅಥವಾ ರೂರಲ್ ಏರಿಯಾಸ್ಗಳಲ್ಲಿ ಗ್ರಾಮೀಣ ಮಹಿಳೆಯರುಗಳನ್ನು ಕೃಷಿ ವಿಸ್ತರಣಾ ಏಜೆಂಟ್ಗಳಾಗಿ ಮಾಡೋದ್ರ ಮುಖಾಂತರ, ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಏಜೆಂಟ್ಸ್ನ ಆಗಿ ಮಾಡೋದ್ರ ಮುಖಾಂತರ, ಅದರಲ್ಲೂ ಬರಪೀಡಿತ ಮಹಾರಾಷ್ಟ್ರದ ಗ್ರಾಮೀಣ ಮಹಿಳೆಯರನ್ನು ಎಂಪವರ್ ಮಾಡೋದು. ಓಕೆ, ಈ ಒಂದು ಸ್ಕೀಮ್ನ ಅಥವಾ ಉಪಕ್ರಮದ ಉದ್ದೇಶ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಸಾಯಿಲ್ ಸ್ಯಾಂಪಲ್ನ ಕಲೆಕ್ಟ್ ಮಾಡೋದಾಗ್ಬೋದು, ಅಥವಾ ಟೆಸ್ಟಿಂಗಿಗೆ ಹೆಲ್ಪ್ ಮಾಡೋದಾಗ್ಬೋದು, ಮತ್ತು ಸೈಂಟಿಫಿಕ್ ಫಾರ್ಮಿಂಗ್ ಟ್ರೈನಿಂಗ್ ಅಥವಾ ಕೃಷಿಯನ್ನು ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅಂತ ಟ್ರೈನಿಂಗ್ ಮಾಡೋದಾಗ್ಬೋದು, ಮತ್ತು ರೈತರಿಗೆ ಮಣ್ಣಿನ ಪೋಷಕಾಂಶಗಳ ವರದಿಯನ್ನು ಒದಗಿಸುವ ಒಂದು ಕೀ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾರೆ. ಓಕೆ, ಸೊ ಅದು ಇತ್ತೀಚೆಗೆ ನ್ಯೂಸಲ್ಲಿದೆ. ಓಕೆ, ಸೊ ಇಟ್ ಈಸ್ ಬಿಂಗ್ ಗಿವನ್ ಬೈ ಮನ್ ದೇಶಿ ಫೌಂಡೇಶನ್ ಅನ್ನೋರು
ಇದನ್ನು ಕೊಡ್ತಾರೆ. ಓಕೆ, ದಟ್ ಈಸ್ ಅಬೌಟ್ ಸಾಯಿಲ್ ಸಖಿ ಇನಿಷಿಯೇಟಿವ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಓಕೆ, ಎಸ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ನಾರಿಟ್ ಎ ಅಂತ ಹೇಳ್ಬಿಟ್ಟು ಬೇಸ್ಡ್ ಒಂದು ಟೂಲ್ನ ಲಾಂಚ್ ಮಾಡಿದ್ದಾರೆ. ಯಾರು ಅಂತ ಅಂದರೆ ಗುಜರಾತ್ ಪೊಲೀಸ್ ನಾರ್ಕೋಟಿಕ್ ಸೆಲ್ ಅಥವಾ ಗುಜರಾತ್ ಮಾದಕ ವಸ್ತು ನಿಯಂತ್ರಣ ಬ್ಯೂರೋದವರು. ಏನಿದ್ರು ಉದ್ದೇಶ ಅಂತ ಅಂದರೆ ಟು ಇಂಪ್ರೂವ್ ದಿ ಎಫಿಷಿಯನ್ಸಿ ಆಫ್ ನಾರ್ಕೋಟಿಕ್ ಕೇಸಸ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಕನ್ವಿಕ್ಷನ್ ರೇಟ್. ಅಂದರೆ ಮಾದಕ ವಸ್ತು ಪ್ರಕರಣಗಳ ದಕ್ಷತೆ ಅಥವಾ ತನಿಖೆಯ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ತಂದಿರೋರು ಯಾರು ಅಂದರೆ ಗುಜರಾತ್ ಪೊಲೀಸವರು. ಓಕೆ, ಸೊ ಇದ್ರ ಫುಲ್ ಎಕ್ಸ್ಪಾನ್ಷನ್ ಏನಪ್ಪ ಅಂದರೆ ನಾರ್ಕೋಟಿಕ್ಸ್ ಅನಾಲಿಸಿಸ್ ಆ್ಯಂಡ್ ರ್ಯಾಗ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಟೂಲ್ ಅಥವಾ ರೆಟ್ರಿವಿಯಲ್ ಅಗ್ಮೆಂಟೆಡ್ ಜನರೇಷನ್ ಅಂತ ಕೂಡ ಕರೀತಾರೆ. ಓಕೆ, ಇದ್ರ ವಿಶೇಷತೆ ಏನಪ್ಪ ಅಂತ ಅಂದರೆ ಓನ್ಲಿ ಅಫಿಷಿಯಲ್ ಲೀಗಲ್ ಡೇಟಾ ಬೇಸ್ಗಳನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಆ್ಯಕ್ಯುರೇಟ್ ಗೈಡೆನ್ಸ್ ಕೊಡುವಂಥದ್ದು. ಈ ಮಾದಕ ವಸ್ತುಗಳ ಬಳಕೆಯ ವಿರುದ್ಧ ದಕ್ಷವಾಗಿ ಆಡಳಿತ ಮಾಡೋದಕ್ಕೆ ಗೈಡೆನ್ಸ್ ಮಾಡೋದು ತಂದಿರೋವಂಥ ಒಂದು ಇನಿಷಿಯೇಟಿವ್ ನಾರಿಟ್ ಎ ಅಂತ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಎಸ್, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಕಾಯ್ದೆ. ಓಕೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಆರ್ಮರ್ಡ್ ಪೊಲೀಸ್ ಫೋರ್ಸಸ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಒಂದು ಆ್ಯಕ್ಟ್ನ ಪಾಸ್ ಮಾಡಿದ್ದಾರೆ. ಯಾರ್ಯಾರಿಗೆ ಅಪ್ಲೈ ಆಗುತ್ತಿದೆ ಅಂದರು BSF ಆಗ್ಬೋದು, CRPF ಆಗ್ಬೋದು, CISF, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್, SSB, ಈ ಎಲ್ಲ ಒಂದು ವಿಂಗ್ಗಳಿಗೆ ಅಪ್ಲೈ ಆಗುತ್ತೆ. ಓಕೆ, ಸೊ ಏನು ಹೇಳ್ತಾ ಇದೆ ಈ ಒಂದು ಚೇಂಜ್ ಅಂತ ಅಂದರೆ ಟಾಪ್ ಪೋಸ್ಟ್ಸ್ಗಳನ್ನ IPS ಆಫೀಸರ್ಸ್ಗಳಿಗೆ ರಿಸರ್ವ್ ಮಾಡಬೇಕು. ಓಕೆ, IG ಪೋಸ್ಟು 50% ಇಸ್ ರಿಸರ್ವ್ ಫಾರ್ IPS ಅಂತ ಹೇಳ್ತಿದೆ. ಅದೇ ರೀತಿ ADG ಲೆವೆಲಲ್ಲಿ ಏನಿರ್ತಾರೆ ಹೆಚ್ಚುವರಿ ಮಹಾನಿರ್ದೇಶಕರು, ಓಕೆ, ಕನಿಷ್ಠ 67%ಗಳನ್ನ ರಿಸರ್ವ್ ಮಾಡಬೇಕು. ಅದೇ ರೀತಿ ವಿಶೇಷ DG ಮತ್ತು ಸ್ಪೆಷಲ್ DG ಆ್ಯಂಡ್ DNGನ 100% ಇಟ್ ಈಸ್ ರಿಸರ್ವ್ಡ್ ಫಾರ್ IPS. ಓಕೆ, ADGಯಲ್ಲಿ ಮಿನಿಮಮ್ 67% ಪೋಸ್ಟ್ ರಿಸರ್ವ್ಡ್ ಫಾರ್ IPS ಅಂತ ಹೇಳಿ. ಓಕೆ, IPS ಪೊಸಿಷನ್ಸ್ಗಳಿಗೆ ಜಾಸ್ತಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗಳನ್ನ ಕೊಟ್ಟಿದೆ ಈ ಒಂದು ಅಮೆಂಡ್ಮೆಂಟ್ನ ಮುಖಾಂತರ. ಓಕೆ, ಈವನ್ ಏನಾದರೂ ಮುಂಚೆ ಅದರ್ ಲಾಸ್ ಇತ್ತು ಅಥವಾ ಕೋರ್ಟ್ ಆರ್ಡರ್ಸ್ಗಳಿದ್ರೂ ಕೂಡ ಈ ಒಂದು ಆ್ಯಕ್ಟ್ನ ಪ್ರಾವಿಷನ್ಸ್ಗಳು ಓವರ್ ರೈಡ್ ಮಾಡುತ್ತೆ ಅಂತ ಕೂಡ ಹೇಳ್ತಾ ಇದೆ. ಓಕೆ, ಸೊ ದೀಸ್ ಆರ್ ದಿ ಸೆಂಟ್ರಲ್ ಆರ್ಮರ್ಡ್ ಪೊಲೀಸ್ ಫೋರ್ಸಸ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಮೆಂಡೆಡ್ ರೂಲ್ಸ್ಗಳು. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಸಂವಿಧಾನವನ್ನು ಇತ್ತೀಚೆಗೆ ಸಂತಾಳಿ ಭಾಷೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಿಲೀಸ್ ಇನ್ ಸಂತಾಲಿ ಲ್ಯಾಂಗ್ವೇಜ್. ಯಾರು ರಿಲೀಸ್ ಮಾಡಿದ್ರು ಅಂತ ಹೇಳಿದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ನಮ್ಮ ಭಾರತದ ರಾಷ್ಟ್ರಪತಿಯವರು ರಿಲೀಸ್ ಮಾಡಿದ್ದಾರೆ. ಇದು ಯಾವ ಒಂದು ಲಿಪಿಯಲ್ಲಿ ರಿಟರ್ನ್ ಅಥವಾ ಬರೆದಿದ್ದಾರೆ ಅಂತ ಅಂದರೆ ಓಲ್ಡ್ ಚಿಕಿ ಲಿಪಿಯಲ್ಲಿ ಬರೆಯಲಾಗಿದೆ. ಸೊ ಸಂತಾಲಿ ಭಾಷೆಯ ಸ್ಥಾನ ಏನಿದೆ ಅಂತ ಅಂದರೆ 92ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರ 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮುಖಾಂತರ ಇದನ್ನು ಒನ್ ಆಫ್ ದಿ 8th ಶೆಡ್ಯೂಲ್ ಲ್ಯಾಂಗ್ವೇಜ್ ಆಗಿ ನಾವೇನು 8 ಶೆಡ್ಯೂಲ್ ಲ್ಯಾಂಗ್ವೇಜಸ್ಗಳು ಅಂತ ಹೇಳ್ತೀವಲ್ಲ ಆ ಒಂದು ಲ್ಯಾಂಗ್ವೇಜ್ಗಳ ಭಾಗವಾಗಿ ಕೂಡ ಸೇರಿಸಲಾಗಿದೆ. ಸಂತಾಳಿ ಭಾಷೆ ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ಅಂದರೆ ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್ ಆ್ಯಂಡ್ ಬಿಹಾರ್ ಈ ಭಾಗದಲ್ಲಿ ಮಾತಾಡ್ತಾರೆ. ಈ ಭಾಷೆಯಲ್ಲಿ ಇತ್ತೀಚೆಗೆ ಸಂವಿಧಾನದ ಪ್ರತಿಯನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಓಕೆ, ಸೊ 8ನೇ ಸೂಚಿ ಬಗ್ಗೆ ನೋಡೋದಾದರೆ ಒಟ್ಟು ಗುರುತಿಸಲಾದ ಭಾಷೆಗಳು ಎಷ್ಟಿದೆ ಅಂತ ಅಂದರೆ 22 ಇದೆ. ಒರಿಜಿನಲಿ ಎಷ್ಟಿತ್ತು ಅಂತ ಅಂದರೆ 1950ರಲ್ಲಿ 14 ಲ್ಯಾಂಗ್ವೇಜ್ಗಳಿತ್ತು. 2003ರ ಒಂದು ತಿದ್ದುಪಡಿಯಲ್ಲಿ ಈ 4 ಭಾಷೆಗಳನ್ನು ಅಥವಾ 92nd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಆ್ಯಡ್ ಮಾಡಲಾಗುತ್ತೆ. ಯಾವುದು ಅಂದರೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಓಕೆ, ಇನ್ನೊಂದೇನು ನೆನ್ಪಿಟ್ಕೋಬೇಕು ಅಂತ ಅಂದರೆ ಇಂಗ್ಲೀಷ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್. ಇಂಗ್ಲೀಷು ಅನುಸೂಚಿಯಲ್ಲಿ ಅಥವಾ 8ನೇ ಅನುಸೂಚಿಯಲ್ಲಿ ಗುರುತಿಸಲಾದ ಒಂದು ಭಾಷೆ ಅಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಕಾನ್ಫರೆನ್ಸ್ ಆಫ್ ಸ್ಪೀಕರ್ಸ್ ಆ್ಯಂಡ್ ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ಕಾಮನ್ವೆಲ್ತ್ ಸ್ಪೀಕರ್ಗಳ ಮತ್ತು ಅಧ್ಯಕ್ಷರ ಸಮ್ಮೇಳನ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದಟ್ ಯಾಕೆ ಸ್ಪೆಸಿಫಿಕಲಿ ಕಾಮನ್ವೆಲ್ತ್ ಅಂತಲೇ ಹೇಳ್ತಿದ್ದಾರೆ ಅಥವಾ ಕಾಮನ್ವೆಲ್ತ್ಗಳ ಸ್ಪೀಕರ್ಗಳು ಪಾರ್ಟಿಸಿಪೇಟ್ ಆಗಿದ್ದಾರೆ. ಫಸ್ಟ್ ನಿಮಗೆಲ್ಲ ಕಾಮನ್ವೆಲ್ತ್ದು ಉದ್ದೇಶ ಏನು ಗೊತ್ತಾ? ಕಾಮನ್ವೆಲ್ತ್ ಅಸೋಸಿಯೇಷನ್ ಏನಕ್ಕೆ ಫಾರ್ಮೇಷನ್ ಆಯಿತು ಅಂತ ಅಂದರೆ this is the vast majority of nations which were former territories. Okay, former territories of ಬ್ರಿಟಿಷ್ ಎಂಪೈರ್. ಈ ಹಿಂದೆ ಏನು ಬ್ರಿಟಿಷ್ ಎಂಪೈರ್ ಆಳ್ವಿಕೆ ಮಾಡ್ತಿತ್ತು ಆ ಬ್ರಿಟಿಷ್ ಎಂಪೈರ್ಗಳ ಟೆರಿಟರಿಗಳನ್ನು ಕವರ್ ಇನ್ಕ್ಲೂಡ್ ಆಗಿ ಮುಂಚೆ ಇದ್ದಂಥ ಆ ಒಂದು ರಾಷ್ಟ್ರಗಳೆಲ್ಲ ಸೇರಿ ಮಾಡ್ಕೊಂಡಿರೋಂಥ ಒಂದು ಅಸೋಸಿಯೇಷನ್ ಇದು. ಓಕೆ, ಸೊ 56 ಇಂಡಿಪೆಂಡೆಂಟ್ ಮೆಂಬರ್ ಸ್ಟೇಟ್ಸ್ಗಳು ಇದೆ. ಓಕೆ, ಯಾರ್ಯಾರು ಈ ಹಿಂದೆ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು ಆ ರಾಷ್ಟ್ರಗಳು ಸೇರಿದು ಕಾಮನ್ವೆಲ್ತು. ಸೊ ಇತ್ತೀಚೆಗೆ ಈ ಒಂದು
ರಾಷ್ಟ್ರಗಳ ಸ್ಪೀಕರ್ಗಳ ಒಂದು ಸಮ್ಮೇಳನ ಇತ್ತೀಚೆಗೆ ಡೆಲ್ಲಿಯಲ್ಲಿ ನಡೆದಿದೆ. ಓಕೆ, ಇಟ್ ಈಸ್ ದಿ ಫೋರಮ್ ಆಫ್ ಸ್ಪೀಕರ್ಸ್ ಆ್ಯಂಡ್ ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದಿ ಕಾಮನ್ವೆಲ್ತ್ ಕಂಟ್ರೀಸ್ ಪಾರ್ಲಿಮೆಂಟ್ಸ್. ಓಕೆ, ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ 1969ನಲ್ಲಿ. ಓಕೆ, ಇಷ್ಟು ಗೊತ್ತಿರಲಿ ಸಾಕು. ಓಕೆ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, 2 year ಸೈಕಲ್ ರೊಟೇಟ್ ಆಗ್ತಿರುತ್ತೆ. ಸೊ ಇದ್ರ ಮುಖಾಂತರ ಪಾರ್ಲಿಮೆಂಟ್ರಿ ಪ್ರಭುತ್ವ ಆಗಿರ್ಬೋದು ಅಥವಾ ಇಂಪಾರ್ಶಿಯಾಲಿಟಿ, ಡೆಮಾಕ್ರಸಿ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕರೆಂಟ್ ಅಫೈರ್ಸ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಈಸ್ ರಿಲೇಟೆಡ್ ಟು ಡೈರೆಕ್ಟರೇಟ್ ಜನರಲ್ ಆಫ್ ಮೈನ್ಸ್ ಸೇಫ್ಟಿ ಅಥವಾ ಖನಿಜ ಸುರಕ್ಷತೆಯ ಮಹಾನಿರ್ದೇಶನಾಲಯಕ್ಕೆ ಸಂಬಂಧಿಸಿದೆ. ಏನು ಸುದ್ದಿ ಅಂತ ಹೇಳಿದ್ರೆ 125ನೇ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಬಿಕಾಸ್ ಇದು 1967ರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಇಟ್ ಹ್ಯಾಸ್ ಸೆಲೆಬ್ರೇಟೆಡ್ ಇಟ್ಸ್ 125th ಫೌಂಡೇಶನ್ ಡೇ ಆನ್ 7 January 2026. ಏನಿದ್ರು ಉದ್ದೇಶ ಈ ಒಂದು ಬಾಡಿದು ಅಥವಾ ಆರ್ಗನೈಸೇಷನ್ ಅಂತ ಅಂದರೆ ಭಾರತದಲ್ಲಿ ಖನಿಜ ಸುರಕ್ಷತೆ, ಆರೋಗ್ಯ ಮತ್ತು ಕಾರ್ಮಿಕ ಕಲ್ಯಾಣ. ಇಟ್ ಈಸ್ ದಿ ಸ್ಟ್ಯಾಚುರಿ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವೆಲ್ಫೇರ್ ಆಫ್ ಮೈನ್ ವರ್ಕರ್ಸ್. ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಲ್ಲಿ ಕೆಲಸ ಮಾಡುತ್ತೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಅಂದರೆ ಜಾರ್ಖಂಡ್ನಲ್ಲಿ ಅಥವಾ ಜಾರ್ಖಂಡ್ನ ಧಾನ್ಬಾದ್ನಲ್ಲಿದೆ. ಓಕೆ, ಸೊ ಇದು ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಆಳ್ವಿಕೆ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೈನ್ಸ್ ಆ್ಯಕ್ಟ್ ಅಥವಾ ಖನಿಜ ಕಾಯ್ದೆ 1952ರಲ್ಲಿ. ಓಕೆ, ಫಸ್ಟು ಇದನ್ನು ಬ್ಯೂರೋ ಆಫ್ ಮೈನ್ಸ್ ಇನ್ಸ್ಪೆಕ್ಷನ್ ಅಂತೇಳಿ 1902 ಎಸ್ಟಾಬ್ಲಿಷ್ ಮಾಡಿದ್ರು. ಲೇಟರ್ ಅದನ್ನು DGMS ಅಥವಾ ಡೈರೆಕ್ಟರೇಟ್ ಜನರಲ್ ಆಫ್ ಮೈನ್ಸ್ ಸೇಫ್ಟಿ ಅಂತ 1967ರಲ್ಲಿ ರಿನೇಮ್ ಮಾಡಲಾಗುತ್ತೆ. ಓಕೆ, ಸೊ ನಾವು ಏನು 3 ಪಟ್ಟಿಗಳು ಅಂತ ಹೇಳ್ತೀವಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಓಕೆ, ಸೊ ಇದು ಯಾವ ಒಂದು ಪಟ್ಟಿಯಲ್ಲಿ ಅಂಡರ್ ಆರ್ಟಿಕಲ್ 246 ಆಫ್ ಯೂನಿಯನ್ ಲಿಸ್ಟ್ ಎಂಟ್ರಿ 55 ಕೂಡ ಇದರ ಬಗ್ಗೆ ನಾವು ನೋಡ್ಬೋದು. ಓಕೆ, ಇದು ಒಂದು ಸಂವಿಧಾನದ ಆಧಾರ ಆಗಿದೆ ಈ ಒಂದು ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆ. ಓಕೆ, ಅಥವಾ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್. ಇತ್ತೀಚೆಗೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಏನಕ್ಕೆ ಅಂತ ಅಂದರೆ ಈ ಹಿಂದೆ ಇದ್ದಂಥ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಆ್ಯಕ್ಟ್ನ ರೀಪ್ಲೇಸ್ ಮಾಡೋದಕ್ಕೆ. ಉದ್ದೇಶ ಏನು ಅಂತ ಅಂದರೆ ಟು ರಿವ್ಯಾಮ್ ದಿ ಗವರ್ನೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಫಂಡಿಂಗ್ ಮಾಡೆಲ್, ಅಥವಾ ಈ ಒಂದು ಸಂಸ್ಥೆಗೆ ಬೇಕಾಗಿರುವಂಥ ಆಡಳಿತ ವ್ಯವಸ್ಥೆ ಮತ್ತು ಆರ್ಥಿಕತೆಯನ್ನು ಪುನರ್ರಚಿಸುವಂಥದ್ದು. ಇದ್ರ ಮುಖಾಂತರ ಟು ಜನರೇಟ್ ದಿ ರೆವಿನ್ಯೂ ಥ್ರೂ ಫೀಸ್, ಕನ್ಸಲ್ಟೆನ್ಸಿ ಆ್ಯಂಡ್ ಕಮರ್ಷಿಯಲ್ ರಿಸರ್ಚ್, ಅಥವಾ ಶುಲ್ಕವನ್ನು ಬದಲಾಯಿಸೋದ್ರ ಮುಖಾಂತರ ಮತ್ತು ರೆವಿನ್ಯೂ ಜನರೇಟ್ ಮಾಡುವಂಥದ್ದು, ಸಂಶೋಧನೆಯಲ್ಲಿ ಬದಲಾವಣೆಗಳನ್ನು ತಗೊಬರುವಂಥದ್ದು. ಓಕೆ, ಇದ್ರ ಮುಖಾಂತರ ಪಬ್ಲಿಕ್ ಫಂಡಿಂಗಿಗೆ ಡಿಪೆಂಡೆನ್ಸಿ ಅಥವಾ ಗವರ್ನಮೆಂಟ್ ಫಂಡಿಂಗಿಗೆ ಸಾರ್ವಜನಿಕ ನಿಧಿಯನ್ನು ಬಳಸೋದ್ರ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ತಂದಿರುವಂಥದ್ದು. ಆ್ಯಂಡ್ ಈ ಒಂದು ಬಾಡಿನ ಸ್ಟ್ರೆಂಥನ್ ಮಾಡಿ ನಮ್ಮ ISIನ ಗ್ಲೋಬಲಿ 2031 ಒಳಗಡೆ ವಿಶ್ವಮಟ್ಟದ ಒಂದು ಎಸ್ಟಾಬ್ಲಿಷ್ಡ್ ವೆರಿ ಗುಡ್ ಆರ್ಗನೈಸೇಷನ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಒರಿಜಿನಲ್ ಆಗಿ ಇದರ ಹಿಸ್ಟ್ರಿ ನೋಡೋದಾದರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿದ್ರೆ 1931ನಲ್ಲಿ. ಇಟ್ ವಾಸ್ ಫೌಂಡೆಡ್ ಇನ್ 1931. ಯಾರು ಫೌಂಡ್ ಮಾಡ್ತಾರೆ ಅಂತ ಅಂದರೆ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ಅಥವಾ PC ಮಹಾಲನೋಬಿಸ್ ಅಂತ ಕೇಳಿರ್ಬೋದು. ಓಕೆ, ಇದಕ್ಕೆ ರಾಷ್ಟ್ರೀಯ ಮಹತ್ವದ ಸಂಸ್ಥೆ ಅಥವಾ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕೂಡ ರೆಕಗ್ನೈಸ್ ಮಾಡಲಾಗಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಕೋಲ್ಕತ್ತಾದಲ್ಲಿದೆ. ಓಕೆ, ಇದಕ್ಕೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಸುಧಾರಣೆಗಳನ್ನ ಅಥವಾ ಗವರ್ನೆನ್ಸ್ ರಿಫಾರ್ಮ್ಸ್ಗಳನ್ನ ತರಬೇಕು ಅಂತ ಹೇಳಿ ಮಶೇಲ್ಕರ್ ಸಮಿತಿ 2020ರಲ್ಲಿ ರೆಕಮೆಂಡೇಶನ್ ಕೂಡ ಕೊಟ್ಟಿರುತ್ತೆ. ಓಕೆ, ದಟ್ ಈಸ್ ಅಬೌಟ್ ದಿ ನ್ಯೂಸ್ ರಿಲೇಟೆಡ್ ಟು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಇಂಡಿಯಾಸ್ ಫಸ್ಟ್ ಟೈಲಿಂಗ್ಸ್ ಪಾಲಿಸಿ. ಓಕೆ, ಫಸ್ಟು ಟೈಲಿಂಗ್ಸ್ ಪಾಲಿಸಿ ಬಗ್ಗೆ ನೋಡೋದ್ರ ಮುಂಚೆ ನಾವು ಟೈಲಿಂಗ್ಸ್ ಅಂದರೆ ಏನು ಅಂತ ನೋಡೋಣ. ಟೈಲಿಂಗ್ಸ್ ಅಂದರೆ ಏನಿಲ್ಲ, ಗಣಿಗಾರಿಕೆ ನಂತರ ಉಳಿದು ಬಂದಂಥ ಅಪ್ರಯೋಜಕ ವಸ್ತುಗಳು ಏನಿರುತ್ತೆ, ದೀಸ್ ಆರ್ ಆಲ್ ದಿ ಲೆಫ್ಟ್ ಓವರ್ ಮೆಟೀರಿಯಲ್ಸ್ ಆಫ್ಟರ್ ಪ್ರೊಸೆಸಿಂಗ್ ಮೈನ್ಡ್ ಓರ್. ಓಕೆ, ಏನಿರುತ್ತೆ ಇದರಲ್ಲಿ ಅಂತ ಅಂದರೆ ಫೈನ್ಲಿ ಗ್ರೌಂಡೆಡ್ ರಾಕ್ಸ್ ಅಥವಾ ಸೂಕ್ಷ್ಮ ತುಂಡುಗಳ ಶಿಲೆಗಳಿರುತ್ತೆ, ರಾಸಾಯನಿಕಗಳಿರುತ್ತೆ, ಲೋಹಗಳಿರುತ್ತೆ ಮತ್ತು ಇತರ ಅವಶೇಷಗಳು ಕೂಡ ಕಂಡುಬರ್ತಾ ಇರುತ್ತೆ. ಓಕೆ, ಅನ್ರಿಕವರಬಲ್ ಮೆಟಲ್ಸ್,
ಕೆಮಿಕಲ್ಸ್ ಆ್ಯಂಡ್ ಎಫ್ಲುಯೆನ್ಸ್ಗಳಿರುತ್ತೆ. ಏನಿದ್ರು ಉದ್ದೇಶ ಅಂತ ಅಂದರೆ ವಾಟ್ ಇಸ್ ದ ಕೀ ಆಬ್ಜೆಕ್ಟಿವ್ ಅಂತ ಅಂದರೆ ಇಟ್ ಪ್ರೊವೈಡ್ಸ್ ಗೈಡ್ಲೈನ್ಸ್ ಫಾರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಫ್ರಮ್ ಮೈನ್ ಡಂಪ್ಸ್ ಆ್ಯಂಡ್ ಟೈಲಿಂಗ್ಸ್. ಅಥವಾ ಆಲ್ರೆಡಿ ಈಗ ಒಂದು ಲೆಫ್ಟ್ ಓವರ್ ಪ್ಲೇಸ್ಗಳಿರುತ್ತೆ, ಅಲ್ಲೂ ಕೂಡ ಕ್ರಿಟಿಕಲ್ ಮಿನರಲ್ಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಸೆಲೆನಿಯಮ್ ಆಗಿರ್ಬೋದು, ಟೆಲ್ಯೂರಿಯಮ್ ಆಗ್ಬೋದು, ಕೋಬಾಲ್ಟ್, ಗೋಲ್ಡ್, ಈ ರೀತಿ ಇವೆಲ್ಲ ಕಾಪರ್ ಟೈಲಿಂಗ್ಸ್ಗಳು, ಇವೆಲ್ಲ ಕ್ರಿಟಿಕಲ್ ಮಿನರಲ್ಸ್ಗಳು. ಜಿಂಕ್ ಟೈಲಿಂಗ್ಸ್ಗಳನ್ನ ನೋಡೋದಾದರೆ ಜರ್ಮೇನಿಯಮ್ ಆಗ್ಬೋದು, ಇಂಡಿಯಮ್ ಆಗ್ಬೋದು, ಕ್ಯಾಡ್ಮಿಯಮ್ ಆಗ್ಬೋದು, ಇವುಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಈ ಸೈಟ್ಗಳನ್ನು ಮತ್ತೆ ಬಳಸ್ಬೋದು ಅನ್ನೋವಂಥ ಒಂದು ಪಾಲಿಸಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಪಾಲಿಸಿನ ಕೂಡ ತಗೊಬಂದಿದೆ. ದ್ಯಾಟ್ ಈಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಟೈಲಿಂಗ್ ಪಾಲಿಸಿ. ಏನು ಇದಕ್ಕೆ ವಿಶೇಷತೆ ಅಂತ ಅಂದರೆ ಇಟ್ ಈಸ್ ದಿ ಫಸ್ಟ್ ಅಥವಾ ಮೊಟ್ಟ ಮೊದಲ ಟೈಲಿಂಗ್ಸ್ ನೀತಿ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಮೆನ್ಸ್ಟ್ರುಯಲ್ ಹೆಲ್ತ್ ಆಸ್ ಅ ಫಂಡಮೆಂಟಲ್ ರೈಟ್ ಅಂತ ಕೂಡ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಅಥವಾ ಋತುಸ್ರಾವದ ಆರೋಗ್ಯ ಮತ್ತು ನೈರ್ಮಲ್ಯವನ್ನು 21ರ ವಿಧಿ ಅಥವಾ ರೈಟ್ ಟು ಲೈಫ್, ಏನು ಫಂಡಮೆಂಟಲ್ ರೈಟ್ ಇದೆ, ಜೀವಿಸುವ ಹಕ್ಕಿನ ಭಾಗವಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ ಅಂತ ಇತ್ತೀಚೆಗೆ ಹೇಳಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇಟ್ ಟ್ರಾನ್ಸ್ಫಾರ್ಮ್ ಮೆನ್ಸ್ಟ್ರುಯಲ್ ಹೆಲ್ತ್ ಫ್ರಮ್ ವೆಲ್ಫೇರ್ ಇಶ್ಯೂ ಇಂಟು ಎ ಬೈಂಡಿಂಗ್ ಕಾನ್ಸ್ಟಿಟ್ಯೂಷನಲ್ ಎಂಟೈಟಲ್ಮೆಂಟ್. ಋತುಸ್ರಾವದ ಆರೋಗ್ಯವನ್ನು ಕೇವಲ ಕಲ್ಯಾಣ ಯೋಜನೆಯಿಂದ ಅಷ್ಟೇ ರಿಸ್ಟ್ರಿಕ್ಟ್ ಮಾಡದೆ ಸಾಂವಿಧಾನಿಕವಾಗಿ ಇದು ಒಂದು ಹಕ್ಕಾಗಿ ಪರಿವರ್ತಿಸುತ್ತೆ. ನಮಗೆಲ್ರಿಗೂ ಗೊತ್ತಿದೆ ಆರ್ಟಿಕಲ್ 21 ಏನು ಹೇಳುತ್ತೆ ಅಂತ ಅಂದರೆ ಇಟ್ ಈಸ್ ದಿ ರೈಟ್ ಟು ಲೈಫ್ ಅಥವಾ ಲಿವ್ ವಿತ್ ಡಿಗ್ನಿಟಿ, ಈಕ್ವಾಲಿಟಿ ಅಂತ ಕೂಡ ಹೇಳುತ್ತೆ. ಓಕೆ, ಜೀವಿಸುವ ಮತ್ತು ಅಥವಾ ಘನತೆಯಿಂದ ಜೀವಿಸುವ ಹಕ್ಕಿನ ಭಾಗವಾಗಿ ಇದು ಕೂಡ ಒಂದು ಅವಿಭಾಜ್ಯ ಅಂಗ ಅಂತ ಕೂಡ ಹೇಳುತ್ತೆ. ಇದ್ರ ಮುಖಾಂತರ ಕೋರ್ಟ್ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಮ್ಯಾಂಡೇಟೆಡ್ ದಟ್ ಫ್ರೀ ಸ್ಯಾನಿಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಜೆಂಡರ್ ಸೆಗ್ರಿಗೇಟೆಡ್ ಟಾಯ್ಲೆಟ್ಸ್ ಆ್ಯಂಡ್ ಸೇಫ್ ಡಿಸ್ಪೋಸಲ್ನ ಕೂಡ ಮ್ಯಾಂಡೇಟ್ರಿ ಮಾಡುತ್ತೆ. ಉಚಿತ ಸ್ಯಾನಿಟರಿ ಉತ್ಪನ್ನಗಳು, ಪ್ರತ್ಯೇಕ ಶೌಚಾಲಯಗಳು ಮತ್ತು ಸುರಕ್ಷಿತ ತ್ಯಾಜ್ಯ ವಿಲೇವಾರಿಯನ್ನು ಮಾಡಬೇಕು ಅಂತ ಕೋರ್ಟು ಕಡ್ಡಾಯ ಕೂಡ ಗೊಳಿಸಿದೆ ಇದರ ಮುಖಾಂತರ. ನೆಕ್ಸ್ಟ್ ಟಾಪಿಕ್ ಅಗೈನ್ ಎಕ್ಸ್ಟೆಂಡೆಡ್ ಟು ಇಟ್. ಓಕೆ, ಎಸ್, ನೋ ಇಟ್ ಈಸ್ ರಿಲೇಟೆಡ್ ಟು ಅಗೈನ್ ವುಮೆನ್ ಇಶ್ಯೂ. ಓಕೆ, ಸೊ ಮ್ಯಾಟರ್ನಿಟಿ ಲೀವ್ ಫಾರ್ ಅಡಾಪ್ಟಿವ್ ಮದರ್ಸ್. ಓಕೆ, ಅಗೈನ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ ದತ್ತು ತೆಗೆದುಕೊಳ್ಳುವ ಎಲ್ಲ ತಾಯಂದಿರಿಗೆ ಕನಿಷ್ಠ 12 ವಾರಗಳ ಹೆರಿಗೆ ರಜೆಯನ್ನು ಮಂಜೂರು ಮಾಡಬೇಕು. ಅಥವಾ ಸುಪ್ರೀಂ ಕೋರ್ಟ್ ಗ್ರಾಂಟ್ಸ್ 12 ವೀಕ್ಸ್ ಆಫ್ ಮ್ಯಾಟರ್ನಿಟಿ ಲೀವ್ ಟು ಆಲ್ ಅಡಾಪ್ಟಿವ್ ಮದರ್ಸ್. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ಇಟ್ ಬೆನಿಫಿಟ್ಸ್ ಅಥವಾ ದೀಸ್ ಬೆನಿಫಿಟ್ಸ್ ಅಪ್ಲೈ ಟು ಆಲ್ ಅಡಾಪ್ಟಿವ್ ಮದರ್ಸ್ ರಿಗಾರ್ಡ್ಲೆಸ್ ಆಫ್ ದಿ ಚೈಲ್ಡ್ಸ್ ಏಜ್, ಎನ್ಶ್ಯೂರಿಂಗ್ ಇನ್ಕ್ಲೂಸಿವಿಟಿ. ಮಗುವಿನ ವಯಸ್ಸಿನ ಮಿತಿಯನ್ನು ಲೆಕ್ಕಿಸದೆ ಚಿಕ್ಕ ಮಗು ಆದರೂ ಆಗಲಿ, ದೊಡ್ಡ ಸ್ವಲ್ಪ ಬೆಳೆದಿರುವಂಥ ಮಗು ಆಗಲಿ ದತ್ತು ತಗೊಳ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ಚೈಲ್ಡ್ ಕೇರ್ ಕೊಡೋದಕ್ಕೋಸ್ಕರ 12 ವಾರಗಳ ರಜೆಯನ್ನು ಕೊಡಬೇಕು ಅಂತ ಮ್ಯಾಂಡೇಟ್ ಮಾಡಿದೆ. ಓಕೆ, ಸೊ ಈ ಹಿಂದೆ ಏನು 3 ಮಂತ್ ಏಜ್ ಲಿಮಿಟ್ ಅಷ್ಟೇ ಆಗಿತ್ತು. ನಮ್ಮ ಏನು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಇತ್ತಲ್ವಾ, ಸೆಕ್ಷನ್ 60 ಆಫ್ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಥವಾ ಸಾಮಾಜಿಕ ಭದ್ರತಾ ಸಂಹಿತೆ, ಲೇಬರ್ ಕೋಡ್ಸ್ ರಿಲೇಟೆಡು, ಆ ಒಂದು ಇದರಲ್ಲಿ ಏನಾಗಿತ್ತು ಅಂದರೆ ಓನ್ಲಿ 3 ಮಂತ್ ಮಗುಗೆ ಅಥವಾ ಏಜ್ನ ರಿಸ್ಟ್ರಿಕ್ಟ್ ಮಾಡಿದ್ರು. ಈಗ ಎಲ್ಲ ಏಜಿನ ಮಕ್ಕಳಿಗೂ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡ್ರು ಕೊಡಬೇಕು ಅಂತ ಈ ಒಂದು ಪ್ರಕರಣದ ಮುಖಾಂತರ ಹೇಳಿದೆ. ಓಕೆ, ಸೊ ದಿಸ್ ಎಲ್ಡ್ ದಟ್ ಏಜ್ ಬೇಸ್ಡ್ ರಿಸ್ಟ್ರಿಕ್ಷನ್ ವಿಲ್ ವೈಲೇಟ್ ಆರ್ಟಿಕಲ್ 14 ಅಥವಾ ಎಲ್ಲ ಮಕ್ಕಳಿಗೂ ಈಕ್ವಾಲಿಟಿನ ಇನ್ಶೂರ್ ಮಾಡೋಕ್ಕಾಗಲ್ಲ. ಮತ್ತು ಈವನ್ ಇಟ್ ಈಸ್ ಆಲ್ಸೋ ಕವರ್ಡ್ ಅಂಡರ್ ಆರ್ಟಿಕಲ್ 21 ಲೈಫ್ ಆ್ಯಂಡ್ ಡಿಗ್ನಿಟಿ ಅಥವಾ ಜೀವಿಸುವ ಹಕ್ಕಿನ ಭಾಗ ಅಥವಾ ಘನತೆಯಿಂದ ಜೀವಿಸುವ ಹಕ್ಕಿನ ಭಾಗ ಅಂತ ಕೂಡ ಹೇಳ್ತಾ ಇದೆ. ಸೊ ಅದೇ ರೀತಿ ಇದರ ಮುಂದುವರಿದ ಭಾಗವಾಗಿ ಇದಷ್ಟೇ ಅಲ್ಲ, ಈವನ್ ಪ್ಯಾಟರ್ನಿಟಿ ಲೀವ್, ಈವನ್ ಮೇಲ್ ಪೇರೆಂಟ್ಗೂ ಕೂಡ ರಜವನ್ನು ಕೊಡೋದಕ್ಕೆ ರಿಫಾರ್ಮ್ಸ್ಗಳನ್ನ ತಗೊಬನ್ನಿ ಅಂತ ಹೇಳಿ ಅರ್ಜ್ ಮಾಡಿದೆ. ಅರ್ಜ್ ದ ಗವರ್ನಮೆಂಟ್ ಟು ಇಂಟ್ರಡ್ಯೂಸ್ ಪ್ಯಾಟರ್ನಿಟಿ ಲೀವ್ ರೆಕಗ್ನೈಸಿಂಗ್ ಚೇಂಜಿಂಗ್ ಫ್ಯಾಮಿಲಿ ಸ್ಟ್ರಕ್ಚರ್ಸ್, ಬದಲಾಗುತ್ತಿರುವ ಕುಟುಂಬ ರಚನೆಗಳನ್ನು ಗುರುತಿಸಿ ಪಿತೃತ್ವ ರಜೆಯನ್ನು ಪರಿಚಯಿಸಲು ಕೂಡ ಸರ್ಕಾರಕ್ಕೆ ಕೋರಿದೆ. ಓಕೆ, ಈ ಹೊಸ ಸಂಹಿತೆಯು ಹೆರಿಗೆ ಸೌಲಭ್ಯ ಕಾಯ್ದೆ 1961 ಬದಲಾಯಿಸುತ್ತದೆ. ದಿಸ್ ನ್ಯೂ ಕೋಡ್ ರಿಪ್ಲೇಸಸ್ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಆಫ್ 1961. ಸೊ 2 ಥಿಂಗ್ಸ್ ನೋಡಿದ್ವಿ. ಒಂದು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ತಂದಂಥ ಆ ಒಂದು ಕೋಡಲ್ಲಿ ಬದಲಾವಣೆ ತರುತ್ತೆ. ಅದೇ ರೀತಿ ಯಾವ ಒಂದು ಕೋಡನ್ನು ರಿಪ್ಲೇಸ್ ಮಾಡುತ್ತೆ ಇದು ಅಂತ ಅಂದರೆ ಮ್ಯಾಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಆಫ್ 1961 ರಿಪ್ಲೇಸ್ ಮಾಡುತ್ತೆ. ಓಕೆ, ಫಸ್ಟ್ 2 ಚಿಲ್ಡ್ರನ್ಸ್ಗಳಿಗೆ 26 ವಾರಗಳ ಪೇಯ್ಡ್ ಲೀವ್ಗಳನ್ನು ಕೊಡುತ್ತೆ ಅಥವಾ ವೇತನ ಸಹಿತ ರಜೆ ಕೊಡಲಾಗುತ್ತೆ. 12 ವೀಕ್ಸ್ಗಳನ್ನ ಸಬ್ಸಿಕ್ವೆಂಟ್ ಚಿಲ್ಡ್ರನ್ಗಳಿಗೆ ಅಥವಾ ನಂತರದ ಮಕ್ಕಳಿಗೆ 12 ವಾರಗಳ ರಜೆಗಳನ್ನ
ಕೊಡಲಾಗುತ್ತೆ. ಆ್ಯಂಡ್ ಈವನ್ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಅವರು 50ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ಗಳನ್ನು ಹೊಂದಿದ್ರೆ ಅವರು ಉದ್ಯೋಗಿಗಳಿಗೆ ಸಹಾಯ ಮಾಡುವಂಥ ಶಿಶುಪಾಲನಾ ಕೇಂದ್ರ ಅಥವಾ ಕ್ರೆಚ್ ಫೆಸಿಲಿಟೀಸ್ಗಳನ್ನ ಕೂಡ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಮ್ಯಾಂಡೇಟ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ಮ್ಯಾಟರ್ನಿಟಿ ಲೀವ್ ಫಾರ್ ಅಡಾಪ್ಟಿವ್ ಮದರ್ಸ್, ಹೆರಿಗೆ ರಜೆಗೆ ಸಂಬಂಧಿಸಿದಂಥ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಒಂದು ಟ್ರಾನ್ಸ್ಜೆಂಡರ್ ಹೆಲ್ತ್ ಕೇರ್ಗೆ ಸಂಬಂಧಿಸಿದಂತೆ ಎಕ್ಸ್ಪರ್ಟ್ ಪ್ಯಾನಲ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ ಅಥವಾ ತೃತೀಯ ಲಿಂಗಿಗಳ ಆರೋಗ್ಯ ರಕ್ಷಣೆಗಾಗಿ ಪರಿಣಿತ ಸಮಿತಿಯನ್ನು ರಚಿಸಲಾಗಿದೆ. ಓಕೆ, ಸೊ ಈ ತೃತೀಯ ಲಿಂಗಿಗಳ ರಾಷ್ಟ್ರೀಯ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಅಂತ ಅಂದರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು, ಯೂನಿಯನ್ ಮಿನಿಸ್ಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ವಿಲ್ ಸರ್ವ್ ಆಸ್ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದಿಸ್ ಕೌನ್ಸಿಲ್. ಅದೇ ರೀತಿ ಯೂನಿಯನ್ ಮಿನಿಸ್ಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಅವರು ವೈಸ್ ಚೇರ್ಪರ್ಸನ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಅಥವಾ ಈ ಒಂದು ಪ್ಯಾನಲ್ಗೆ ಮೆಂಬರ್ಸ್ಗಳು ಯಾರ್ಯಾರು ಇರ್ತಾರೆ ಅಂತ ಅಂದರೆ ಸೆಂಟ್ರಲ್ ಮಿನಿಸ್ಟ್ರೀಸ್ ಇಂದ ಬರುವಂಥ NHRC, ಓಕೆ, ಮೆಂಬರ್ಸ್ ಆಫ್ ದಿ ಸೆಂಟ್ರಲ್ ಮಿನಿಸ್ಟ್ರೀಸ್ ಇರ್ತಾರೆ. ಅದೇ ರೀತಿ NHRCಯ ಮೆಂಬರ್ಸ್ಗಳು ಕೂಡ ಇರ್ತಾರೆ. NCW ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಮತ್ತು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಿಂದ ಕೂಡ 5 ರೆಪ್ರೆಸೆಂಟೇಟಿವ್ಸ್ಗಳನ್ನ ಕೂಡ ಈ ಒಂದು ಸಮಿತಿಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಅದೇ ರೀತಿ ದ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದಿಸ್ ಕೌನ್ಸಿಲ್ ಎಷ್ಟು ವರ್ಷದ ಟೆನ್ಯೂರ್ನ ಎಂಜಾಯ್ ಮಾಡ್ತಾರೆ ಅಂದರೆ 3 ವರ್ಷಗಳ ಟೆನ್ಯೂರ್ಸ್ ಕೂಡ ಇರುತ್ತೆ. ಓಕೆ, ಇದು ನ್ಯೂಸ್ ಅಬೌಟ್ ಎಕ್ಸ್ಪರ್ಟ್ ಪ್ಯಾನಲ್ ಫಾರ್ಮ್ಡ್ ಆನ್ ಟ್ರಾನ್ಸ್ಜೆಂಡರ್ ಹೆಲ್ತ್ ಕೇರ್. ಈ ಒಂದು ಕ್ವಶನ್ ಬಗ್ಗೆ ಕೂಡ ಅಥವಾ ಒಂದು ಕೇಸ್ ಬಗ್ಗೆ ಕೂಡ ಕೇಳ್ಬೋದು, ಮೆನ್ಷನ್ ಮಾಡ್ಬೋದು. ಜೈನ್ ಕೌಶಿಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ ಇದು ತೃತೀಯ ಲಿಂಗಿಗಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದು ಅಂತ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್. ಇತ್ತೀಚೆಗೆ ಯೂನಿಯನ್ ಹೋಮ್ ಮಿನಿಸ್ಟರ್ ಅಥವಾ ಕೇಂದ್ರ ಗೃಹ ಸಚಿವರು ಅಸ್ಸಾಂನ ಚಾಚರ್ ಡಿಸ್ಟಿಕ್ನಲ್ಲಿ ಈ ಪ್ರೋಗ್ರಾಮ್ನ 2ನೇ ಒಂದು ಭಾಗಕ್ಕೆ ಲಾಂಚ್ ಮಾಡಿದ್ದಾರೆ ಅಥವಾ ಚಾಲನೆ ನೀಡಿದ್ದಾರೆ. ಓಕೆ, ಇದು ಎಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಕೇಂದ್ರ ವಲಯದ ಯೋಜನೆ ಆಗಿದ್ದು ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಜಾರಿಯಾಗುತ್ತದೆ. ಓಕೆ, ಇದ್ರ ಮುಖಾಂತರ ಎಷ್ಟಪ್ಪ ಅಂತ ಅಂದರೆ ಟೋಟಲ್ 6,839 ಕೋಟಿ, ಓಕೆ, 2028ಇಂದ 29 ಈ ಟೈಮ್ ಪೀರಿಯಡ್ಗೆ ಕೊಡಲಾಗುತ್ತೆ. ಯಾವ್ಯಾವ ಸ್ಟೇಟ್ಸ್ಗಳನ್ನ ಕವರ್ ಮಾಡ್ತಾರೆ ಅಂದರೆ 17 ಸ್ಟೇಟ್ಸ್ ಆರ್ UTs. ಯಾವ್ಯಾವುದು? ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಗುಜರಾತ್, ವೆಸ್ಟ್ ಬೆಂಗಾಲ್ ಇವುಗಳನ್ನ ಕೂಡ ಕವರ್ ಮಾಡಲಾಗುತ್ತೆ. ವಿಶೇಷವಾಗಿ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ 1ನ ಭಾಗ ಏನಿತ್ತು ನಾರ್ದರ್ನ್ ಬಾರ್ಡರ್ ವಿಲೇಜಸ್ಗಳನ್ನ ಯೂಸ್ ಮಾಡಲಾಗಿತ್ತು ಅಥವಾ ಆಲ್ರೆಡಿ ಕವರ್ಡ್ ಆಗಿತ್ತು, ಅವುಗಳನ್ನು 2ನೇ ಒಂದು ಯೋಜನೆಯಲ್ಲಿ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಓಕೆ, ಸೊ ಇದ್ರ ಮುಖಾಂತರ ಏನು ಮಾಡ್ತಾರೆ ಅಂತ ಅಂದರೆ ಅಲ್ಲಿನ ವಿದ್ಯಾರ್ಥಿಗಳಿಗಾಗ್ಬೋದು, ಯೂತ್ಸ್ಗಳಿಗಾಗ್ಬೋದು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಟೂರಿಸ್ಟ್ ಸರ್ಕ್ಯೂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಮತ್ತು ಕೋಆಪರೇಟಿವ್ಸ್ ಅಥವಾ SHGಗಳ ಮುಖಾಂತರ ಅಥವಾ ಸ್ವಸಹಾಯ ಗುಂಪುಗಳ ಮುಖಾಂತರ ಸಹಕಾರಗಳ ಮುಖಾಂತರ ಅವರ ಅಭಿವೃದ್ಧಿಗೆ ಮತ್ತು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೆ ಒತ್ತು ನೀಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಈ ಹಿಂದೆ ಫಸ್ಟ್ ಬಂದಿದ್ದಂಥ ಪ್ರೋಗ್ರಾಮ್ ಯಾವಾಗಿತ್ತು ಅಂದರೆ 2023ರಲ್ಲಿ ಬಂದಿತ್ತು. ಏನಕ್ಕೆ ಅಂತ ಅಂದರೆ 662 ಬಾರ್ಡರ್ ವಿಲೇಜಸ್ಗಳನ್ನು ಕಾಂಪ್ರಹೆನ್ಸಿವ್ ಆಗಿ ಡೆವಲಪ್ ಮಾಡೋದಕ್ಕೆ ತಗೊಬಂದಂಥ ಒಂದು ಇನಿಷಿಯೇಟಿವ್ ಆಗಿತ್ತು. ಸೊ ವಿಲ್ ಸಿ ದ ನೆಕ್ಸ್ಟ್ ಟಾಪಿಕ್. ಇತ್ತೀಚೆಗೆ IIM Kozhikode ಏನಿದೆ ಗ್ಲೋಬಲ್ ಟಾಪ್ 100 ಯೂನಿವರ್ಸಿಟಿ ಶ್ರೇಯಾಂಕಗಳಲ್ಲಿ ಅದರಲ್ಲೂ ವಿಷಯವಾರು ಪಟ್ಟಿಯಲ್ಲಿ ರಿಲೀಸ್ ಮಾಡುವಂಥದ್ದು QS ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕದ ವಿಷಯವಾರು ಪಟ್ಟಿಯಲ್ಲಿ IIM Kozhikode ಜಾಗತಿಕವಾಗಿ ಟಾಪ್ 100 ಪಟ್ಟಿಯೊಳಗಡೆ ಪ್ರವೇಶಿಸಿದೆ. ಓಕೆ, ಸೊ ದ ರ್ಯಾಂಕಿಂಗ್ಸ್ನ ಪಬ್ಲಿಷ್ ಮಾಡೋರು ಯಾರು ಅಂತ ಅಂದರೆ QS ಅನ್ನುವಂಥದ್ದು ಒನ್ ಆಫ್ ದಿ ಎಜುಕೇಷನ್ ಅಥವಾ ಹೈಯರ್ ಎಜುಕೇಷನ್ ಅನಾಲಿಟಿಕ್ಸ್ ಆರ್ಗನೈಸೇಷನ್. ಇಟ್ ಈಸ್ ಬೇಸ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್. ಓಕೆ, ಒಂದಷ್ಟು ಬೇರೆ ಫ್ಯಾಕ್ಟ್ಸ್ಗಳನ್ನ ನೋಡೋದಾದರೆ ಇಂಡಿಯಾ ರ್ಯಾಂಕ್ಸ್ 4th ಗ್ಲೋಬಲಿ ಇನ್ ಟರ್ಮ್ಸ್ ಆಫ್ ನ್ಯೂ ಎಂಟ್ರೀಸ್ ಆ್ಯಂಡ್ ಟೋಟಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಹೊಸ ಪ್ರವೇಶಗಳು ಮತ್ತು ಒಟ್ಟು ಸಂಸ್ಥೆಗಳ ಸಂಖ್ಯೆಯಲ್ಲಿ ಭಾರತ ಜಾಗತಿಕವಾಗಿ 4ನೇ ಸ್ಥಾನವನ್ನು ಹೊಂದಿದೆ ಅಂತ ಕೂಡ ಹೇಳುತ್ತೆ. ಸೊ 4ನೇ ಸ್ಥಾನ ಅಂತ ಹೇಳಬೇಕಾದ್ರೆ ಇದು ಹಿಂದೆ ಇರುವಂಥ ಬೇರೆ ಕಂಟ್ರೀಸ್ಗಳು ಯಾವುದು ಅಂದರೆ
ಅಮೇರಿಕಾ, ಚೀನಾ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳು ಕೂಡ ಟಾಪ್ 3ಯಲ್ಲಿದೆ. ಓಕೆ, ಸೊ ಅದ್ರ ಜೊತೆಗೆ IIT ISM ಧಾನ್ಬಾದ್ ಏನಿದೆ ಮತ್ತು IIM ಅಹಮದಾಬಾದ್ ಇದೆ, ಅಹಮದಾಬಾದ್ ಏನಿದೆ, ದೇ ಆರ್ ಆಲ್ಸೋ ಅಮಾಂಗ್ ದಿ ಟಾಪ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಕಾರ್ಡಿಂಗ್ ಟು ದಿಸ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಥವಾ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್. ಮತ್ತು IIT ಡೆಲ್ಲಿ ಏನಿದೆ, ಇಟ್ ಇಸ್ ದಿ ಲೀಡಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಇನ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ರ್ಯಾಂಕಿಂಗ್ಸ್ ಅಥವಾ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ವಿಭಾಗದ ಶ್ರೇಯಾಂಕದಲ್ಲಿ IIT ಡೆಲ್ಲಿ ಮಂಚೂಣಿಯಲ್ಲಿದೆ ಅಂತ ಕೂಡ ಈ ರ್ಯಾಂಕಿಂಗ್ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್, ಇದೇ ಮೊದಲ ಬಾರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಎಂಟರ್ಡ್ ದಿ ಮಾರ್ಕೆಟಿಂಗ್ ರ್ಯಾಂಕಿಂಗ್ಸ್ ಫಾರ್ ದಿ ಫಸ್ಟ್ ಟೈಮ್. ಓಕೆ, ಮಾರ್ಕೆಟಿಂಗ್ ವಿಭಾಗದ ಶ್ರೇಯಾಂಕಕ್ಕೆ ಕೂಡ ಪ್ರವೇಶ ಪಡೆದಿದೆ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್ ಅಥವಾ SOAR ಪ್ರೋಗ್ರಾಮ್ ಅಂತ ಕೂಡ ಇತ್ತೀಚೆಗೆ ಇದರ ಈ ಯೋಜನೆ ವಿಶೇಷ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾಗವಹಿಸಿದ್ರು. ಓಕೆ, ಸೊ ಏನಕ್ಕೆ ಇದು ಅಂತ ಅಂದರೆ ಎಜುಕೇಷನ್ನಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಸನ್ನದ್ಧತೆಯನ್ನು ಕೇಂದ್ರೀಕರಿಸಿರುವ ಒಂದು ರಾಷ್ಟ್ರೀಯ ಕಾರ್ಯಕ್ರಮ. ಓಕೆ, ಇದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಅಂತ ಅಂದರೆ ಇಟ್ ಈಸ್ ದಿ ಇನಿಷಿಯೇಟಿವ್ ಆಫ್ ದಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರನರ್ಶಿಪ್ MSDE. ಓಕೆ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ಕೃತಕ ಬುದ್ಧಿಮತ್ತೆಯನ್ನು ಗೆ ಸಂಬಂಧಿಸಿದಂಥ ಅಥವಾ ದ ಪ್ರೋಗ್ರಾಮ್ ಇಂಟಗ್ರೇಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟು ಸ್ಕೂಲ್ ಎಜುಕೇಷನ್ ಅಥವಾ ಶಾಲಾ ಶಿಕ್ಷಣಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯಾವ ರೀತಿ ಇಂಟಗ್ರೇಟ್ ಮಾಡಬೇಕು ಅಂತ ಹೇಳುವಂಥ ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್. ಓಕೆ, ಸೊ ಓವರ್ ಆಲ್ ಇಟ್ ಏಮ್ಸ್ ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಫಾರ್ ಫ್ಯೂಚರ್ ಡಿಜಿಟಲ್ ಸ್ಕಿಲ್ಸ್ ಆ್ಯಂಡ್ ಮೇಕ್ ಇಂಡಿಯಾ ಗ್ಲೋಬಲ್ ಲೀಡರ್ ಇನ್ AI. ಓಕೆ, ಮುಂದಿನ ದಿನಗಳಲ್ಲಿ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಅಥವಾ ಕೃತಕ ಬುದ್ಧಿಮತ್ತೆಯಲ್ಲಿ ನಾಯಕವನ್ನಾಗಿ ಮಾಡುವಂಥದ್ದು ಮತ್ತು ಭವಿಷ್ಯದ ಡಿಜಿಟಲ್ ಕೌಶಲ್ಯಗಳಿಗೆ ಸಿದ್ಧಪಡಿಸುವುದು ಇದರ ಮುಖ್ಯ ಉದ್ದೇಶ ಕೂಡ ಆಗಿದೆ. ಸೊ ಸ್ಕೂಲ್ ಎಜುಕೇಷನ್ ಅಂತ ಹೇಳುವಾಗ ಯಾರನ್ನು ಕವರ್ ಮಾಡ್ತಾರೆ ಅಂದರೆ 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಳ್ಳಲಾಗಿದೆ. ಅದೇ ರೀತಿ ದೇಶದಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರನ್ನು ಕೂಡ ಇದು ಒಳಗೊಳ್ಳುತ್ತೆ. ಇಟ್ ಕವರ್ಸ್ ಎಜುಕೇಟರ್ಸ್ ಅಕ್ರಾಸ್ ಇಂಡಿಯಾ ಇನ್ಕ್ಲೂಡಿಂಗ್ both government and private schools. So this is about skilling for AI readiness. So overall it is for the bringing AI ಅಥವಾ artificial intelligence related reforms in education. ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದಂಥ ರಿಫಾರ್ಮ್ಸ್ಗಳನ್ನು ತರೋದಕ್ಕೆ ಇರುವಂಥ ಇನಿಷಿಯೇಟಿವ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡೋಣ. ಇಟ್ ಈಸ್ ರಿಲೇಟೆಡ್ ಟು ಪ್ಯಾಸಿವ್ ಎಥನೇಷಿಯಾ. ಓಕೆ, ಸೊ ಅದಕ್ಕೆ ಹೋಗೋಕ್ಕೆ ಮುಂಚೆ ನಾವು ಸ್ವಲ್ಪ ಬೇಸಿಕ್ಸ್ನ ನೋಡೋದಾದರೆ ನಮಗೆ 2 ಟರ್ಮ್ ಇದೆ. ಒಂದು ಆ್ಯಕ್ಟಿವ್ ಎಥನೇಷಿಯಾ ಮತ್ತು ಪ್ಯಾಸಿವ್ ಎಥನೇಷಿಯಾ ಅಂತ ಕರಿತೀವಿ. ಸೊ ಆ್ಯಕ್ಟಿವ್ ಎಥನೇಷಿಯಾ ಅಂತ ಅಂದರೆ ಅಥವಾ ಸಕ್ರಿಯ ದಯಾಮರಣ. ಅದಕ್ಕೆ ಹೋಗೋಕ್ಕೆ ಮುಂಚೆ ಬೇಕಿದ್ರೆ ದಯಾಮರಣ ಅಂದ್ರೇನು ಅಂತ ನೋಡೋದಾದರೆ, ಓಕೆ, ಎಥನೇಷಿಯಾ ಅಥವಾ ದಯಾಮರಣ ಅಂತ ಅಂದರೆ ಇಂಟೆನ್ಷನ್ಲಿ ಎಂಡಿಂಗ್ ದಿ person's life to relieve pain and suffering. It is also known as mercy killing. ದಯಾಮರಣ ಅಂತ ಅಂದರೆ ತೀವ್ರ ನೋವು ಮತ್ತು ಸಂಕಟದಿಂದ ಮುಕ್ತಿ ನೀಡಲು ವ್ಯಕ್ತಿಯ ಜೀವನವನ್ನು ಉದ್ದೇಶಪೂರ್ವಕವಾಗಿ ಕೊನೆಗೊಳಿಸುವಂಥದ್ದು ಕಾರುಣ್ಯ ಮರಣ ಅಥವಾ ಮರ್ಸಿ ಕಿಲ್ಲಿಂಗ್ ಅಂತ ಕೂಡ ಕರೀತಾರೆ. ಅದರಲ್ಲಿ 2 ಟೈಪು, ಒಂದು ಸಕ್ರಿಯ ದಯಾಮರಣ, ಮತ್ತೊಂದು ಪ್ಯಾಸಿವ್ ಎಥನೇಷಿಯಾ ಅಥವಾ ನಿಷ್ಕ್ರಿಯ ದಯಾಮರಣ ಅಂತ ಕೂಡ ಕರಿಬೋದು. ಸೊ ಸಕ್ರಿಯ ದಯಾಮರಣ ಅಂದ್ರೇನು? ವೈದ್ಯರು ನೇರ ಕ್ರಮದ ಮೂಲಕ ದಯಾಮರಣಕ್ಕೆ ಕಾರಣ ಆಗುವಂಥದ್ದು. ಇದು ಅಕ್ರಮ. ಓಕೆ, ಸಡನ್ ಆಗಿ ಯಾವುದೋ ಪಾಯ್ಸನಸ್ ಐಟಮ್ಸ್ನ ಕೊಡೋದಾಗಿರ್ಬೋದು ಅಥವಾ ಹಾರ್ಮ್ ಆಗುವಂಥ ಮೆಡಿಸಿನ್ಸ್ನ ಫೀಡ್ ಮಾಡುವಂಥದ್ದಾಗಿರ್ಬೋದು. ಇದು ಇಲ್ಲೀಗಲ್. ಓಕೆ, ಆ್ಯಕ್ಟಿವ್ ಎಥನೇಷಿಯಾ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ವಿ ಹ್ಯಾವ್ ಪ್ಯಾಸಿವ್ ಎಥನೇಷಿಯಾ ಅಥವಾ ನಿಷ್ಕ್ರಿಯ ದಯಾಮರಣ. ಇದು ಹೆಂಗೆ ಅಂತ ಅಂದರೆ ಲೈಫ್ ಸಪೋರ್ಟ್ಸ್ ಟ್ರೀಟ್ಮೆಂಟ್ಗಳನ್ನು ಸ್ಟಾಪ್ ಮಾಡ್ಬೋದು ಅಥವಾ ವೆಂಟಿಲೇಟರ್ಗಳನ್ನು ಅಥವಾ ಜೀವರಕ್ಷಕ ಚಿಕಿತ್ಸೆಯನ್ನು ನಿಲ್ಲಿಸುವಂಥದ್ದು. ಓಕೆ, ಇದು ಕಾನೂನುಬದ್ಧ. ಯಾಕೆ ಅಂದರೆ ಮಾರ್ಗಸೂಚಿಗಳ ಅಡಿಯಲ್ಲಿ ನೀವು ಮಾಡ್ಬೋದು ಇದನ್ನು. ಇಟ್ ಈಸ್ ಲೀಗಲ್ ಇನ್ ಇಂಡಿಯಾ ಅಂಡರ್ ದಿ ಗೈಡ್ಲೈನ್ಸ್. ಓಕೆ, ಸೊ ಇದರ ಭಾಗವಾಗಿ ನ್ಯೂಸ್ ಏನಪ್ಪ ಅಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಪ್ಲೈಡ್ ಇಟ್ಸ್ ಪ್ಯಾಸಿವ್ ಎಥನೇಷಿಯಾ ಫ್ರೇಮ್ವರ್ಕ್ ಅಥವಾ 13 ವರ್ಷಗಳಿಂದ ಕೋಮಾ ವ್ಯವಸ್ಥೆಯಲ್ಲಿ ಇದ್ದಂಥ ಹರೀಶ್ ರಾಣಾ ಅವರಿಗೆ ಜೀವರಕ್ಷಕ ವ್ಯವಸ್ಥೆಯನ್ನು ಹಿಂಪಡೆಯಲು ಸುಪ್ರೀಂ ಕೋರ್ಟ್ ತನ್ನ ನಿಷ್ಕ್ರಿಯ ದಯಾಮರಣ ಮಾರ್ಗಸೂಚಿಗಳನ್ನು ಮೊದಲ ಬಾರಿಗೆ ಅನ್ವಯಿಸಿದೆ. ಇದು ನ್ಯೂಸು. ಓಕೆ, ಈ ಹಿಂದೆ ಸ್ವಲ್ಪ ಹಿಸ್ಟೋರಿಕಲ್ ಆಸ್ಪೆಕ್ಟ್ನ ನೋಡೋದಾದರೆ ಇನ್ 1996 1996 ಗ್ಯಾನ್ ಕೌರ್ ಪ್ರಕರಣದಲ್ಲಿ
ಏನು ಹೇಳುತ್ತೆ ಕೋರ್ಟ್ ಅಂತ ಅಂದರೆ ಆರ್ಟಿಕಲ್ 21 ಡಸ್ ನಾಟ್ ಇನ್ಕ್ಲೂಡ್ ರೈಟ್ ಟು ಡೈ ಅಂತ ಹೇಳಿರುತ್ತೆ, ಬಟ್ ಅಲೋಸ್ ದಿ ಐಡಿಯಾ ಆಫ್ ಡಿಗ್ನಿಫೈಡ್ ಡೆತ್ ಅಥವಾ ಘನತೆಯತ್ತ ಮರಣದ ಪರಿಕಲ್ಪನೆಗೆ ಅವಕಾಶ ಇದೆ ಅಂತ ಹೇಳಿ ಈ ಹಿಂದೆ ಒಂದು ಪ್ರಕರಣದಲ್ಲಿ ಹೇಳಿರುತ್ತೆ. ಮುಂದೆ ಬಂದಂಥ 2011 ಅರುಣಾ ಶಾನ್ಭಾಗ್ ಕೇಸ್ ಏನಿದೆ, ಆ ಕೇಸಲ್ಲಿ ದ ಕೋರ್ಟ್ ಅಲೋಡ್ ಪ್ಯಾಸಿವ್ ಎಥನೀಷಿಯಾ ವಿತ್ ಸೇಫ್ ಗಾರ್ಡ್ಸ್ ಇನ್ ದ ಲ್ಯಾಂಡ್ ಮಾರ್ಕ್ ಅರುಣಾ ಶಾನ್ಭಾಗ್ ಕೇಸ್. ಅಥವಾ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೆಲವು ರಕ್ಷಣೆಗಳೊಂದಿಗೆ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿ ನೀಡಿರುತ್ತೆ. ಅದೇ ರೀತಿ ಮುಂದೆ ಬಂದಂಥ 2018 ಬಂದಂಥ ಕಾಮನ್ ಕಾಸ್ ಕೇಸ್ ಏನಿದೆ, ಅದರಲ್ಲಿ ಕೋರ್ಟ್ ರೆಕಗ್ನೈಸ್ಡ್ ದ ರೈಟ್ ಟು ಡೈ ವಿತ್ ಡಿಗ್ನಿಟಿ ಆ್ಯಂಡ್ ಅಲೋಡ್ ಲಿವಿಂಗ್ ವಿಲ್ಸ್ ಅಥವಾ ಅಡ್ವಾನ್ಸ್ಡ್ ಮೆಡಿಕಲ್ ಡೈರೆಕ್ಟಿವ್ಸ್. ಅಂದರೆ ಅರ್ಥ ಏನು ಅಂದರೆ ಈ ಕಾಮನ್ ಕಾಸ್ ಪ್ರಕರಣದಲ್ಲಿ ಘನತೆಯಿಂದ ಸಾಯುವ ಹಕ್ಕನ್ನು ಅಂಗೀಕರಿಸಿ ಲಿವಿಂಗ್ ವಿಲ್ಸ್ ಅಥವಾ ಮುಂಗಡ ವೈದ್ಯಕೀಯ ನಿರ್ದೇಶನಗಳಿಗೆ ಅನುಮತಿ ನೀಡಲಾಗತ್ತೆ. ಓಕೆ, ಅದೇ ರೀತಿ 2023 ತಂದಂಥ ಗೈಡ್ಲೈನ್ಸ್ನ ಭಾಗವಾಗಿ ದ ಪ್ರೋಸೆಸ್ ವಾಸ್ ಸಿಂಪ್ಲಿಫೈಡ್ ಬೈ ರಿಮೂವಿಂಗ್ ದಿ ನೀಡ್ ಫಾರ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಸಿಗ್ನೇಚರ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಸರಳಗೊಳಿಸಲಾಯಿತು. ಸೊ ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನಿಮ್ಮ ಆಪ್ಷನ್ಗಳಲ್ಲಿ ಈ ಒಂದು ಕೇಸಸ್ಗಳನ್ನು ಮೆನ್ಷನ್ ಮಾಡ್ಬೋದು, ಅಥವಾ ಈ ಕೇಸಸ್ನ ಡೈರೆಕ್ಟ್ ನಿಮಗೆ ಸ್ಟೇಟ್ಮೆಂಟಲ್ಲಿ ಕೊಟ್ಟು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಎಥನೇಷಿಯಾ ಅಥವಾ ನಿಷ್ಕ್ರಿಯ ದಯಾಮರಣಕ್ಕೆ ಅಥವಾ ದಯಾಮರಣಕ್ಕೆ ಸಂಬಂಧಿಸಿದಂಥ ಕೇಸಸ್ಗಳು ಅಂತ ನಿಮಗೆ ಗೊತ್ತಾಗಬೇಕು. ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಇಟ್ ಈಸ್ ರಿಲೇಟೆಡ್ ಟು ಗೈಡ್ಲೈನ್ಸ್ ಫಾರ್ ವಂದೇ ಮಾತರಂ ಅಥವಾ ವಂದೇ ಮಾತರಂ ಗೀತೆಗೆ ಸಂಬಂಧಿಸಿದ ಮಾರ್ಗಸೂಚಿಗಳಿಗೆ ಸಂಬಂಧಿಸಿದಂಥ ಒಂದು ಕರೆಂಟ್ ಅಫೇರ್ಸ್. ಸೊ ಏನು ಅಂತ ಅಂದರೆ, ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಹೇಗೆ ಮತ್ತು ಯಾವಾಗ ಆಡಬೇಕು ಅಥವಾ ನುಡಿಸಬೇಕು ಎಂಬ ಬಗ್ಗೆ ಇತ್ತೀಚೆಗೆ ಗೃಹ ಸಚಿವಾಲಯವು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ದಿ ಹೋಮ್ ಮಿನಿಸ್ಟ್ರಿ ಇಶ್ಯೂಡ್ new guidelines on how and when Vande Mataram should be sung or played at official events. ಓಕೆ, ಸೊ ಸ್ವಲ್ಪ ನಾವು ಹಿಸ್ಟ್ರಿನ ರಿಕಾಲ್ ಮಾಡೋದಾದರೆ, ವಂದೇ ಮಾತರಂನ ಬರೆದವ್ರು ಯಾರು ಅಂತ ಅಂದರೆ, ಈ ಗೀತೆಯನ್ನು ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿದ್ದು ಅವರ ಆನಂದಮಠ ಅನ್ನೋವಂಥ ಒಂದು ಕಾದಂಬರಿಯಲ್ಲಿ 1882 ಸೇರಿಸಲಾಗಿದೆ. ಓಕೆ, ಸೊ ಒರಿಜಿನಲಿ ಕಾಂಪೋಸ್ ಇನ್ 1870s, 1882 ಅದನ್ನು ಸೇರಿಸ್ತಾರೆ. ಇದನ್ನು ಸ್ಯಾನ್ಸ್ಕ್ರಿಟೈಸ್ಡ್ ಫಾರ್ಮ್ ಆಫ್ ಬೆಂಗಾಲಿ ಅನ್ನೋ ಈ ಒಂದು ಲ್ಯಾಂಗ್ವೇಜಲ್ಲಿ ಬರೆದಿರ್ಬೋದು, ಅಥವಾ ಸಂಸ್ಕೃತೀಕೃತ ಬಂಗಾಳಿ ಭಾಷೆಯಲ್ಲಿ ಬರೆಯಲಾಗಿದ್ದು ಇದು ಮಾತೃಭೂಮಿಯ ಮೇಲಿನ ಪ್ರೀತಿ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತೆ. ಓಕೆ, ಸೊ ಅದೇ ರೀತಿ ಯಾವುದು ನ್ಯಾಷನಲ್ ಆ್ಯಂಥಮ್ ಮತ್ತು ನ್ಯಾಷನಲ್ ಸಾಂಗ್ ಮಧ್ಯೆ ನಾವು ಕಂಪೇರ್ ಮಾಡಿದಾಗ ಯಾವುದು ಪ್ರಿಸೀಡ್ ಆಗಬೇಕು ಅಂತ ಅಂದರೆ, ಎರಡನ್ನೂ ಪ್ರಸ್ತುತಪಡಿಸುವಾಗ ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆಗಿಂತ ಮುಂಚಿತವಾಗಿ ಇರಬೇಕು ಅಂತ ಕೂಡ ಹೇಳುತ್ತೆ. ಓಕೆ, so it has adopted as the national song of India, which is distinct from national anthem. ರಾಷ್ಟ್ರಗೀತೆಗೆ ಭಿನ್ನವಾಗಿ ಇದನ್ನು ಭಾರತದ ರಾಷ್ಟ್ರೀಯ ಗೀತೆ ಅಥವಾ ನ್ಯಾಷನಲ್ ಸಾಂಗ್ ಆಗಿ ಇದನ್ನು ಅಂಗೀಕರಿಸಲಾಗಿದೆ. ಓಕೆ, ಸೊ ಆಡಿಯನ್ಸ್, ನಾವೇನೀಗ ನಮ್ಮ ರಾಷ್ಟ್ರಗೀತೆಗೂ ಒಂದಷ್ಟು ಟೈಮ್ ಲೈನ್ ಇದೆ, ಅದೇ ರೀತಿ ಆಡಿಯನ್ಸ್ ಮಸ್ಟ್ ಸ್ಟ್ಯಾಂಡ್ at attention during official version which lasts about 3 minutes and 10 seconds. 3 ನಿಮಿಷ 10 ಸೆಕೆಂಡ್ಗಳ ಕಾಲಾವಧಿಯ ಅಧಿಕೃತ ಆವೃತ್ತಿಯ ಸಂದರ್ಭದಲ್ಲಿ ಸಾರ್ವಜನಿಕರು ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಹೇಳುತ್ತೆ. ಅದೇ ರೀತಿ ಇದನ್ನೇನಾದರೂ ನ್ಯೂಸ್ ರೀಲ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ರಿಯಲ್ಲಿ ಬಳಸ್ತಾ ಇದ್ದಾಗ ನಾಟ್ ರಿಕ್ವೈರ್ಡ್ ಟು ಸ್ಟ್ಯಾಂಡ್ ಅಂತ ಕೂಡ ಹೇಳುತ್ತೆ, ಅಥವಾ ಸುದ್ದಿಚಿತ್ರ ಅಥವಾ ಸಾಕ್ಷ್ಯಚಿತ್ರಗಳಲ್ಲಿ ಪ್ರದರ್ಶನಗೊಳ್ಳುವಾಗ ನಿಲ್ಲುವ ಅಗತ್ಯವಿಲ್ಲ ಅಂತ ಹೇಳುತ್ತೆ. ಹಾಗಿದ್ರೆ ಅಫಿಷಿಯಲ್ ಟೈಮಲ್ಲಿ ಮಾತ್ರ ಇದಕ್ಕೆ ಎದ್ದು ನಿಲ್ಲಬೇಕು ಅಂತ ಹೇಳುತ್ತೆ. ಇಫ್ ಪ್ಲೇಡ್ ಬೈ ಎ ಬ್ಯಾಂಡ್ ಅಥವಾ ಬ್ಯಾಂಡ್ ಮೂಲಕ ನುಡಿಸುವಾಗ ಎ ರೋಲ್ ಆಫ್ ಡ್ರಮ್ಸ್ ಮಸ್ಟ್ ಪ್ರಿಸೀಡ್ ದ ಪರ್ಫಾರ್ಮೆನ್ಸ್ ಟು ಅಲರ್ಟ್ ದಿ ಆಡಿಯನ್ಸ್. ಅವ್ರಿಗೆ ಗೊತ್ತಾಗಬೇಕಲ್ವಾ ಸ್ಟಾರ್ಟ್ ಆಗುತ್ತೆ ಅಂತ, ಸೊ ಅದಕ್ಕೆ ಮುಂಚೆ ಡ್ರಮ್ ರೋಲ್ಸ್ನ ಮಾಡಬೇಕು ಅಂತ ಕೂಡ ಹೇಳುತ್ತೆ. ಅದರ ರಿಲೇಟೆಡ್ ಸ್ವಲ್ಪ ಹಿಸ್ಟ್ರಿ ನೋಡೋದಾದರೆ, ಕಾಂಗ್ರೆಸ್ ರೆಸೊಲ್ಯೂಷನ್ ಅಥವಾ 1937 ನಡೆದಂಥ ಕಾಂಗ್ರೆಸ್ ನಿರ್ಣಯದಲ್ಲಿ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಪಬ್ಲಿಕ್ಸ್ ರಿಸೈಟೇಷನ್ ಟು ದಿ ಫಸ್ಟ್ 2 ಸ್ಟ್ಯಾನ್ಸಾಸ್ ಅಥವಾ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸೆಕ್ಯುಲರ್. ಓಕೆ, ಇದರ ಸಾರ್ವಜನಿಕ ಗಾಯನವನ್ನು ಜಾತ್ಯತೀತವೆಂದು ಪರಿಗಣಿಸಲಾದ ಮೊದಲ 2 ಚರಣಗಳಿಗೆ ಮಾತ್ರ ಸೀಮಿತಗೊಳಿಸಿತ್ತು ಈ ಒಂದು ರೆಸೊಲ್ಯೂಷನ್. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ವಂದೇ ಮಾತರಂ ರಿಲೇಟೆಡ್ ಗೈಡ್ಲೈನ್ಸ್. ನೆಕ್ಸ್ಟ್ ಟಾಪಿಕ್ ಡಿಸ್ಕಸ್ ಮಾಡೋಣ.
ಇತ್ತೀಚೆಗೆ ಅಮರಾವತಿಯನ್ನು ಆಂಧ್ರ ಪ್ರದೇಶ ಸರ್ಕಾರ ಪರ್ಮನೆಂಟ್ ಕ್ಯಾಪಿಟಲ್ ಆಗಿ ಘೋಷಣೆ ಮಾಡಿದೆ. ಓಕೆ, ಸೊ ಆ ಏಕೈಕ ಮತ್ತು ಶಾಶ್ವತ ರಾಜಧಾನಿ, ಬಿಕಾಸ್ ಈ ಹಿಂದೆ ಇದ್ದಂಥ ಸರ್ಕಾರ 3 ರಾಜಧಾನಿಗಳನ್ನು ಗುರುತಿಸಿತ್ತು: ವಿಶಾಖಪಟ್ಟಣಂ, ಕರ್ನೂಲ್, ಅಮರಾವತಿ. ಅವುಗಳನ್ನೆಲ್ಲ ಎಂಡ್ ಮಾಡಿ ಒಂದೇ ಒಂದು ರಾಜಧಾನಿ ಈಗ ಯಾವುದು ಅಂದರೆ ಅಮರಾವತಿ. ಓಕೆ, ಸೊ ಈ ಬಿಲ್ನ ಯಾರು ಪಾಸ್ ಮಾಡಿದ್ದಾರೆ ಅಂದರೆ ದ ಲೋಕಸಭಾ ಪಾಸ್ ಎಟ್ ದಿ ಆಂಧ್ರ ಪ್ರದೇಶ್ reorganization amendment bill declaring Amaravati as the sole and permanent capital. So it gives official and permanent legal status to Amaravati, protecting from future political changes. ಮುಂದೆ ಯಾವುದಾದ್ರು ಒಂದು ಸರ್ಕಾರ ಬಂದು ಮತ್ತೆ ಬದಲಾವಣೆ ಮಾಡದೆ ಇರಲಿ ಅಂತೇಳಿ ಇದನ್ನು ಕಾನೂನಾತ್ಮಕವಾಗಿ ಒಂದು ಪರ್ಮನೆಂಟ್ ಸ್ಟೇಟಸ್ನ ಕೊಡಲಾಗಿದೆ. ಓಕೆ, ಈ ಕಾಯ್ದೆಯು ಅಮರಾವತಿಗೆ ಅಧಿಕೃತ ಮತ್ತು ಶಾಶ್ವತ ಕಾನೂನು ಸ್ಥಾನಮಾನವನ್ನು ನೀಡುತ್ತದೆ. ಈ ಶಾಸನವು ಏನಿತ್ತು, ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟ್ 2014 ಏನಿತ್ತು ಅದನ್ನು ಅಮೆಂಡ್ ಮಾಡುತ್ತೆ. ಓಕೆ, ಅದರ ಒಂದು ಸೆಕ್ಷನ್ 5ನ ಅಮೆಂಡ್ ಮಾಡುತ್ತೆ. ಈ ಹಿಂದೆ ಸೆಕ್ಷನ್ 5 ಏನು ಮಾಡಿತ್ತು ಅಂತ ಅಂದರೆ ಹೈದ್ರಾಬಾದ್ನ ಫಾರ್ ದ 10 years ತನಕ ಓಕೆ ಕಾಮನ್ ಕ್ಯಾಪಿಟಲ್ ಫಾರ್ ಬೋತ್ ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ ಆಗಿ ಡಿಕ್ಲೇರ್ ಮಾಡಿತ್ತು, ಜಂಟಿ ರಾಜಧಾನಿಯಾಗಿ ಮಾಡಿತ್ತು. ಈಗ ಅಮೆಂಡ್ ಮಾಡಿ ಒಂದು ಪರ್ಮನೆಂಟ್ ಅಥವಾ ಒಂದು ಹೊಸ ಪ್ರದೇಶವನ್ನು ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ಆಗಿ ಮಾಡಲಾಗಿದೆ. ಈ ಹೊಸ ಕಾನೂನು 10 ವರ್ಷಗಳ ಜಂಟಿ ರಾಜಧಾನಿಯ ಅವಧಿಯ ಮುಕ್ತಾಯಗೊಂಡ ನಂತರ ಓಕೆ ಈವನ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟಿವ್ 2024ರಿಂದಲೇ ಇದನ್ನು ಕನ್ಸಿಡರ್ ಮಾಡಲಾಗುತ್ತೆ. Okay, so for the first time in independent India that a parliament passed a specific law declaring a city as a permanent capital of a state. ಇದು ಫಾರ್ ದಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಟ್ ಈಸ್ ಅಬೌಟ್ ಅಮರಾವತಿ ಆಸ್ ಎ ಪರ್ಮನೆಂಟ್ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್. ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಸಮೃದ್ಧ ಗ್ರಾಮ್ ಫಿಜಿಟಲ್ ಸೇವಾ ಪ್ರಾಯೋಗಿಕ ಯೋಜನೆ. ಇತ್ತೀಚೆಗೆ ಯೂನಿಯನ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್ಸ್ ಓಕೆ ಏನು ಮಾಡಿದ್ರು ಅಂತ ಅಂದರೆ ಈಸ್ ಅಬೌಟ್ ಟು ಸೆಟ್ ಟು ಇನಾಗ್ರೇಟ್ ಸಮೃದ್ಧ ಗ್ರಾಮ ಪಂಚಾಯತ್ ಅಥವಾ ಗ್ರಾಮ ಫಿಜಿಟಲ್ ಸರ್ವಿಸ್ ಪೈಲಟ್ ಪ್ರಾಜೆಕ್ಟ್. ಎಲ್ಲಿ ಅಂತ ಅಂದರೆ ಮಧ್ಯಪ್ರದೇಶನ ಉಮ್ರಿ ವಿಲೇಜ್. ಓಕೆ, ಇದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಅಂತ ಅಂದರೆ ದಿಸ್ ಪೈಲಟ್ ಪ್ರಾಜೆಕ್ಟ್ ಈಸ್ ಫಾರ್ ಫಿಜಿಟಲ್ ಬೋತ್ ಫಿಸಿಕಲ್ ಆ್ಯಂಡ್ ಡಿಜಿಟಲ್ ಸರ್ವಿಸ್ ಡೆಲಿವರಿ ಇನ್ ರೂರಲ್ ಏರಿಯಾಸ್. ಓಕೆ, ಯಾವ ರೀತಿ ಅಂತ ಅಂದರೆ ಒಂದು ಫಿಸಿಕಲ್ ಆಫ್ಲೈನ್ ಪ್ರೆಸೆನ್ಸ್ ಆದರೂ ಆಗಿರ್ಬೋದು, ಈವನ್ ಡಿಜಿಟಲ್ ಡೆಲಿವರಿ ಆದರೂ ಆಗಿರ್ಬೋದು, ಆನ್ಲೈನ್ ಡೆಲಿವರಿ ಆಫ್ ಸರ್ವಿಸ್ ಕೂಡ ಆಗ್ಬೋದು. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡೂ ರೀತಿಯ ಸೇವೆಗಳನ್ನು ಒದಗಿಸೋದಕ್ಕೆ ತಂದಂಥ ಒಂದು ಪ್ರಾಯೋಗಿಕ ಯೋಜನೆ ಇದು. ಯಾರು ತರ್ತಾ ಇದ್ದಾರೆ ಅಂತ ಅಂದರೆ ದೂರ ಸಂಪರ್ಕ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್. ಓಕೆ, ಭಾರತ್ ನೆಟ್ ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಕ ಈ ಆಧಾರದ ಮೇಲೆ ಅಥವಾ ಈ ಮೂಲಸೌಕರ್ಯವನ್ನು ಅನುಷ್ಠಾನಗೊಳಿಸ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಗ್ರಾಮ ಮಟ್ಟದ ಸೇವಾ ಕೇಂದ್ರಗಳಾಗಿ ಸಮೃದ್ಧಿ ಕೇಂದ್ರಗಳನ್ನು ಪಂಚಾಯತ್ ಭವನಗಳಲ್ಲಿ ಸ್ಥಾಪಿಸಲಾಗುತ್ತೆ. ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಪ್ರಾಯೋಗಿಕವಾಗಿ ಪೈಲಟ್ ಕವರೇಜ್ ಎಲ್ಲೆಲ್ಲಿ ಅಂದರೆ ಉಮ್ರಿ ಆಫ್ ಮಧ್ಯಪ್ರದೇಶ್, ಓಕೆ ನಾರಾ ಕೋಡೂರು ಆಫ್ ಆಂಧ್ರ ಪ್ರದೇಶ್ ಮತ್ತು ಚೌರಾವಾಲಾ ಆಫ್ ಉತ್ತರ ಪ್ರದೇಶ್ ಇಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಈಚ್ ಸೆಂಟರ್ ಸರ್ವ್ಸ್ ವಿಲೇಜಸ್ ವಿತಿನ್ 5 kilometer ರೇಡಿಯಸ್ ಪ್ರೊವೈಡಿಂಗ್ ಸರ್ವಿಸಸ್ ಇನ್ ಎಜುಕೇಷನ್, ಅಗ್ರಿಕಲ್ಚರ್, ಹೆಲ್ತ್, ಇ ಗವರ್ನೆನ್ಸ್ ಆ್ಯಂಡ್ ಫೈನಾನ್ಸ್. ಓಕೆ, 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಿಗೆ ಶಿಕ್ಷಣ, ಕೃಷಿ, ಆರೋಗ್ಯ, ಇ ಆಡಳಿತ ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸುತ್ತೆ. ಓಕೆ, ನೆಕ್ಸ್ಟು ಸಪ್ರೇಟ್ ಸಮೃದ್ಧ ಸ್ಕೀಮ್ ಕೂಡ ಇರುತ್ತೆ. ಯಾವಾಗ ಅಂತ ಅಂದರೆ ಮುನ್ಸಿಪಲ್ ರೆವಿನ್ಯೂ ಫಾರ್ ಡೆಲ್ಲಿಗೆ ತಂದಂಥ ಒಂದು ಸ್ಕೀಮ್. ಓಕೆ, ದೆಹಲಿ ಸ್ಥಳೀಯ ಸಂಸ್ಥೆಯ ಆದಾಯ ಮತ್ತು ಮೂಲಸೌಕರ್ಯ ಹೆಚ್ಚಿಸಲು ಒಂದು ಪ್ರತ್ಯೇಕ ಯೋಜನೆ ಕೂಡ ಪ್ರಾರಂಭ ಆಗಿತ್ತು. ದಟ್ ಈಸ್ ಅಬೌಟ್ ಫಿಜಿಟಲ್ ಸರ್ವಿಸಸ್ ಫಾರ್ ರೂರಲ್ ಏರಿಯಾಸ್. ಓಕೆ, ಪೈಲಟ್ ಪ್ರಾಜೆಕ್ಟ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಪ್ರಾರಂಭ 2026 ಅಥವಾ ಆದಾಯ ತೆರಿಗೆ ಕಾಯ್ದೆ 2025ರ ಭಾಗವಾಗಿ ಓಕೆ ಅಥವಾ ಏಪ್ರಿಲ್ 1, 2026ರಿಂದ ಜಾರಿ ಆಗುವಂತೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025ನ ಇಂಪ್ಲಿಮೆಂಟ್ ಮಾಡೋಕ್ಕೆ ತಂದಿರೋವಂಥದ್ದು ಪ್ರಾರಂಭ. ಸೊ ಏನು ಪ್ರಾರಂಭ ಅಂದರೆ ಪಾಲಿಸಿ ರಿಫಾರ್ಮ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆ್ಯಕ್ಷನ್ ಫಾರ್ ಮಿಷನ್ ವೀಕ್ಷಿತ್ ಭಾರತ್ ಅನ್ನೋಂಥ ಒಂದು ಉದ್ದೇಶ. ಏನು ಮಾಡುತ್ತೆ ಇದು ಅಂದರೆ ಇದು ನಂಬಿಕೆ ಆಧಾರಿತ ತೆರಿಗೆ ವ್ಯವಸ್ಥೆ. ಓಕೆ, ಇಟ್ ಏಮ್ಸ್ ಟು ಎನ್ಶೋರ್ ಸ್ಮೂತ್ ಅಡಾಪ್ಷನ್, ಪ್ರಮೋಟ್ ಟ್ರಸ್ಟ್ ಬೇಸ್ಡ್ ಟ್ಯಾಕ್ಸೇಷನ್, ವಾಲಂಟ್ರಿ ಕಾಂಪ್ಲಿಯನ್ಸ್ ಆ್ಯಂಡ್ ರೆಡ್ಯೂಸ್ ಡಿಸ್ಪ್ಯೂಟ್ಸ್ ಅಥವಾ ತೆರಿಗೆಗಳಿಗೆ ಸಂಬಂಧಿಸಿದಂತೆ ಡಿಸ್ಪ್ಯೂಟ್ಸ್ಗಳನ್ನು ಅಥವಾ ವ್ಯಾಜ್ಯಗಳನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ ತಂದಂಥದ್ದು ಪ್ರಾರಂಭ 2026. ಓಕೆ, ಇದು ಹೊಸ ಆದಾಯ ತೆರಿಗೆ ಕಾಯ್ದೆ 2025ರ ಕುರಿತು ಜಾಗೃತಿ ಮೂಡಿಸಲು ರೂಪಿಸಲಾದ ಒಂದು ರಾಷ್ಟ್ರವ್ಯಾಪಿ ಪ್ರಚಾರ ಅಭಿಯಾನವಾಗಿದೆ. ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಪಾಲಿಸಿ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆರ್ ಲೆಡ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಸ್.
ಓಕೆ, ಅದರ ಭಾಗವಾದ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಏನಿದೆ ಅಥವಾ ಕಂದಾಯ ಇಲಾಖೆ ಏನಿದೆ ಅವರು ವಹಿಸ್ಕೊಳ್ಳಕೊಂಡಿದ್ದಾರೆ. ಇದ್ರ ಭಾಗವಾಗಿ ಈವನ್ ಕರ್ ಸಾತಿ ಮತ್ತು ಕರ್ ಸಾತಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದೇನಪ್ಪ ಅಂತ ಅಂದರೆ ಇದೊಂದು AI ಚಾಟ್ ಬೋಟ್. ಓಕೆ, ಏನಕ್ಕೆ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ವಾ, ಆ ಟ್ಯಾಕ್ಸ್ ಪೇಯರ್ಸ್ಗಳ ಕ್ವೈರಿಗಳೇನಾದರೂ ಇದ್ದರೆ, ಹೊಸ ರೂಲ್ಸ್ಗಳು ಅರ್ಥ ಆಗ್ತಿಲ್ಲ ಅಂದರೆ, ಫಾರ್ಮ್ಸ್ಗಳ ಬಗ್ಗೆ ಗೈಡೆನ್ಸ್ ಬೇಕು ಅಂತ ಅಂದರೆ ಹೆಲ್ಪ್ ಮಾಡುತ್ತೆ. ಸೊ ದ ಸಪೋರ್ಟ್ ಈಸ್ ಆಲ್ಸೋ ಪ್ರೊವೈಡೆಡ್ ಥ್ರೂ ಆಯ್ಕರ್ ಸೇವಾ ಕೇಂದ್ರ ಅಂತ ಸೇವಾ ಕೇಂದ್ರಗಳಿದೆ. ಅವುಗಳ ಮುಖಾಂತರ ಕೂಡ ದೇಶಾದ್ಯಂತ ಇರುವಂಥ ಕೇಂದ್ರಗಳ ಮುಖಾಂತರ ಕೂಡ ಸಪೋರ್ಟ್ನ ಕೊಡಲಾಗುತ್ತೆ. ಸೊ ಕ್ವಿಕ್ ಫ್ಯಾಕ್ಟ್ ಈಸ್ ದಿಸ್ ಎಂಟೈರ್ಲಿ ರಿಲೇಟೆಡ್ ಟು ಟ್ಯಾಕ್ಸ್ ರಿಫಾರ್ಮ್ಸ್. ಓಕೆ, ಟ್ಯಾಕ್ಸ್ ರಿಫಾರ್ಮ್ ರಿಲೇಟೆಡ್ ಪ್ರಾರಂಭ 2026. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಸುರಕ್ಷತಾ ಸಂಕಲ್ಪ ಕಾರ್ಯಶಾಲಾ, ಓಕೆ, ಅಥವಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಏನಿದೆ, ಓಕೆ, ಕುಟುಂಬ ಕಲ್ಯಾಣ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದವರು ಒಂದು ಕಾರ್ಯಾಗಾರವನ್ನು ಲಾಂಚ್ ಮಾಡಿದ್ದಾರೆ, ಸುರಕ್ಷಾ ಸಂಕಲ್ಪ ಅಂತ. ವಿಶೇಷವಾಗಿ ಎಲ್ಲಿ ಅಂತ ಅಂದರೆ ಹರಿಯಾಣ ಮತ್ತು ಡೆಲ್ಲಿ, ಓಕೆ, ಆ ರೀಜನ್ಸ್ಗಳಲ್ಲಿ. ಓಕೆ, ಏನಕ್ಕೆ ಅಂತ ಅಂದರೆ HIV ಏಡ್ಸ್ ಓಕೆ ಸಂಬಂಧಿಸಿದಂತೆ ಒಂದು ಜಿಲ್ಲಾ ಮಟ್ಟದ ಪ್ರಕ್ರಿಯೆಗಳನ್ನು ಬಲಪಡಿಸುವಂಥ ಒಂದು ರಾಷ್ಟ್ರೀಯ ಕಾರ್ಯಾಗಾರ ಇದು ಸುರಕ್ಷಾ ಸಂಕಲ್ಪ ಕಾರ್ಯಾಗಾರ. ಇಲ್ಲೇನು ಮಾಡ್ತಾರೆ ಅಂತ ಅಂದರೆ ಡಾಟಾ ಡ್ರಿವನ್ ಪ್ಲ್ಯಾನಿಂಗ್ ಮಾಡುವಂಥದ್ದಾಗಿರ್ಬೋದು ಅಥವಾ ಕೋಆರ್ಡಿನೇಷನ್ನ ಎನ್ಶೂರ್ ಮಾಡೋದ್ರ ಮುಖಾಂತರ ಡಯಾಗ್ನಿಸಿಸ್ ಅಥವಾ HIV ಏಡ್ಸ್ನ ಡಯಾಗ್ನಿಸಿಸ್ ಆಗ್ಬೋದು ಅಥವಾ ರೋಗ ನಿರ್ಣಯ ಮಾಡುವಂಥದ್ದು, ಟ್ರೀಟ್ಮೆಂಟ್ ಲಿಂಕೇಜ್, ಚಿಕಿತ್ಸಾ ಸಂಪರ್ಕ ಮತ್ತು ವೈರಲ್ ಸಪ್ರೆಷನ್ಸ್ನ ಸುಧಾರಿಸುವಂಥ ಒಂದು ಮುಖ್ಯ ಉದ್ದೇಶದಿಂದ ತಗೊಬಂದಿದ್ದಾರೆ. ಏನು ಸರ್ಕಾರ ಒಂದು ಗುರಿಗಳನ್ನ ಹಾಕ್ಕೊಂಡಿದೆ, ಓಕೆ, 27 to 30 ಈ ಒಂದು ಟೈಮ್ ಪೀರಿಯಡ್ಗೆ 95, 95, 99 ಟಾರ್ಗೆಟ್ಸ್ ಅಂತ. ಏನು 95 ಅಂತ ಅಂದರೆ 95% ಎಲ್ಲ ಆಲ್ ಪೀಪಲ್ ಲಿವಿಂಗ್ ವಿತ್ HIV ಶುಡ್ ನೋ ದೇರ್ HIV ಸ್ಟೇಟಸ್ ಅಂದರೆ ಸರಿಯಾಗಿ ಡಯಾಗ್ನೈಸ್ ಮಾಡಬೇಕು. 95% ಡಯಾಗ್ನೈಸ್ಡ್ ಇಂಡಿವಿಜುವಲ್ಸ್ಗಳಿಗೆ ಸಸ್ಟೈನೆಡ್ ಆ್ಯಂಟಿ ರೆಟ್ರೋವಿಯಲ್ ಥೆರಪಿ ಅಥವಾ ARTಯನ್ನು ಕೊಡಬೇಕು ಅಂತ. ಮತ್ತು 99% ಎಲ್ಲ ಪೀಪಲ್ ಆನ್ ART ಅಚೀವ್ ಮಾಡಿ ವೈರಲ್ ಸಪ್ರೆಷನ್ನ ಅಚೀವ್ ಮಾಡಬೇಕು ಅಂತ ಒಂದು ಗುರಿಗಳನ್ನ ಹಾಕ್ಕೊಂಡಿರೋವಂಥದ್ದು 95, 95, 99 ಗುರಿಗಳು. ಸೊ ಇದ್ರ ಮುಖಾಂತರ 2027-2030 ಒಳಗಡೆ HIV ಅಥವಾ ಏಡ್ಸನ್ನು ಅಂತ್ಯಗೊಳಿಸುವತ್ತ ಸಾಗಿಸುವುದು ಇದರ ಗುರಿಯಾಗಿದೆ. ಇದು ಎಂಟೈರ್ಲಿ ಅಬೌಟ್ ಸುರಕ್ಷತಾ ಸಂಕಲ್ಪ ಕಾರ್ಯಶಾಲಾ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಇಟ್ ಈಸ್ ರಿಲೇಟೆಡ್ ಟು ಬ್ಲೂ ಬುಕ್. ಇತ್ತೀಚೆಗೆ ಜಸ್ಟ್ ಒಂದು ಕಾಂಟ್ರವರ್ಸಿ ಇಟ್ ಈಸ್ ರಿಲೇಟೆಡ್ ಟು ಬ್ಲೂ ಬುಕ್. ಏನು ಅಂತ ಅಂದರೆ ದ ಕಾಂಟ್ರವರ್ಸಿ ವಾಸ್ ಅಬೌಟ್ ಪ್ರೋಟೋಕಾಲ್ ಬ್ರೀಚ್ ಡ್ಯೂರಿಂಗ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು's ವಿಸಿಟ್ ಟು ಬಾಗಡೋಗ್ರಾ ಏರ್ಪೋರ್ಟ್ ಅಥವಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಾಗಡೋಗ್ರಾ ವಿಮಾನ ನಿಲ್ದಾಣದ ಭೇಟಿಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ವಿವಾದ, ಇದಕ್ಕೆ ಸಂಬಂಧಿಸಿದ್ದು ಬ್ಲೂ ಬುಕ್. ಹಂಗಿದ್ರೆ ಈ ಬ್ಲೂ ಬುಕ್ನ ಅಥವಾ ಈ ಒಂದು ಕೈಪಿಡಿಯನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಅಂದರೆ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಪ್ರೋಟೋಕಾಲ್ ಆ್ಯಂಡ್ ಸೆಕ್ಯೂರಿಟಿ ಮ್ಯಾನ್ಯುಯಲ್ ಇಶ್ಯೂಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಯಾರು ಅಂತ ಅಂದರೆ ಪ್ರಿಪೇರ್ಡ್ ಆ್ಯಂಡ್ ಅಪ್ಡೇಟೆಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಕೇಂದ್ರ ಗೃಹ ಸಚಿವಾಲಯವು ಇದನ್ನು ತಯಾರಿಸುತ್ತೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ಈ ಪ್ರತಿಗಳಿರುತ್ತೆ. ಯಾರಾದರೂ ಈ ರೀತಿ ಟಾಪ್ ಗೆಸ್ಟ್ಗಳು ಬಂದಾಗ ಏನು ಪ್ರೋಟೋಕಾಲ್ಸ್ನ ಮೇಂಟೈನ್ ಮಾಡಬೇಕು ಅಂತ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದಿಸ್ ನ್ಯೂಸ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಈಸ್ ಅಸ್ಸಾಂನ 6 ಸಮುದಾಯಗಳಿಗೆ ST ಸ್ಥಾನಮಾನವನ್ನು ಕೊಡಲಾಗಿದೆ. ಓಕೆ, ಪರಿಶಿಷ್ಟ ಪಂಗಡಗಳ ಸ್ಥಾನಮಾನವನ್ನು ಕೊಡಲಾಗಿದೆ. ಓಕೆ, ಯಾರ್ಯಾರು ಅಂತ ಅಂದರೆ ಅಹೋಮ್ ಸಮುದಾಯ, ಚುಟಿಯಾಸ್ ಸಮುದಾಯ, ಮೊರಾನ್, ಮಟಕ್ ಮತ್ತು ಕೊಚ್ ರಾಜಭಂಗಿ ಮತ್ತು ರಾಜಭಂಗಿ ಮತ್ತು ಟಿ ಟ್ರೈಬ್ ಸಮುದಾಯ. ಓಕೆ, ಇವುಗಳಿಗೆ 6 ಸಮುದಾಯಗಳಿಗೆ ST ಸ್ಥಾನಮಾನವನ್ನು ಕೊಡಲಾಗಿದೆ. ವಿಶೇಷತೆ ಏನಪ್ಪ ಅಂದರೆ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅನ್ವಯವಾಗುವ ಹೊಸ ವರ್ಗೀಕರಣ ಮಾದರಿಯನ್ನು ಕೂಡ ನೀಡಲಾಗಿದೆ. ಓಕೆ, ದಿಸ್ ಮಾಡೆಲ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಅಸ್ಸಾಂ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಇಸ್ ರಿಲೇಟೆಡ್ ಟು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಥವಾ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ. ಏನಪ್ಪ ಅಂತ ಅಂದರೆ ಇತ್ತೀಚೆಗೆ ದೆಹಲಿ ಹೈಕೋರ್ಟು ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯಕ್ಕೆ ಏನು ಸ್ಪಷ್ಟನೆ ಕೇಳಿದೆ ಅಂತ ಅಂದರೆ ದೀರ್ಘಕಾಲದವರೆಗೆ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. ಓಕೆ, ಈ ಕುರಿತು ಮಾಹಿತಿ ಕೇಳಿದೆ. ಇದರಿಂದ ಏನಾಗುತ್ತೆ, ಇದ್ರ ಫಂಕ್ಷನಿಂಗ್ ವೀಕ್ ಆಗುತ್ತೆ ಅಲ್ವಾ. ಸೊ ಅದ್ರ ಭಾಗವಾಗಿ ಇಫ್ ವಿ ಹ್ಯಾವ್ ಟು ಸಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಬಗ್ಗೆ ನೋಡೋದಾದರೆ ಇದು ಒಂದು ಶಾಸನಬದ್ಧ ಸಂಸ್ಥೆ. ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆ್ಯಕ್ಟ್ 1992ರಲ್ಲಿ ತಂದಂಥ ಒಂದು ಶಾಸನಬದ್ಧ ಸಂಸ್ಥೆ. ಇದನ್ನು ಅಫಿಷಿಯಲ್ ಆಗಿ 17th ಮಾರ್ಚ್ 1993ಯಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಓಕೆ, ಯಾವ ಗುರುತಿಸಲಾಗದ
ಅಲ್ಪಸಂಖ್ಯಾತ ಸಮುದಾಯಗಳೇನಿರುತ್ತೆ ಅವರ ರೈಟ್ಸ್ಗಳನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಆ್ಯಂಡ್ ನೋಟಿಫೈಡ್ ಮೈನಾರಿಟಿ ಕಮ್ಯುನಿಟೀಸ್ಗಳ ರೈಟ್ಸ್ಗಳನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ತಂದಂಥ ಒಂದು ಸಂಸ್ಥೆ ಆಗಿದೆ. ಓಕೆ, ನೆಕ್ಸ್ಟ್ ಟಾಪಿಕ್ನ ನೋಡೋದಾದರೆ ದಿವ್ಯಾಂಗಜನ್ ಕೌಶಲ್ ಯೋಜನೆ ಮತ್ತು ದಿವ್ಯಾಂಗ ಸಹರಾ ಯೋಜನೆ. ದಿವ್ಯಾಂಗಜನ್ ಕೌಶಲ್ ಯೋಜನೆ, ಓಕೆ, ಕೇಂದ್ರ ಹಣಕಾಸು ಸಚಿವರು 2026-27 ಕೇಂದ್ರ ಬಜೆಟ್ನಲ್ಲಿ ವಿಕಲಚೇತನರಿಗಾಗಿ 2 ಯೋಜನೆಗಳನ್ನು ಘೋಷಿಸಿದ್ದಾರೆ. ಯಾವ್ಯಾವುದು ಅಂದರೆ, ಒಂದು ದಿವ್ಯಾಂಗ ಜನ್ ಕೌಶಲ್ ಯೋಜನಾ. ಇದೇನು ಮಾಡುತ್ತೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟು, ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆ್ಯಂಡ್ ಫಾಸ್ಟರ್ ಸೆಲ್ಫ್ ರಿಲಯನ್ಸ್ ವಿತ್ ಡಿಗ್ನಿಟಿ. ಕೌಶಲ್ಯ ಅಭಿವೃದ್ಧಿಯ ಮುಖಾಂತರ ದಿವ್ಯಾಂಗರಿಗೆ ಸ್ವಾವಲಂಬಿ ಮತ್ತು ಘನತೆಯತ್ತ ಜೀವನ ನಡೆಸಲು ಪೂರಕವಾದ ಉದ್ಯೋಗಾವಕಾಶಗಳನ್ನು ಕಲ್ಪಿಸೋ ಅಂಥದ್ದು ಇದರ ಮುಖ್ಯ ಗುರಿಯಾಗಿದೆ. ಇನ್ನೊಂದು ಸ್ಕೀಮ್ ಏನಪ್ಪ ಅಂದರೆ ದಿವ್ಯಾಂಗ ಸಹಾರಾ ಯೋಜನಾ. ಇಲ್ಲಿ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಟು ಸಪೋರ್ಟ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ, ಅಥವಾ ವಿಕಲಚೇತನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಬಲಪಡಿಸಲು ನೆರವು ನೀಡುತ್ತದೆ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ರಿಲೇಟೆಡ್ ಆ್ಯಂಡ್ ದಿವ್ಯಾಂಗಜನ್ ಕೌಶಲ್ ಯೋಜನಾ ಮತ್ತು ದಿವ್ಯಾಂಗ ಸಹರಾ ಯೋಜನಾ ರಿಲೇಟೆಡ್ ಕರೆಂಟ್ ಅಫೈರ್ಸ್. ನೆಕ್ಸ್ಟ್ ಟಾಪಿಕ್ಗಳನ್ನ ನೋಡೋಣ. ಪ್ರಗತಿ ಪ್ಲ್ಯಾಟ್ಫಾರ್ಮ್ ಅಥವಾ ಪ್ರಗತಿ ವೇದಿಕೆ. ಓಕೆ, ಇತ್ತೀಚೆಗೆ ತನ್ನ 50ನೇ ಸಭೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಹಂಗಿದ್ರೆ ಪ್ರಗತಿ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಸಕ್ರಿಯ ಆಡಳಿತ ಅಥವಾ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಥವಾ ಆಡಳಿತ ಸುಧಾರಣೆಗೆ ಇರುವಂಥ ಒಂದು ವೇದಿಕೆ. ಓಕೆ, ಸೊ ಇದ್ರದ್ದು ಒಂದು 50ನೇ ಒಂದು ಸಭೆಯನ್ನು ಪೂರೈಸಿರುವಂಥದ್ದು ನ್ಯೂಸು. ಇಟ್ ಈಸ್ ಅನ್ ICT ಬೇಸ್ಡ್ ಮಲ್ಟಿಪರ್ಪಸ್ ಪ್ಲ್ಯಾಟ್ಫಾರ್ಮ್ ಏಮ್ಡ್ ಅಟ್ ಗವರ್ನೆನ್ಸ್ ಆ್ಯಂಡ್ ಮಾನಿಟರಿಂಗ್, ಅಥವಾ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಆಧಾರಿತವಾದ ಆಡಳಿತ ಸುಧಾರಣೆಯನ್ನು ತರುವಂಥದ್ದು. ಇಟ್ ಈಸ್ ಮ್ಯಾನೇಜ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇನ್ ಟೆಕ್ನಿಕಲ್ ಕೊಲಾಬ್ರೇಷನ್ ವಿತ್ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್. ಸೊ ಇಟ್ ಫೋಕಸಸ್ ಆನ್ ಫಾಸ್ಟ್ ಟ್ರ್ಯಾಕಿಂಗ್ ಪಬ್ಲಿಕ್ ಗ್ರೀವಿಯನ್ಸ್ ರೆಡ್ರೆಸಲ್ ಆ್ಯಂಡ್ ಮಾನಿಟರಿಂಗ್ ಕೀ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಪ್ರಾಜೆಕ್ಟ್ಸ್, ಅಥವಾ ಸಾರ್ವಜನಿಕ ಕುಂದುಕೊರತೆಗಳ ಪರಿಹಾರ ಹಾಗೂ ಕೇಂದ್ರ ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳ ಮೇಲ್ವಿಚಾರಣೆ ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಶೈನ್ ಇನಿಷಿಯೇಟಿವ್ ಅಥವಾ ಶೈನ್ ಯೋಜನೆ. ಇತ್ತೀಚೆಗೆ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಓಕೆ, ಅದರ ಒಂದು ಫೌಂಡೇಶನ್ ಡೇನ 79ನೇ ಒಂದು ಸಂಸ್ಥಾಪನಾ ದಿನವನ್ನು ಯೂನಿಯನ್ ಮಿನಿಸ್ಟರ್ ಆದಂಥ ನಮ್ಮ ಕರ್ನಾಟಕದವರೇ ಆದಂಥ ಪ್ರಹ್ಲಾದ್ ಜೋಶಿ ಅವರು ಲಾಂಚ್ ಮಾಡಿದ್ದಾರೆ. ಓಕೆ, ಅಥವಾ ಆ ಒಂದು ಸಂಸ್ಥಾಪನಾ ದಿನಾಚರಣೆಯಲ್ಲಿ ಒಂದು ಯೋಜನೆಗೆ ಲಾಂಚ್ ಮಾಡಿದ್ದಾರೆ, ಚಾಲನೆ ಕೊಟ್ಟಿದ್ದಾರೆ, ಶೈನ್ ಇನಿಷಿಯೇಟಿವ್ ಅಂತ. ಶೈನ್ ಅಂದರೆ ಏನು? ಸ್ಟ್ಯಾಂಡರ್ಡ್ಸ್ ಹೆಲ್ಪ್ ಇನ್ಫಾರ್ಮ್ ಆ್ಯಂಡ್ ನೇಚರ್ ಎಂಪವರ್ಡ್ ವುಮೆನ್. ಅಂದರೆ ಸ್ಟ್ಯಾಂಡರ್ಡ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟಪ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಂದರೆ NGOಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು ಮತ್ತು SHGಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಕೋಆರ್ಡಿನೇಷನಿಂದ ಇಂಪ್ಲಿಮೆಂಟ್ ಮಾಡೋದಕ್ಕೆ ತಂದಿರುವಂಥದ್ದು. ಇಟ್ ಫೋಕಸಸ್ ಆನ್ ಎಂಪವರಿಂಗ್ ವುಮೆನ್ ಬೈ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ರಾಜಸ್ಥಾನ್ ಡಿಸ್ಟ್ರಿಬ್ಯೂಟೆಡ್ ಏರಿಯಾಸ್ ಬಿಲ್ ಅಥವಾ ರಾಜಸ್ಥಾನ್ ಗಲಭೆ ಪೀಡಿತ ಪ್ರದೇಶಗಳ ವಿಧೇಯಕ. ಇತ್ತೀಚೆಗೆ ರಾಜಸ್ಥಾನ್ ಅಸೆಂಬ್ಲಿಯವರು ಒಂದು ಬಿಲ್ನ ಪಾಸ್ ಮಾಡಿದ್ದಾರೆ. ಇಟ್ ಈಸ್ ರಿಲೇಟೆಡ್ ಟು ರೆಗ್ಯುಲೇಟ್ ದಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಇನ್ ಕಮ್ಯುನಲಿ ಸೆನ್ಸಿಬಲ್ ಏರಿಯಾಸ್. ಓಕೆ, ಸೊ ಇದು ಆಫ್ಟರ್ ಗುಜರಾತ್ ಅಥವಾ ಗುಜರಾತ್ನ ನಂತರ ಸೆಕೆಂಡ್ ಸ್ಟೇಟ್ ಆಗಿದೆ. ಓಕೆ, ಈ ರೀತಿ ಒಂದು ಸ್ಪೆಸಿಫಿಕ್ ಲೆಜಿಸ್ಲೇಷನ್ ತರುವಂಥದ್ದು. ಏನು ಹೇಳುತ್ತೆ ಅಂತ ಅಂದರೆ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಸ್ಥಿರ ಆಸ್ತಿಯನ್ನು ಮಾರಾಟ ಮಾಡಲು ಅಥವಾ ಉಡುಗೊರೆಯಾಗಿ ನೀಡಲು ಅಥವಾ ಗುತ್ತಿಗೆ ನೀಡಲು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಜಿಲ್ಲಾಧಿಕಾರಿಗಳ ಪೂರ್ವ ಅನುಮತಿ ಕಡ್ಡಾಯ ಅಂತ ಹೇಳುತ್ತೆ. ಇಟ್ ಈಸ್ ಮ್ಯಾಂಡೇಟರಿ ಟು ಟೇಕ್ ಪ್ರಯರ್ ಪರ್ಮಿಷನ್ ಫ್ರಮ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಓಕೆ, ಏನಕ್ಕೆ ಅಂದರೆ ಟು ಸೇಲ್, ಗಿಫ್ಟ್ ಆರ್ ಲೀಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಎಲ್ಲಿ ಅಂದರೆ ಈ ನೋಟಿಫೈಡ್ ಏರಿಯಾಸ್ಗಳು ಏನಿರುತ್ತೆ, ಡಿಸ್ಟರ್ಬ್ಡ್ ಏರಿಯಾಸ್ ಅಥವಾ ಗಲಭೆ ಪೀಡಿತ ಪ್ರದೇಶಗಳಲ್ಲಿ. ಸೊ ಯಾರು ಡಿಕ್ಲೇರ್ ಮಾಡ್ಬೋದು ಇದನ್ನು ಅಂದರೆ ರಾಜ್ಯ ಸರ್ಕಾರ ಅಥವಾ ಸ್ಟೇಟ್ ಗವರ್ನಮೆಂಟ್ ಕ್ಯಾನ್ ಡಿಕ್ಲೇರ್ ಏರಿಯಾಸ್ ವಿಚ್ ಆರ್ ಪ್ರೋನ್ ಟು ವೈಲೆನ್ಸ್ ಆರ್ ರೈಟ್ಸ್ ಅಥವಾ ಹಿಂಸಾಚಾರಕ್ಕೆ ಗುರಿಯಾಗುವಂಥ ಅಥವಾ ಶಾಂತಿಗೆ ಧಕ್ಕೆ ಉಂಟಾಗುವಂಥ ಪ್ರದೇಶಗಳನ್ನು ಗಲಭೆ ಪೀಡಿತ ಪ್ರದೇಶ ಅಂತ ಯಾರು ಡಿಕ್ಲೇರ್ ಮಾಡ್ಬೋದು ಅಂದರೆ ರಾಜಸ್ಥಾನ್ ಸ್ಟೇಟ್ ಗವರ್ನಮೆಂಟ್ ಕ್ಯಾನ್ ಡಿಕ್ಲೇರ್. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದಟ್ ನ್ಯೂಸ್. ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ನಿರ್ಭಯಾ ನಿಶಾ
ಉಪಕ್ರಮ, ನಿರ್ಭಯ ನಿಶಾ ಇನಿಷಿಯೇಟಿವ್ ಯಾರು ಲಾಂಚ್ ಮಾಡಿದ್ದಾರೆ ಅಂದರೆ ಬ್ಯಾಂಗ್ಳೂರ್ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸವರು. ಏನಕ್ಕೆ ಅಂದರೆ ಟು ಎನ್ಶೂರ್ ಸೇಫ್ಟಿ ಆಫ್ ವುಮೆನ್ ಟ್ರಾವೆಲಿಂಗ್ ಅಟ್ ನೈಟ್. ಯಾರಾದರೂ ನೈಟ್ ಆಫೀಸ್ ಮುಗಿಸ್ಕೊಂಡು ಅಥವಾ ಈವನ್ ಲೈಬ್ರರಿಯಿಂದ ಓದಿ ರೂಮ್ಗೆ ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅಂಥ ಒಂದು ವುಮೆನ್ಗಳನ್ನು ಸೇಫ್ಟಿಯನ್ನು ಎನ್ಶೂರ್ ಮಾಡೋದಕ್ಕೆ ಟು ಪ್ರೊವೈಡ್ ಇಮಿಡಿಯೇಟ್ ಅಸಿಸ್ಟೆನ್ಸ್ ಟು ವುಮೆನ್ ಇನ್ ಡಿಸ್ಟ್ರೆಸ್ ಡ್ಯೂರಿಂಗ್ ನೈಟ್ ಹವರ್ಸ್ ಅಥವಾ ರಾತ್ರಿ ವೇಳೆಯಲ್ಲಿ ಮಹಿಳೆಯರಿಗೆ ತುರ್ತು ಸಹಾಯ ಕೊಡೋದಕ್ಕೆ ತಂದಂಥ ಒಂದು ಇನಿಷಿಯೇಟಿವ್ ನಿರ್ಭಯ ನಿಶಾ ಉಪಕ್ರಮ. ಏನೇನು ಮಾಡ್ತಾರೆ ಇದ್ರ ಮುಖಾಂತರ? ಒಂದು ನೈಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾರೆ, ರಾತ್ರಿ ವೇಳೆ ಪೊಲೀಸ್ ಕಣ್ಗಾವಲನ್ನು ಹೆಚ್ಚಿಸುವಂಥದ್ದು, ತುರ್ತು ಸ್ಪಂದನೆ ಮಾಡುವಂಥದ್ದು, ರ್ಯಾಪಿಡ್ ರೆಸ್ಪಾನ್ಸ್ ಮಾಡುವಂಥದ್ದು, ಆ್ಯಂಡ್ ಅಸಿಸ್ಟೆನ್ಸ್ ಇನ್ ಎಮರ್ಜೆನ್ಸೀಸ್, ಅಪಾಯದ ಸಂದರ್ಭದಲ್ಲಿ ಸ್ಥಳಕ್ಕೆ ತಕ್ಷಣ ಭೇಟಿ ನೀಡಿ ನೆರವು ನೀಡುವಂಥದ್ದು. ಅದೇ ರೀತಿ ಡಿಜಿಟಲ್ ಸೆಕ್ಯೂರಿಟಿ, ಮಾಡರ್ನ್ ಟೆಕ್ನಾಲಜಿ ಬಳಸೋದ್ರ ಮುಖಾಂತರ ವುಮೆನ್ ಸೇಫ್ಟಿಯನ್ನು ಎನ್ಶೂರ್ ಮಾಡೋದಕ್ಕೆ ತಂದಂಥದ್ದು ನಿರ್ಭಯ ನಿಶಾ ಇನಿಷಿಯೇಟಿವ್. ಅದಾದಮೇಲೆ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಲೇಟೆಡ್. ಇದನ್ನು ನಾವು ಮುಂಚೆನೂ ಕೂಡ ಡಿಸ್ಕಸ್ ಮಾಡಿದ್ವಿ. ಕೆ.ಸಿ. ವೇಣುಗೋಪಾಲ್ ಅವ್ರನ್ನ 2026-27 ಅವಧಿಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಮರು ನೇಮಕ ಮಾಡಲಾಗಿದೆ ಚೇರ್ಮನ್ ಆಗಿ. ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಫೈನಾನ್ಷಿಯಲ್ ಕಮಿಟಿ ಅಥವಾ ಪಾರ್ಲಿಮೆಂಟ್ರಿ ಕಮಿಟಿ. 1921ರಲ್ಲಿ ಮಾಂಟೆಗೊ ಸುಧಾರಣೆಗಳ ಅಡಿಯಲ್ಲಿ ತಂದಿತ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಶಿ ಲೀಡ್ಸ್ ಭಾರತ್ ಇನಿಷಿಯೇಟಿವ್, ಶಿ ಲೀಡ್ಸ್ ಭಾರತ್ ಉಪಕ್ರಮ. ಯಾರು ತಂದಿದ್ದಾರೆ ಅಂತ ಅಂದರೆ ಇಟ್ ಈಸ್ ದಿ ಆರ್ಗನೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಯಾವಾಗ ಅಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಏನು ಸೆಲೆಬ್ರೇಟ್ ಮಾಡಿದ್ರು 8 ಮಾರ್ಚ್, ಅವತ್ತು ತಗೊಬಂದಿದ್ದಾರೆ. ಎಲ್ಲಿ ಅಂತ ಅಂದರೆ ಇದೊಂದು ವಿಶೇಷ ನಡಿಗೆ ಅಭಿಯಾನ. ಎ ಸ್ಪೆಷಲ್ ವಾಕಥಾನ್ ಟೈಟಲ್ಡ್ ಶಕ್ತಿ. ಶಕ್ತಿ ವಾಕ್ ಅಥವಾ ಶಿ ಲೀಡ್ಸ್ ಭಾರತ್ ಕರ್ತವ್ಯ ಪಥ ನಲ್ಲಿ ತಂದಿರುವಂಥದ್ದು. ಏನಿದ್ರ ಉದ್ದೇಶ ಅಂದರೆ ಇಟ್ ಈಸ್ ಏಮ್ಡ್ ಅಟ್ ಸೆಲೆಬ್ರೇಟಿಂಗ್ ಫೀಮೇಲ್ ಲೀಡರ್ಶಿಪ್ ಆ್ಯಂಡ್ ಹಾನರಿಂಗ್ ವುಮೆನ್ಸ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಇಂಡಿಯಾಸ್ ಓವರ್ ಆಲ್ ಪ್ರೋಗ್ರೆಸ್ ಅಥವಾ ಭಾರತದ ಸರ್ವತೋಮುಖ ಪ್ರಗತಿಯಲ್ಲಿ ಮಹಿಳೆಯರ ನಾಯಕತ್ವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆಗಳನ್ನು ಗೌರವಿಸುವುದು ಹಾಗೂ ಸಂಭ್ರಮಿಸುವುದು ಇದರ ಉದ್ದೇಶ. ಸೊ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಅಭಯ್ ಅನ್ನುವಂಥ ಒಂದು ಚಾಟ್ ಬೋಟ್ನ ತಗೊಬಂದಿದ್ದಾರೆ. ಯಾರು ಅಂದರೆ CBIನವರು. ಏನಕ್ಕೆ ಅಂತ ಅಂದರೆ ಡಿಜಿಟಲ್ ಅರೆಸ್ಟ್ ಮತ್ತು ವಂಚನೆಗಳಿಂದ ಜನರನ್ನು ಸಂರಕ್ಷಣೆ ಮಾಡೋದಕ್ಕೆ ತಂದಂಥ ಒಂದು ಚಾಟ್ ಬೋಟ್. ಸೊ ಏನಾಗುತ್ತೆ, ಕೆಲವೊಮ್ಮೆ ಡಿಜಿಟಲ್ ಅರೆಸ್ಟ್ ಅಥವಾ ಸುಮ್ಮನೆ ಸುಳ್ಳು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್ಗಳು ನಿಮಗೆ ನೋಟಿಸ್ಗಳು ಬಂದಿದೆ CBI ಹೆಸರಲ್ಲಿ ಅಂತ ಕೊಟ್ಬಿಡ್ತಾರೆ. ಅದು ನಿಜನಾ ಅಲ್ವಾ ಅಂತ ಹೇಳಿ ವೆರಿಫೈ ಮಾಡೋಕ್ಕೆ ತಂದಂಥದ್ದು CBI AI ಚಾಟ್ ಬೋಟ್ ಅಭಯ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ MLAtrack.com. ಯಾರು ಲಾಂಚ್ ಮಾಡಿದ್ದಾರೆ ಅಂದರೆ ಕೇರಳ ಸರ್ಕಾರ. ಏನಕ್ಕೆ ಅಂತ ಅಂದರೆ ಟು ಟ್ರ್ಯಾಕ್ ಆನ್ಲೈನ್, ಇಟ್ಸ್ ಅನ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಟು ಟ್ರ್ಯಾಕ್ ದಿ ಪರ್ಫಾರ್ಮೆನ್ಸ್ ಆಫ್ MLAs. ಏನು ಶಾಸಕರು ಇರ್ತಾರಲ್ವಾ ಅವರ ಕಾರ್ಯಕ್ಷಮತೆಯನ್ನು ಡಿಜಿಟಲ್ ವೇದಿಕೆಯ ಮುಖಾಂತರ ಪತ್ತೆ ಹಚ್ಚುವ ಒಂದು ಇನಿಷಿಯೇಟಿವ್. ಮೊದಲ ರಾಜ್ಯ ಯಾರು ಇದನ್ನು ಮಾಡಿರೋದು ಅಂತ ಹೇಳಿದರೆ ಕೇರಳ ಸರ್ಕಾರ. ಇದರ ಟೈಮ್ ಪೀರಿಯಡ್ ಏನು ಅಂತ ಅಂದರೆ ಡೈಲಿ ಆ್ಯಕ್ಟಿವಿಟೀಸ್ 2021ರಿಂದ 2026ರವರೆಗೆ ದೈನಂದಿನ ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡುತ್ತೆ. ಉದ್ದೇಶ ಏನಪ್ಪ ಅಂತ ಅಂದರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸೋದ್ರ ಮುಖಾಂತರ ಶಾಸಕಾಂಗದಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೂರ್ ಮಾಡೋದಕ್ಕೆ ತಂದಿರುವಂಥ ಒಂದು ಇನಿಷಿಯೇಟಿವ್ MLAtrack. ಯಾರು ಅಂತ ಹೇಳಿದ್ರೆ ಕೇರಳ ಸರ್ಕಾರ. ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಲಾಸ್ಟ್ ಕೆಲವೇ ಟಾಪಿಕ್ಸ್ಗಳಿದೆ, ಮುಗಿಸ್ಬಿಡೋಣ. ಸೊ ಇತ್ತೀಚೆಗೆ 131ನೇ ಸಂವಿಧಾನದ ತಿದ್ದುಪಡಿ ವಿಫಲವಾಗಿದೆ. ಇದ್ರ ಭಾಗವಾಗಿ ನಿಮಗೆ ವಿಫಲವಾಗಿದ್ದೆಲ್ಲ ಬೇಕಾಗಿಲ್ಲ, ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ ಫಸ್ಟು 131ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಅದೇ ರೀತಿ 106ನೇ ತಿದ್ದುಪಡಿ ಮತ್ತು ಇದರ ಹೆಸರೇನು, ಏನು ಉದ್ದೇಶ ಇತ್ತು, ಇದರ ಬಗ್ಗೆ ನಮಗೆ ಗೊತ್ತಾಗಬೇಕು. ಸೊ 131st Constitutional Amendment Bill, it was intended for early implementation of women's reservation and seat reallocation, failed to pass in Lok Sabha due to lack of special majority. ಅಥವಾ ಲೋಕಸಭೆಯಲ್ಲಿ ಅತ್ಯಂತ ಬಹುಮತ ಸಿಗದ ಕಾರಣಕ್ಕೆ ಏನು ಒಂದು 131ನೇ ತಿದ್ದುಪಡಿ ತಂದಿದ್ರು, ಅದರ ಮುಖಾಂತರ ಮಹಿಳಾ ಮೀಸಲಾತಿ ಮತ್ತು ಸೀಟ್ಗಳ ಸ್ಥಾನಗಳ ಮರು ಹಂಚಿಕೆಗೆ ತಂದಿದ್ದಂಥ ಒಂದು ತಿದ್ದುಪಡಿ ವಿಫಲಗೊಂಡಿದೆ. ಹಂಗಿದ್ರೆ 106ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಏಮ್ಡ್ ಟು ಫಾಸ್ಟ್ ಟ್ರ್ಯಾಕ್ 33% ರಿಸರ್ವೇಷನ್ ಅಂಡರ್ 106th ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ ನಾರಿ ಶಕ್ತಿ ವಂದನಾ ಒಂದು ಅಧಿನಿಯಮ ಭಾಗವಾಗಿ ವಿತೌಟ್ ವೆಯ್ಟಿಂಗ್ ಫಾರ್ ಸೆನ್ಸಸ್ ಆ್ಯಂಡ್ ಡಿಲಿಮಿಟೇಷನ್ ಇಂಪ್ಲಿಮೆಂಟ್ ಮಾಡೋಕೆ ಕೊಟ್ಟಿತ್ತು, ಅದು ವಿಫಲವಾಗಿದೆ. ಸೊ ಇದ್ರ ಒಂದು ತಿದ್ದುಪಡಿಯಲ್ಲಿ ಏನಿತ್ತು ಅಂತ ಅಂದರೆ
ಲೋಕಸಭೆಯ ಸದಸ್ಯತ್ವವನ್ನು 543ರಿಂದ 850 ಮಾಡಬೇಕು. ಓಕೆ, ಸೊ ಅದರಲ್ಲಿ 815 ರಾಜ್ಯಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ 35 ಹೆಚ್ಚಿಸಬೇಕು ಅಂತ ಪ್ರಸ್ತಾವವಿತ್ತು. ಅದೇ ರೀತಿ ಸಂವಿಧಾನದ ವಿಧಿ ಆರ್ಟಿಕಲ್ 82ನ ಪ್ರಕಾರ, ಅಕಾರ್ಡಿಂಗ್ ಟು ಆರ್ಟಿಕಲ್ 82, Parliament enacts the delimitation act after every census. ಓಕೆ, ದ ಲಾಸ್ಟ್ ಡಿಲಿಮಿಟೇಷನ್ ಅಥವಾ ಭೌಗೋಳಿಕ ಗಡಿಗಳನ್ನು ಪುನರ್ ನಿಗದಿಪಡಿಸುವಂಥದ್ದು ಯಾವಾಗಾಗಿತ್ತು ಅಂತ ಅಂದರೆ, ಇಟ್ ವಾಸ್ ಎಡೆಡ್ ಬೈ ಜಸ್ಟಿಸ್ ಕುಲ್ದೀಪ್ ಸಿಂಗ್ ಬೇಸ್ಡ್ ಆನ್ 2001 ಸೆನ್ಸಸ್. ಓಕೆ, ದಟ್ ಈಸ್ ಅಬೌಟ್ ದಿಸ್ ನ್ಯೂಸ್. ನೆಕ್ಸ್ಟ್ ಟಾಪಿಕ್ ನೋಡೋಣ. ಅಗೈನ್ ಸೇಫ್ ಟ್ರಾವೆಲ್ ಆನ್ ನ್ಯಾಷನಲ್ ಹೈವೇಸ್ ಈಸ್ ಅಂಡರ್ ಆರ್ಟಿಕಲ್ 21 ಅಂತ ಕೂಡ ಹೇಳಿದೆ, ಅಥವಾ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷಿತ ಪ್ರಯಾಣವನ್ನು ಮಾಡುವುದು ಜೀವಿಸುವ ಹಕ್ಕಿನ ಒಂದು ಭಾಗ ಅಂತ ಕೂಡ ಹೇಳಿದೆ. ಯಾವ ಕೇಸ್ನ ಒಂದು ಅಡಿಯಲ್ಲಿ ಅಂತ ಅಂದರೆ, ಫಲೋಡಿ ಆಕ್ಸಿಡೆಂಟ್ನ ಒಂದು ಕೇಸ್ನ ತಗೊಳ್ಳುವಾಗ ಹೇಳಿದೆ. ಇದನ್ನ ನಾವು ಹಿಂದೆನೂ ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಗೈಡ್ಲೈನ್ಸ್ನ ಹೇಳೋದಕ್ಕೆ ಏನು ಬಳಸಿದೆ ಅಂದರೆ, ಕಂಪ್ಲೀಟ್ ಜಸ್ಟಿಸ್ ಅಥವಾ ಸಂಪೂರ್ಣ ನ್ಯಾಯ ಏನು ಆರ್ಟಿಕಲ್ 142 ಅಲ್ಲಿದೆ ಅದನ್ನು ಬಳಸ್ಕೊಂಡಿದ್ದೆ. ಓಕೆ, ದಟ್ ಈಸ್ ಅಬೌಟ್ ದಿಸ್ ನ್ಯೂಸ್. ನೆಕ್ಸ್ಟ್ ನ್ಯೂಸ್ ಈಸ್ ಅಬೌಟ್ ಇಂಡಿಯನ್ ರೈಲ್ವೇಸ್ ಇತ್ತೀಚೆಗೆ ASC ಅರ್ಜುನ್ ಅಂತ ಹೇಳ್ಬಿಟ್ಟು ಒಂದು ಹ್ಯೂಮನಾಯ್ಡ್ ರೋಬೋಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಿ ಅಂದರೆ, ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನಲ್ಲಿ. ಓಕೆ, ಇಟ್ ಈಸ್ ಯೂಸಿಂಗ್ ಪೂರ್ತಿ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಅಭಿವೃದ್ಧಿಪಡಿಸಲಾಗಿದೆ. ಓಕೆ, ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ, ಇಟ್ ವರ್ಕ್ಸ್ ಅಲಾಂಗ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಥವಾ ರೈಲ್ವೆ ರಕ್ಷಣಾ ಪಡೆಯ ಸಿಬ್ಬಂದಿಯೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುತ್ತದೆ. ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ, ಕ್ರೌಡ್ ಮ್ಯಾನೇಜ್ಮೆಂಟ್. ಸಮ್ಟೈಮ್ಸ್ ತುಂಬ ಕ್ರೌಡ್ ಇರುತ್ತಲ್ವ, ಅದನ್ನು ಆ ಸ್ಟೇಷನ್ ಆಪ್ರೇಷನ್ಸ್ಗಳನ್ನು ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಫೇಸ್ ರೆಕಗ್ನಿಷನ್ ಸಿಸ್ಟಮ್, AI ಕ್ರೌಡ್ ಮಾನಿಟರಿಂಗ್, ಮತ್ತು ಬಿಕಾಸ್ ವಿಶಾಖಪಟ್ಟಣದಲ್ಲಿ ತಂದಿರೋದ್ರಿಂದ ಇಲ್ಲಿ ತೆಲುಗು ಕೂಡ ಇದಕ್ಕೆ ಆಟೋಮೇಟೆಡ್ ಅನೌನ್ಸ್ಮೆಂಟ್ಗಳನ್ನ ತೆಲುಗು, ಇಂಗ್ಲೀಷ್, ಹಿಂದಿಯಲ್ಲಿ ಮಾಡುವಂಥ ಒಂದು ಇದನ್ನು ಟ್ರೈನ್ ಮಾಡಲಾಗಿದೆ. ನೆಕ್ಸ್ಟ್ ಟಾಪಿಕ್ ಈಸ್ ಅಬೌಟ್ ಬ್ಯೂರೋ ಆಫ್ ಪೋರ್ಟ್ ಸೆಕ್ಯೂರಿಟಿ ಇತ್ತೀಚೆಗೆ ಸ್ಥಾಪಿಸಲಾಗಿದೆ. ಯಾರು ಮಾಡಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ. ಸೊ ಭಾರತದಲ್ಲಿ ಬಂದರು ಮತ್ತು ಕಡಲ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ, ಓಕೆ, ಟು ಸ್ಟ್ರೆಂಥನ್ ಪೋರ್ಟ್ ಆ್ಯಂಡ್ ಮ್ಯಾರಿಟೈಮ್ ಸೆಕ್ಯೂರಿಟಿ, ದ ಸೆಂಟ್ರಲ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ಬ್ಯೂರೋ ಆಫ್ ಪೋರ್ಟ್ ಸೆಕ್ಯೂರಿಟಿ. ಓಕೆ, ಇದು ಸ್ಟ್ಯಾಚುರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆಯಾಗಿ ಯಾವ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಅಂದರೆ, ಮರ್ಚೆಂಟ್ ಶಿಪ್ಪಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಓಕೆ, ಸೊ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸೆಕ್ಯೂರಿಟಿ ಓವರ್ಸೈಟ್ ಆಫ್ ಆಲ್ ಪೋರ್ಟ್ಸ್ ಅಥವಾ ಪೋರ್ಟ್ ಫೆಸಿಲಿಟೀಸ್ ಆ್ಯಂಡ್ ಶಿಪ್ಸ್ ಇನ್ ಇಂಡಿಯಾ. ಭಾರತದ ಎಲ್ಲ ಬಂದರುಗಳು, ಬಂದರು ಸೌಲಭ್ಯಗಳು ಮತ್ತು ಹಡಗುಗಳ ಭದ್ರತಾ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಈ ಬ್ಯೂರೋ ಹೊಂದಿದೆ. ಓಕೆ, ಸೊ ಸ್ಟ್ರಕ್ಚರ್ಡ್ ಆನ್ ದಿ ಲೈನ್ಸ್ ಆಫ್ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ಸ್. ಓಕೆ, ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಮಾದರಿಯಲ್ಲೇ ನಾವು ಪೋರ್ಟ್ಗೂ ಕೂಡ ಒಂದು ಬ್ಯೂರೋನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಫಂಕ್ಷನ್ ಮಾಡುತ್ತೆ ಅಂದರೆ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್, ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ಅಡಿಯ ನೇರ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತೆ. ನೆಕ್ಸ್ಟ್ ಟಾಪಿಕ್ ಈಸ್ ಟೆಲಿಕಾಂ ಸ್ಪೆಕ್ಟ್ರಮ್ ಆ್ಯಂಡ್ IBC ಕೋಡ್ ಅಥವಾ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್. ಇದ್ರ ಭಾಗವಾಗಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಏನೊಂದು ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದರೆ, ಟೆಲಿಕಾಂ ಸ್ಪೆಕ್ಟ್ರಮ್ ಕೆನ್ ನಾಟ್ ಬಿ ಟ್ರೀಟೆಡ್ ಆಸ್ ಪ್ರೈವೇಟ್ ಅಸೆಟ್ ಫಾರ್ ಟೆಲಿಕಾಂ ಕಂಪನೀಸ್ ಅಂಡರ್ IBC 2016 ಅಥವಾ ದೂರಸಂಪರ್ಕ ಸ್ಪೆಕ್ಟ್ರಮನ್ನು ಕಂಪನಿಗಳ ಖಾಸಗಿ ಆಸ್ತಿ ಅಥವಾ ಕಾರ್ಪೊರೇಟ್ ಆಸ್ತಿ ಎಂದು ಪರಿಗಣಿಸಲು ಸಾಧ್ಯವಿಲ್ಲವೆಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಇತ್ತೀಚೆಗೆ. ಓಕೆ, ಸೊ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಆಫ್ 1885 ಕೇಂದ್ರ ಸರ್ಕಾರ ಸ್ಪೆಕ್ಟ್ರಮ್ ನಿಯಂತ್ರಣದ ಸಾರ್ವಭೌಮ ಅಧಿಕಾರವನ್ನು ಹೊಂದಿದೆ. ಯೂನಿಯನ್ ಗವರ್ನಮೆಂಟ್ ರಿಟೈನ್ಸ್ ಸಾವರಿನ್ ಪ್ರಿವಿಲೇಜ್ ಓವರ್ ಟೆಲಿಕಮ್ಯುನಿಕೇಷನ್ಸ್ ಅಂಡರ್ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಆಫ್ 1885. ನೆಕ್ಸ್ಟ್ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸಭಾ ಸಾರ್ ಇನಿಷಿಯೇಟಿವ್. ಇತ್ತೀಚೆಗೆ ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯವು ಸಭಾ ಸಾರ್ ಉಪಕ್ರಮವನ್ನು ಅನುಷ್ಠಾನಗೊಳಿಸಿದೆ. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ಗವರ್ಮೆಂಟ್ ಆಫ್ ಇಂಡಿಯಾ ಇನ್ಫಾರ್ಮ್ಡ್ ರಾಜ್ಯಸಭಾ ಅಬೌಟ್ ಇಂಪ್ಲಿಮೆಂಟೇಷನ್ ಆಫ್ ಸಭಾ ಸಾರ್ ಇನಿಷಿಯೇಟಿವ್. ಏನಿದು ಇನಿಷಿಯೇಟಿವ್ ಅಥವಾ ಏನಕ್ಕೆ ತಂದಿದ್ದಾರೆ ಅಂತ ಅಂದರೆ, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೂಲ್. ಏನಕ್ಕೆ? ಕೃತಕ ಬುದ್ಧಿಮತ್ತೆ ಆಧಾರಿತ ಉಪಕ್ರಮ. ಯಾವ ಕಾರಣಕ್ಕೆ ಅಂದರೆ, ಗ್ರಾಮ ಸಭೆ ಮತ್ತು ಪಂಚಾಯತ್ ಸಭೆಗಳಲ್ಲಿ ನಡೆಯುವ ಧ್ವನಿ ಅಥವಾ ಮಾತುಕತೆಗಳನ್ನು ಟೆಕ್ಸ್ಟ್ ಆಗಿ ಅಥವಾ ಲಿಖಿತ ಸಾರಾಂಶವಾಗಿ ಪರಿವರ್ತಿಸಲು ರೂಪಿಸಲಾದ ಒಂದು ಉಪಕ್ರಮ ಸಭಾ ಸಾರ್ ಉಪಕ್ರಮ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇಟ್ ಈಸ್ ಹ್ಯಾವಿಂಗ್ ಪ್ರೈಮರಿ ಆಬ್ಜೆಕ್ಟಿವ್ ಟು ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಇನ್ ರೂರಲ್ ಗವರ್ನೆನ್ಸ್ ಅಥವಾ ಗ್ರಾಮೀಣ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ತಂದಂಥ ಒಂದು ಉಪಕ್ರಮ. ಸೊ ನೈಜ ಸಮಯದಲ್ಲಿ ಮಾಹಿತಿ ಮುದ್ರಣವನ್ನು ಸಕ್ರಿಯಗೊಳಿಸಲು ರಿಯಲ್ ಟೈಮಲ್ಲಿ ಆ ರೆಕಾರ್ಡಿಂಗ್ ಆಫ್ ದಿ ಇನ್ಫಾರ್ಮೇಷನ್ನ ಲಿಖಿತ ರೂಪದಲ್ಲಿ ಕನ್ವರ್ಟ್ ಮಾಡುತ್ತೆ.
ಮಾಡುತ್ತೆ. ಓಕೆ, ಸೊ ದಿಸ್ ಸರ್ವ್ಸ್ ಆಸ್ ಅ ಸಿಗ್ನಿಫಿಕೆಂಟ್ ಎಕ್ಸಾಂಪಲ್ ಆಫ್ ಎ ಅಡಾಪ್ಷನ್ ಇನ್ ಗ್ರಾಸ್ ರೂಟ್ ಗವರ್ನೆನ್ಸ್, ಅಥವಾ ತಳಮಟ್ಟದ ಆಡಳಿತದಲ್ಲಿ ಯಾವ ರೀತಿ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಬೋದು ಅನ್ನೋದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಕೂಡ ಆಗಿದೆ. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಪ್ರಾಜೆಕ್ಟ್ ಮ್ಯಾವೆನ್ ಅಥವಾ ಪ್ರಾಜೆಕ್ಟ್ ಮೇವನ್. ಇದು ಇರಾನ್ ಮೇಲಿನ US ದಾಳಿಗಳಲ್ಲಿ ಪ್ರಾಜೆಕ್ಟ್ ಮ್ಯಾವೆನ್ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ವರದಿ ಮಾಡಿದ್ದಾರೆ. ಓಕೆ, ಸೊ ಇದೇನಪ್ಪ ಅಂತ ಅಂದರೆ ಬೃಹತ್ ಪ್ರಮಾಣದ ಡ್ರೋನ್ ಕಾವಲು ದತ್ತಾಂಶವನ್ನು ವಿಶ್ಲೇಷಿಸಲು ಪ್ರಾರಂಭಿಸಿದ ಒಂದು AI ಕಾರ್ಯಕ್ರಮ. ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ of the Pentagon launched in 2017 to analyze large volumes of drone surveillance data. ಓಕೆ, ಇದೇನು ಮಾಡುತ್ತೆ ಅಂದರೆ ಮಷಿನ್ ಲರ್ನಿಂಗ್ನ ಬಳಸೋದ್ರ ಮುಖಾಂತರ ನೈಜ ಸಮಯದಲ್ಲಿ ಅಥವಾ ರಿಯಲ್ ಟೈಮಲ್ಲಿ ಓಕೆ ಗುರಿಗಳು ಮತ್ತು ಚಲನವಲನಗಳನ್ನು ಅಥವಾ ಚಟುವಟಿಕೆಗಳನ್ನು ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ಸ್ಗಳು ಯಾವ್ಯಾವುದು ಅಂತ ಅಂದರೆ ಬಗ್ ಬೌಂಟಿ ಕಾರ್ಯಕ್ರಮ. ಓಕೆ, ಬಗ್ ಬೌಂಟಿ ಪ್ರೋಗ್ರಾಮು ಇತ್ತೀಚೆಗೆ UIDAI ಅಥವಾ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಸೆಕ್ಯುರಿಟಿಯನ್ನು ಬಲಪಡಿಸೋದಕ್ಕೆ ತನ್ನ ಮೊದಲ ಬಗ್ ಬೌಂಟಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ದ ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಓಕೆ ಲಾಂಚ್ಡ್ ಇಟ್ಸ್ ಬಗ್ ಬೌಂಟಿ ಪ್ರೋಗ್ರಾಮ್ ಟು ಸ್ಟ್ರೆಂಥನ್ ಆಧಾರ್ ಸೆಕ್ಯೂರಿಟಿ. ಓಕೆ, ಸೊ ಭದ್ರತಾ ಲೋಪಗಳನ್ನು ಪತ್ತೆ ಹಚ್ಚೋದ್ರ ಮುಖಾಂತರ ಓಕೆ ಸೆಕ್ಯೂರಿಟಿ ರಿಸರ್ಚರ್ಸ್ ಆ್ಯಂಡ್ ಎಥಿಕಲ್ ಹ್ಯಾಕರ್ಸ್ನ ವಲ್ನರಬಿಲಿಟಿಗಳನ್ನ ಐಡೆಂಟಿಫೈ ಮಾಡುತ್ತನ್ನಂಥ ಒಂದು ಇನಿಷಿಯೇಟಿವ್. ಇದರ ಮುಖಾಂತರ ಯಾರು ಒಂದು ಸಿವಿಯರಿಟಿನ ರಿಪೋರ್ಟ್ ಮಾಡ್ತಾರೆ ಅಥವಾ ಅವ್ರುಗಳನ್ನ ರಿವಾರ್ಡ್ ಮಾಡುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ಬಗ್ ಬೌಂಟಿ ಇನಿಷಿಯೇಟಿವ್ ರಿಲೇಟೆಡ್ ಟು ಆಧಾರ್ ಸೆಕ್ಯೂರಿಟಿ. ನೆಕ್ಸ್ಟು ಭಾರತ್ ಟ್ರೈಬ್ಸ್ ಫೆಸ್ಟ್. ಇತ್ತೀಚೆಗೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿ ಸಾಂಸ್ಕೃತಿಕ ಮತ್ತು ಮಾರಾಟ ಉತ್ಸವವನ್ನು ನವದೆಹಲಿಯಲ್ಲಿ ಸುಂದರ್ ನರ್ಸರಿಯಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಗಿದೆ. ಭಾರತ್ ಟ್ರೈಬ್ಸ್ ಫೆಸ್ಟ್ 2026. ಓಕೆ, ಇದು ಯಾರು ತರ್ತಿದ್ದಾರೆ ಅಂತ ಅಂದರೆ ಟ್ರೈಫೆಡ್ ಅಥವಾ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಸಹಯೋಗದೊಂದಿಗೆ ಆಯೋಜಿಸಲಾಗಿದೆ. ಇದರ ಮುಖಾಂತರ ಬುಡಕಟ್ಟು ಪರಂಪರೆಯನ್ನು ಉತ್ತೇಜಿಸುವುದು, ಬುಡಕಟ್ಟು ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದು, ಸುಸ್ಥಿರ ಜೀವನೋಪಾಯವನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಓಕೆ, ಸೊ ದ್ಯಾಟ್ ಈಸ್ ಎಂಟೈರ್ಲಿ ಅಬೌಟ್ ಲಾಸ್ಟ್ 6 months ಕರೆಂಟ್ ಅಫೇರ್ಸ್. ಎಲ್ಲ ಬೆಸ್ಟ್ ಸೋರ್ಸಸ್ಗಳನ್ನು ನಾವು ಡೀಟೇಲ್ಡಾಗಿ ಕವರ್ ಮಾಡಿದ್ದೀನಿ. ಸೊ ಉಳಿದಿದ್ದ ಎಲ್ಲ ಟಾಪಿಕ್ಸ್ಗಳಿಗೂ ಐ ವಿಲ್ ಕಮ್ ಅಪ್ ವಿತ್ ಆಲ್ ಅದರ್ ಟಾಪಿಕ್ಸ್ ಕರ್ನಾಟಕ ರಿಲೇಟೆಡ್ ಲಾಸ್ಟ್ 6 months ಕರೆಂಟ್ ಅಫೇರ್ಸ್. ಅದೇ ರೀತಿ ಜಿಯೋಗ್ರಫಿ ಆ್ಯಂಡ್ ಎನ್ವಿರಾನ್ಮೆಂಟ್ ಲಾಸ್ಟ್ 6 months ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲಾಸ್ಟ್ 6 months ಕರೆಂಟ್ ಅಫೇರ್ಸ್. ಇದನ್ನು ಕ್ವಿಕ್ಕಾಗಿ ನೋಡಿ ನಿಮ್ಮ ಫ್ರೀ ಟೈಮ್ಗಳಲ್ಲಿ ಡೂ ರೆಫರ್ ದಿಸ್. ಡೆಫಿನೆಟ್ಲಿ ನೀವು ಬರೆಯುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಯೂಸ್ ಆಗುತ್ತೆ. ಓಕೆ, ಕೀಪ್ following this channel for more updates and more guidance and more useful videos. Thank you everyone.